ಹರಿವರಾಸನಂ ವಿಶ್ವಮೋಹನಂ ಹರಿದದೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ಧನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ. ಸೊ ನಮ್ಮ ತಂದೆಯವರು ಹೇಳೋರು, ಅವರಿಗೆ ತುಂಬ ಆಸೆ ಇತ್ತು ಇಬ್ಬರು ಮಕ್ಕಳಲ್ಲಿ ಒಬ್ಬರಾದರೂ ಸಂಗೀತ ಈ ಒಂದು ಕಲಾಕ್ಷೇತ್ರದಲ್ಲಿ ಬರಬೇಕು ಅಂತ. ಯಾಕಂದರೆ ನಮ್ಮ ತಂದೆಯವ್ರಿಗೆ ತುಂಬ ಆಸೆ ಇತ್ತು ಅವರೊಂದು ಸಿಂಗರ್ ಆಗಬೇಕು ಅಂತ. ಅಕಾಡೆಮಿ ಅನ್ನುವ ಪದ ತುಂಬ ತಲೆಗೆ ಹಾಕ್ಬಿಟ್ಟು ನನಗೆ ಭಯಂಕರವಾಗಿಲ್ಲ, ಹಂಗಂದ್ರೆ ಏನೋ ಅದಕ್ಕೆ ವೈಟೇಜ್ ಬೇರೆ. ದಿಗ್ಗಜರು ಅಂತ ಹೇಳೋದೇ ಅದಕ್ಕೆ ಅವರನ್ನ. ಸಿ ವಿ ಸರ್ ಆಗಲಿ, ಜಾನಕಿ ಅಮ್ಮ ಅವರಾಗಲಿ, ದೇಶದಾಸ್ ಸರ್ ಆಗಲಿ, ಇತ್ತೀಚೆಗೆ ನಾನು ಕೆ ಎಸ್ ಚಿತ್ರಮ್ಮ ಅವ್ರ ಜೊತೆ ಟೂರ್ ಮಾಡ್ತಾ ಇದ್ದೆ, UK ಟೂರ್ ಎಲ್ಲ ಇತ್ತು, ಮತ್ತು ಇಲ್ಲೂ ಬೇರೆ ಕಾನ್ಸರ್ಟ್ಸ್ ಇತ್ತು. ಇವ್ರ ಜೊತೆ ಅವರು ಏನು ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ, ಹೇಳ್ಕೊಡೋದು ಇಲ್ಲ. ನಾ ಹೇಳಿದಾಗೆ ಜೊತೆಗೆ ಇದ್ಬಿಟ್ಟು ನಾವು ಕಲ್ತ್ಬಿಡ್ತೀವಿ. ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆ ಹೂವ ಹಾಸಿಗೆ ಮೇಲೆ ಮನಸೇ ಬದುಕು ನಿನಗಾಗಿ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಇವತ್ತು ನನ್ನ ಜೊತೆ ವಿಶೇಷವಾದ ಒಬ್ಬರು ಅತಿಥಿ ಇದ್ದಾರೆ. ಗಂಧದ ಬಿಡುವಿನ ವಿಶೇಷ ಸಂದರ್ಶನದಲ್ಲಿ ಇವತ್ತು ನನ್ನ ಜೊತೆ ಇರುವಂಥವರು 25,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿರುವಂಥವರು, 18 ಭಾಷೆಗಳಲ್ಲಿ ಹಾಡಿದ್ದಾರೆ. ಇವರ ಕಂಠ ಹೇಗೆ ಅಂತ ಹೇಳಿದ್ರೆ ಭಕ್ತಿಗೀತೆಗೆ ಹೇಳಿ ಮಾಡಿಸಿದ್ದು ಅಂತ ಹೇಳಿ, ಅಷ್ಟು ಅಚ್ಚುಕಟ್ಟಾಗಿ ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ದರೆ ಎಲ್ಲೋ ಮಂತ್ರಮುಗ್ಧರಾಗಿ ನಾವು ಕಳೆದು ಹೋಗ್ತೇವೆ. ಅಂತಹ ಸ್ವರ ಇವರದ್ದು. ಅಂತಹ ಕಂಠ ಇರುವಂತಹ ವ್ಯಕ್ತಿ ಅಜಯ್ ವಾರಿಯರ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ. ಸರ್ ನಮಸ್ಕಾರ, ಧನ್ಯವಾದಗಳು. ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ. ಖುಷಿ ಆಗುತ್ತೆ, ಯಾಕಂದರೆ ಸುಮಾರು ಒಂದು 2 ತಿಂಗಳಿಂದ ನಾವು ಭೇಟಿ ಆಗಬೇಕು ಅನ್ನೋ ಒಂದು ಇದರಲ್ಲೇ ಇದ್ವಿ. ನನ್ನದು ಸ್ವಲ್ಪ ಪಯಣಗಳು ಜಾಸ್ತಿ ಇತ್ತು, ಹಾಗಾಗಿ ಬಟ್ ಫೈನಲಿ ಇವತ್ತಂತೂ ನಿಮ್ಮ ಭೇಟಿನೂ ಆಯಿತು. ಏನು ಜನರ ಭೇಟಿ ಇನ್ನು ಶೀಘ್ರದಲ್ಲಿ ಆಗಬೇಕು ಅಷ್ಟೇ. ನಿಮ್ಮ ಜೊತೆ ಮಾತುಕತೆ ಅಂತ ಹೇಳಿದಾಗ ಒಂದು ಹಾಡಿನಿಂದ ಆರಂಭವಾದರೆ ಅದಕ್ಕೊಂದು ಇಂಪಾದ ಆರಂಭ ಅಂತ ಅನಿಸುತ್ತೆ. ಖಂಡಿತ ಹಾಡಿನಿಂದ ಆರಂಭ. ಎಸ್, ಸುಂದರವಾದ ಒಂದು ಗೀತೆ. ರಾಷ್ಟ್ರಕವಿ ಕುವೆಂಪು ಅವರ ಒಂದು ಕವನ, ಮೈಸೂರು ಶ್ರೀ ಆನಂದ ಸ್ವಾಮಿ ಅವರ ಸಂಗೀತ. ಅಂತರತಮನಿ ಗುರು ಏನಾಡು. ಜಟಿಲ ಕುಟಿಲ ತಮ ಅಂತರಂಗ ಬಹು ಜಟಿಲ ಕುಟಿಲ ತಮ ಅಂತರಂಗ ಬಹುಭಾವ ವಿಪಿನ ಸಂಚಾರಿ ಭಾವ ವಿಪಿನ ಸಂಚಾರಿ ಜಟಿಲ ಕುಟಿಲ ತಮ ಅಂತರಂಗ ಬಹುಭಾವ ವಿಪಿನ ಸಂಚಾರಿ ಭಾವ ವಿಪಿನ ಸಂಚಾರಿ ಅಂತರತಮನಿ ಗುರು. ಹೇ ಆತ್ಮತಮೋಹಾರಿ ಅಂತರತಮನಿ 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 ಗುರು. ಹೇ ಆತ್ಮತಮೋಹಾರಿ. ಅದ್ಭುತ ಸರ್, ಸಾಹಿತ್ಯ ಎಷ್ಟು ಅದ್ಭುತವೋ ನಿಮ್ಮ ಕಂಠ ಅದಕ್ಕೆ ಹೇಗೆ ಅಂತ ಹೇಳಿದ್ರೆ ನಾವೆಂತ ಜೇನು ತಿಂದ ಹಾಗೆ ಅಂತ ಹೇಳಿ, ಶುದ್ಧವಾದ ಎಲ್ಲಿಂದಂದ್ರೆ ಜೇನಿನ ಪೊಟರೆಯಿಂದಲೇ ಜೇನು ಕಿತ್ತು ತಿಂದ ಆದಾಗ ಆ ಸ್ವಾದ ಇದೆಯಲ್ಲ, ಆ ರೀತಿ ಆಗ್ತದೆ ಅದು. ತುಂಬ ಧನ್ಯವಾದ, ದೊಡ್ಡ ಮಾತು.
ನಾನು ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ಹುಡುಕ್ತಾ ಹೋದೆ. ಅಜಯ್ ವಾರ್ಯರನ್ನು ಮಾತಾಡಿಸ್ಬೇಕು ಅಂದಾಗ ಅವ್ರ ಬಗ್ಗೆ ಹುಡುಕ್ತಾ ಇರ್ಬೇಕಾದ್ರೆ ನನಗೆ ಸಿಕ್ಕಂತ ಮೊದಲ ಮಾಹಿತಿ ಅಂದ್ರೆ ಸಂಗೀತ ಕಲೀಲಿಕ್ಕೆ ಇಲ್ಲದೆ ಇದ್ದವನು ಸಂಗೀತದಲ್ಲಿ ದೊಡ್ಡ ಮೇರುವಾಗಿ ಈಗ ಬೆಳೆದು ನಿಂತಿರೋದು. ಅದು ಹೇಗೆ ಅಂದ್ರೆ ಆ ಬಾಲ್ಯವನ್ನು ನನಗೆ ಆಗ ಇದ್ದ ಹಠ ಏನು, ಯಾಕೆ ಸಂಗೀತ ಬೇಡ ಅನ್ನೋ ಹಠ ಅಂತ. ನಿಜ ಅಲ್ಲ, ಆಕ್ಚುಲಿ ಪ್ರತಿಯೊಂದು ಇಂಟರ್ವ್ಯೂವಲ್ಲೂ ಮಾತಾಡಿದಾಗ ಈ ಒಂದು ವಿಷಯ ಬಂದೇ ಬರುತ್ತೆ. ಹೇಗೆ ಶುರು ಮಾಡಿದ್ದು ಅನ್ನೊಂದು ಪ್ರಶ್ನೆ ಇದ್ದೇ ಇರುತ್ತಲ್ಲ ಯಾವುದೇ ಒಂದು ಸಂದರ್ಶನ ಇದ್ದಾಗ. ಸೊ ಇದು ನನಗೆ ಬಹುಶಃ 8 ವರ್ಷ ಇರಬೇಕು, 7-8 ವರ್ಷ. ಸೊ ನಮ್ಮ ತಂದೆಯವರು ಹೇಳೋದು, ಅವ್ರಿಗೆ ತುಂಬ ಆಸೆ ಇತ್ತು, ಇಬ್ಬರು ಮಕ್ಕಳು, ಅಣ್ಣ ಇದ್ದಾನೆ, ಇಬ್ಬರು ಮಕ್ಕಳಲ್ಲಿ ಒಬ್ಬರಾದರೂ ಸಂಗೀತ ಈ ಒಂದು ಕಲಾಕ್ಷೇತ್ರದಲ್ಲಿ ಬರಬೇಕು ಅಂತ. ಯಾಕಂದರೆ ನಮ್ಮ ತಂದೆಯವ್ರಿಗೆ ತುಂಬ ಆಸೆ ಇತ್ತು ಅವರೊಂದು ಸಿಂಗರ್ ಆಗಬೇಕು ಅಂತ. ಬಟ್ ಆವಾಗ ನಾವು ಮೂಲತಃ ಕೇರಳದಿಂದ, ಸೊ ಅಲ್ಲಿ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್, ಮಾವ ದೊಡ್ಡಪ್ಪ ಫ್ಯಾಮಿಲಿ ನೋಡ್ಕೊಳ್ಳೋದು. ಸೊ ಸ್ಟ್ರಿಕ್ಟಾಗಿ ಹುಡುಗರೆಲ್ಲ ಓದಿ ಕೆಲಸಕ್ಕೆ ಸೇರಬೇಕು, ಹುಡುಗಿರು ಕಂಪಲ್ಸರಿಯಾಗಿ ಡಾನ್ಸು ಮ್ಯೂಸಿಕ್ ಕಲಿಬೇಕು ಅಂತ. ಸೊ ಅವ್ರಿಗೆ ಸಂಗೀತ ಕಲಿಯೋಕ್ಕಾಗಿಲ್ಲ. ಸೊ ಅವರ ಸಿಸ್ಟರ್ಸನ್ನೆಲ್ಲ ಹೇಳ್ಕೊಡಕ್ಕೆ ಬಂದಾಗ, ಮೇಸ್ಟ್ರು ಬಂದಾಗ, ಅವರು ಈ ಕಬೋರ್ಡ್ ಇರೋದಲ್ಲ, ಅಲ್ಮೇರ, ಅದ್ರ ಹಿಂದ್ಗಡೆ ಬಚ್ಚಿಟ್ಕೊಂಡು ಅವ್ರಿಗೆ ಹೇಳ್ಕೊಡುವಾಗ ಅದನ್ನು ಕೇಳಿ ಕಲಿಯೋರು. ಹಂಗೆ ಕಲ್ತೀವಿ ನಮ್ಮ ತಂದೆಯವರು. ಸೊ ಇವಾಗ ನಮ್ಮ ಟರ್ನ್ ಆಯ್ತಲ್ಲ. ಸೊ ಅವ್ರು ಹೇಳಿದ್ರು, ನಾಳೆ ವಿದ್ಯಾರಂಭ ನಿನಗೆ, ಅಂದರೆ ಸಂಗೀತ ಪಾಠ ಶುರು ಮಾಡ್ತಾಯಿದ್ದೀನಿ. ವಿಜಯದಶಮಿ ಆಗಿತ್ತು. ಸೊ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು ಅಂತ ಅಂದರು. ಇನ್ಫಾರ್ಮೇಷನ್ ಕೊಟ್ಟಿದ್ದು ಒಳ್ಳೇದಾಯ್ತಲ್ವ ಅಂತ ನಾನು ಚಿಕ್ಕಮ್ಮನ ಮನೆಗೆ ಎಸ್ಕೇಪು. ಅಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟೆ. ಸೊ ರಾತ್ರಿ ಬಂದು 2 ಕೊಟ್ಟು ನಡ್ಕೊಂಡು ಹೋಗೋಣ ಅಂತ. ಅಷ್ಟೇ, ಒಂದು ಅರ್ಧ ಕಿಲೋಮೀಟ್ರ್ ಮನೆಯಿಂದ ಮನೆಗೆ. ಬಟ್ ಅಲ್ಲ, ಒಂದು ಇವಾಗ ಯೋಚನೆ ಮಾಡಿದ್ರೆ ನಗು ಬರುತ್ತೆ, ಹಿಂಗೆಲ್ಲ ಮಾಡಿದ್ನ ಅಂತ. ಹೌದು. ಸೊ ಶುರುವಾಗಿದ್ದು ಈ ರೀತಿ. ಅಲ್ಲಿಗೂ ಏನು ಸೀರಿಯಸ್ ಆಗಿ ಮ್ಯೂಸಿಕ್ ಬಗ್ಗೆ ಆ ಥರ ಎಲ್ಲ ಏನೂ ಇರಲಿಲ್ಲ. ಜನರಲಿ ಎಲ್ಲ ಮನೆಯಲ್ಲೂ ಮಕ್ಕಳು ಕ್ಲಾಸಿಗೆ ಹೋಗ್ತಾರೆ, ಮ್ಯೂಸಿಕ್ ಕ್ಲಾಸ್, ಡಾನ್ಸ್ ಕ್ಲಾಸ್, ಡ್ರಾಯಿಂಗ್ ಕ್ಲಾಸ್ ಅಂದ್ರೆ ಹೋಗ್ತಾರಲ್ಲ, ಅದೇ ರೀತಿ ಹೋಗೋದು. ಅಲ್ಲೊಂದು ಟೈಮ್ ಪಾಸ್ ಅನ್ನೋ ರೀತಿಯಲ್ಲಿ ಹೋಗಿ ಬರೋದು ಅಷ್ಟೇ. ಹಂಗೆ ಹೇಳಬಾರ್ದು, ಬಟ್ ಹಂಗಾಗಿದ್ದು ಮಕ್ಕಳ ಆಟ ಗೊತ್ತಲ್ವ, ಹಾಗೆ ಇತ್ತು. 10th ಸ್ಟ್ಯಾಂಡರ್ಡ್ SSLC ಆದಮೇಲೆ, ಕೊನೆಯ ಪರೀಕ್ಷೆ ಆದಮೇಲೆ ನನ್ನ ಟೀಚರ್ ಮೀಟ್ ಮಾಡಿದೆ. ಇವತ್ತಿಗೂ ಜ್ಞಾಪಕ ಇದೆ, ರಬಿಕಾ ಮ್ಯಾಮ್, ಅವರು ಸೈನ್ಸ್ ತಗೊಳ್ಳೋರು. ಅಜಯ್ ಮುಂದಿನ ಪ್ಲ್ಯಾನ್ಸ್ ಏನು ಅಂತೆಲ್ಲ ಕೇಳೋದು. ಮುಂದೆ ನೋಡು, ರಿಸಲ್ಟ್ ಚೆನ್ನಾಗಿದ್ದರೆ ನೆಕ್ಸ್ಟ್ ಕಾಲೇಜ್ ಸೇರೋದು, ಇಲ್ಲೇ ಸೇರ್ತೀನಿ. ಯು ಶುಡ್ ಜಾಯಿನ್ ಸಮ್ ಅಕಾಡೆಮಿ, ಮ್ಯೂಸಿಕ್ ಅಕಾಡೆಮಿ ಅಂತಂದರು. ನೀನು ಸಂಗೀತ ಎಷ್ಟು ಚೆನ್ನಾಗಿ ಹಾಡ್ತೀಯಾ, ಸೊ ಯಾವುದು ಮ್ಯೂಸಿಕ್ ಅಕಾಡೆಮಿ ಸೇರೋದು. ಈ ಅಕಾಡೆಮಿ ಅನ್ನೋ ಪದ ನನಗೆ ಡೌಟ್ ಬಂದು ತಲೆಗೆ ಹೊಡಿತು. ಭಯಂಕರವಾಗಿಲ್ಲ ಈ ಪದ ಅಂತಂದರೆ. ನಾವು ಸ್ಕೂಲು, ಕಾಲೇಜು, PUC ಅಂತೆಲ್ಲ ಹೇಳಿ, ಅವಾಗೆಲ್ಲ +2 ಇಲ್ಲ, PUC, ಪ್ರೀ ಡಿಗ್ರಿ ಅಂತ. ಅಕಾಡೆಮಿ ಅನ್ನೋ ಒಂದು ಪದ ತುಂಬ ತಲೆಗೆ ಹತ್ಬಿಡ್ತು ನನಗೆ. ಭಯಂಕರವಾಗಿಲ್ಲ, ಹಂಗಂದ್ರೆ ಅದಕ್ಕೆ ವೆಯ್ಟೇಜೇ ಬೇರೆ ಅನ್ನೋ ಒಂದು ಇದು ಕಲ್ಪನೆ. ಸೊ ಚೆನ್ನೈಗೆ ಹೋದೆ. ಚೆನ್ನೈಗೆ ಹೋಗಿ ಅಲ್ಲಿ ಅಫ್ಕೋರ್ಸ್ ನನ್ನ ಡಿಪ್ಲೊಮಾ ಮಾಡಿದೆ, ಫ್ಯಾಷನ್ ಡಿಸೈನಿಂಗ್. ಅದೇ ಟೈಮಲ್ಲಿ ವಿದ್ವಾನ್ ಶ್ರೀ TV ಗೋಪಾಲಕೃಷ್ಣ ಅವ್ರ ಹತ್ರ ಸಂಗೀತಕ್ಕೆ ಸೇರಿದೆ. ಅವರು ಅಲ್ಲೇ ಗುರುಕುಲ ಥರ ಅಲ್ಲೇ ಉಳಿಸ್ಕೊಂಡು ನನ್ನ ಅಲ್ಲೇ ಇರಿಸಿ, ಬೆಳಿಗ್ಗೆ ಮಧ್ಯಾಹ್ನ ಊಟ ಎಲ್ಲ ಹಾಕಿ ಅಲ್ಲೇ ಕಲಿಯೋದು, ಆ ರೀತಿ ಇದ್ದೆ. ಸೊ ಶುರು ಆಗಿದೆ ನನಗೆ ಸೀರಿಯಸ್ ಆಗಿ. ಅಂದರೆ ಗುರು ಅಂದರೆ ಮೊದಲ ಗುರು ನಿಮ್ಮ ತಂದೆ ಅಂತ. ಮೊದಲ ಗುರು ನಮ್ಮ ತಂದೆಯರ ಶಿಕ್ಷಣ ಹೇಳ್ಕೊಟ್ಟವ್ರು ನಮ್ಮ ತಂದೆ. ಹಾಗೆ ಅಲ್ಲಿಂದ ಶುರುವಾಗಿ ನಿಮಗೆ ಗುರು ಶಾಲಾ ಶಿಕ್ಷಕರಾಗಿದ್ದಂಥ ಗುರುಗಳ ಮಾರ್ಗದರ್ಶನ, ಅಂದ್ರೆ ಅಕಾಡೆಮಿ ಅನ್ನೋ ಪದ ನಿಮ್ಮನ್ನು ತುಂಬಾ ಸೆಳೀತು. ಎಕ್ಸಾಕ್ಟ್ಲಿ. ಸೊ ಅದು ಕರೆಕ್ಟಾಗಿ ಅದು ಹೆಂಗಿತ್ತು ಅಂದರೆ, TVG ಸರ್ ಅವರ ಮ್ಯೂಸಿಕ್ ಸ್ಕೂಲ್ ಹೆಸರು ಐಮಾ ಅಂತ, AIMA, ಅಕಾಡೆಮಿ ಆಫ್ ಇಂಡಿಯನ್ ಮ್ಯೂಸಿಕ್ ಅಂಡ್ ಆರ್ಟ್ಸ್. ಅಲ್ಲೂ ಬಂತು ಒಂದು ಅಕಾಡೆಮಿ ಅಂತ. ಒಂಥರ ಜೋಶ್ ಇದು. ಅಲ್ಲ, ಅಂದ್ರೆ ಆ ವಯಸ್ಸು ಅಂದ್ರೆ ಈಗ 10ನೇ ಕ್ಲಾಸ್ ಮುಗೀತು ಅಂದಾಗ ನಂತರ ನಮ್ಮಲ್ಲಿ ಏನೊಂದು ನಿರ್ಧಾರ ತಗೊಳ್ಳುವಂತ ವಯಸ್ಸಲ್ಲ ಅದು. ಯಾಕಂದ್ರೆ ಯಾರು ಈಗಿನ ಜನರೇಷನ್ ತರನೂ ಅಲ್ಲ. ಈಗಿನ ಜನರೇಷನ್ ತುಂಬಾ ಫಾಸ್ಟ್ ಆಗಿದ್ದಾರೆ. ಏನು ಗೊತ್ತು ಅವ್ರಿಗೆ, 8ನೇ ಕ್ಲಾಸ್ಗೆ ಹೇಳ್ಬಿಡ್ತಾರೆ ನಾನು ಇಂಥವನ್ನ ಆಗ್ತೀನಿ ಅಂತ. ನಮ್ಗೆಲ್ಲ ಅವಾಗ ಇಲ್ಲಿ ಆಗ ನಿಮ್ಗೆ ಬರೀ ಒಂದು ಅಕಾಡೆಮಿ ಅನ್ನೋ ಪದನೇ ಸೆಳೆದಿದ್ರು, ಚೆನ್ನೈ ತನಕ ಹೋಗುವ ಮನಸ್ಸು, ಗಟ್ಟಿ ಮನಸ್ಸು ಹೇಗೆ ಬಂದ? ಅಲ್ಲ, ಖಂಡಿತ ಅದು ಕಷ್ಟಪಟ್ಟೆ. ಯಾಕಂದ್ರೆ ಅಪ್ಪ ಅಮ್ಮನ ಬಿಟ್ಟು ಇವತ್ತು ಸಾಧ್ಯವೇ ಇಲ್ಲ ಅದು. ಸೊ ಅಲ್ಲಿ ಹೋಗಿ ಅಲ್ಲಿನ ಡ್ರಾಮಾ ಎಲ್ಲ ಮಾಡಿ ಬಿದ್ದು ಎಲ್ಲ ಅದೆಲ್ಲ ಆಯ್ತು, ಅದು ಬೇರೆ ವಿಷಯ. ಬಟ್ ನಂತರ ಅದಕ್ಕೆ ಮೇಷ್ಟ್ರು ಹೇಳಿದ್ರು, ನೀ ಇಲ್ಲೇ ಇರು, ಇನ್ನು ಚೆನ್ನೈಯಿಂದ ಬೆಂಗಳೂರಿಂದ ಎಷ್ಟು ದೂರ ಹೋಗ್ಬರ್ಬೋದು, ಪ್ರತಿ ವಾರ ಹೋಗಿ ಬರ್ಬೋದು ಅಂತ ಹೇಳಿ. ಮತ್ತೆ ದೊಡ್ಡಪ್ಪನ ಮಗ ಅಲ್ಲಿ ಇದ್ರು. ಸೊ ಹಂಗೆಲ್ಲ ಮತ್ತೆ ಅಡ್ಜಸ್ಟ್ ಆದೆ. ಬಟ್ ಇವತ್ತಿಗೂ ಅಫ್ಕೋರ್ಸ್ ತಂದೆಯವರು ಹೋದರು, ಬಟ್ ತಾಯಿ ಆಗಲಿ ಬಿಟ್ಟಿರೋಕ್ಕಾಗಲ್ಲ, ಜೊತೆಗೆ ಇದ್ದಾರೆ. ಎಲ್ಲರಿಗೂ ಅಷ್ಟೇ ಅಲ್ವಾ, ಅದೊಂದು ನನಗಂತೂ ಜಾಸ್ತಿ ಹೋಮ್ ಸಿಕ್ನೆಸ್ ತುಂಬ ಜಾಸ್ತಿ. ಈ ನೋಡಿ, ಇಲ್ಲಿ ಬೆಂಗಳೂರಲ್ಲಿ ಒಂದು ಕೆಲಸ ಅಂತ ಹೋದ್, ಸ್ಟುಡಿಯೋ ಇಲ್ಲ ಹೊರದೇಶ ಆಗಲಿ, ಇಲ್ಲ ಬೆಂಗಳೂರು ಹೊರಗಡೆ ಎಲ್ಲಾದರೂ ಪ್ರೋಗ್ರಾಮ್ಗೆ ಹೋದರೆ
ಮುಗಿಸಿ ವಾಪಸ್ ಮನೆ ಮುಟ್ಟೋ ತನಕ ಒಂದು ಹೌದು. ಏನೋ ಮನೆ ಮುಟ್ಟಿದ್ರೇನೆ ಸಮಾಧಾನ, ಆ ರೀತಿ ಅದು ಇದ್ದೇ ಇದೆ, ಅದು ಹೋಮ್ ಸಿಕ್ನೆಸ್ ಇದ್ದೇ ಇದೆ ಅದು ಯಾವಾಗಲೂ. ಅಲ್ಲಿಂದ ಸಂಗೀತವನ್ನು ಅಂದರೆ ಸೀರಿಯಸ್ ಆಗಿ ಒಂದು ಕಚೇರಿಯ ಥರ ಅಥವಾ ಎಲ್ಲೊಂದು ಕಡೆ ಸ್ಟೇಜ್ನಲ್ಲಿ ಹಾಡುವ ಹಾಗೆ ಆ ಥರ ಬದಲಾದದ್ದು ಯಾವಾಗ ನಿಮಗೆ? ನಿಜ ಹೇಳೋಕ್ಕೋದ್ರೆ ಅಲ್ಲಿ ಅಕಾಡೆಮಿ ಆಫ್ ಇಂಡಿಯನ್ ಮ್ಯೂಸಿಕ್ ಆ್ಯಂಡ್ ಆರ್ಟ್ಸಲ್ಲಿ ಸಂಗೀತ ಪಾಠ ಆಗ್ತಾ ಇತ್ತು. ನನ್ನ ಅಕಾಡೆಮಿಕ್ ಅಂದರೆ ಬೇರೆ ಸ್ಟಡೀಸು ಆಗ್ತಾ ಇತ್ತು ಅಂತ ಹೇಳಿದ್ರು, ಡಿಪ್ಲೊಮಾ ಮುಗಿಸಿದೆ. ಬಟ್ ಹಲವಾರು ಕಾರಣಗಳಿಂದಾಗಿ ಮನೆ ಕಡೆನೂ ಆಗಲಿ ಅಲ್ಲ, ಸೊ ನಾನು ಕೊಲ್ಲಿಯಲ್ಲಿ ಕೆಲಸ ತಗೊಂಡೆ, ಗಲ್ಫ್ರಿ ಕುವೈಟಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಅಲ್ಲಿಗೆ ಮ್ಯೂಸಿಕ್ ಅಲ್ಲಿಗೂ ಕಟ್ ಆಯಿತು. ಸೊ ಇನ್ನೂ ಮ್ಯೂಸಿಕ್ ಫೀಲ್ಡಿಗೆ ಬಂದಿರಲಿಲ್ಲ, ಕಲಿತಾ ಇದ್ದೆ ಅಷ್ಟೇ. ಸೊ ಆ್ಯಕ್ಚುಲಿ ತುಂಬ ಸೀರಿಯಸ್ ಆಗಿ ಓಕೆ ನಾನು ಮ್ಯೂಸಿಕ್ ತಗೊಳ್ಳೇಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದು LR ಈಶ್ವರಿಯಮ್ಮ ಅವರು ಕುವೈಟಿಗೆ ಬಂದಿದ್ದರು. ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೆ, ಅವಾಗ ಸೇಲ್ಸ್ಮನ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಸೊ ಅವ್ರು ಬಂದರು. ಸೊ ಶೋ ದಿನ ನನಗೆ ಇಲ್ಲೊಂದು ಮೇಲ್ ವಾಯ್ಸ್ ಬೇಕು, ನಾನು ಒಬ್ಬರೇ ಬಂದಿದ್ದು, ಅವ್ರು ಮಾತ್ರ ಬಂದಿದ್ದು ವಿತ್ ಆರ್ಕೆಸ್ಟ್ರಾ, ಮೇಲ್ ವಾಯ್ಸ್ ಯಾರು ಬಂದಿಲ್ಲ. ಸೊ ಒಂದು ಮೇಲ್ ವಾಯ್ಸ್ ಬೇಕು ಇಲ್ಲಿ ನನಗೆ, ಒಂದು 2-3 ಡ್ಯುವೆಟ್ಸ್ ಆಡೋಕ್ಕೆ ಅಂತೆಲ್ಲ ಹೇಳ್ಬಿಟ್ಟು, ಸೊ ಯಾರೋ ಹೇಳಿದ್ರು ಇಂಥ ಲ್ಯಾಂಡ್ ಮಾರ್ಕಲ್ಲಿ ಒಂದು ಸೇಲ್ಸ್ ಹುಡುಗ ಇದ್ದಾನೆ, ಅವನು ಹಾಡ್ತಾನೆ ಅಂತ ಹೇಳಿ ಹಂಗೆ ಹೆಂಗೋ ಕಾಂಟ್ಯಾಕ್ಟ್ ಲಿಂಕ್ ಆಗಿ ಆ ಪ್ರೋಗ್ರಾಮ್ಗೆ ಹೋಗಿ ಹಾಡೋಕ್ಕೆ ನನಗೆ ಪರ್ಮಿಷನ್ ಸಿಕ್ತು. ಸೊ ಅಲ್ಲಿ ಹಾಡಿದಾಗ ಅಪ್ರಿಷಿಯೇಷನ್ ಎಲ್ಲ ಬಂತು. ಸೊ ಹಂಗಂದ್ರೆ ಈ ಫೀಲ್ಡಲ್ಲಿ ಇದ್ದಾಗ ಹಿಂಗೆ LR ಈಶ್ವರಮ್ಮ ಅವರು ದೊಡ್ಡ ಏನೋ ದಿಗ್ಗಜರವರಲ್ಲ. ಸೊ ಅವ್ರಿಗೆ ಅಫ್ಕೋರ್ಸ್ ಏನೋ ಜೈಕಾರ ಎಲ್ಲ ನಡೀತಾ ಇತ್ತು. ಇದು ಮೊದಲೇ ಸಣ್ಣ ಪುಟ್ಟ ಹುಡುಗ, ನಾನು ಬೇರೆ ಹೋಗಿ ಹಾಡಿದೆ. ಸೊ ಇಟ್ ವಾಸ್ ವೆಲ್ ರಿಸೀವ್ಡ್. ಸೊ ಖುಷಿ ಆಯಿತು. ಸೊ ಈ ಫೀಲ್ಡಿಗೆ ಬಂದರೆ ಹಿಂಗೆಲ್ಲ ಜನ ಗುರುತಿಡಿತಾರೆ. ಅವ್ರ ಜೊತೆ ಎಲ್ಲ ಸೆಲ್ಫಿ ಅದು ಇದೆಲ್ಲ, ಫೋಟೋಸ್ ಎಲ್ಲ, ಅವಾಗೆಲ್ಲ ಸೆಲ್ಫಿ ಅನ್ನೋ ಇದಿಲ್ಲ, ಫೋಟೋಸ್ ತಗೊಳ್ಳೋದು, ಆಟೋಗ್ರಾಫ್ ತಗೊಳ್ಳೋದು. ಅವಾಗ ಆಟೋಗ್ರಾಫ್ ತುಂಬ ಇತ್ತು. ಸೊ ಇದೆಲ್ಲ ನಡೆಯುತ್ತಲ್ವ, ನಾನು ಬಿಟ್ಟು ಬಂದಲ್ವಾ ನಾನೆಲ್ಲ ಇತ್ತು. ಸೊ ಅಲ್ಲಿಂದ ಆಸೆ ಹುಟ್ಟು, ಅಂದರೆ ಸೀರಿಯಸ್ ಆಗಿ ಮ್ಯೂಸಿಕ್ ತಗೋಬೇಕು ಅಂತ. ಬಟ್ ಹಾಗೆ ಕೆಲಸ ಮಾಡ್ತಾಯಿದ್ದೆ ಅಲ್ಲಿ. ಒನ್ ಆಫ್ ದ ವೆಕೇಷನ್ಸಲ್ಲಿ ವಿ ಮನೋಹರ್ ಅಣ್ಣವರು ಪ್ರತಿ ಸಲ ವೆಕೇಶನ್ ವರ್ಷಕ್ಕೊಮ್ಮೆ ಒಂದು 28 ದಿನಕ್ಕೆ ಬರೋದು, ವೆಕೇಶನ್ ಬರೋದು. ಅವಾಗ ಏನೋ ಒಂದು ಭಕ್ತಿಗೀತೆ CD ಮಾಡಿಬಿಟ್ಟು, ಅವಾಗೆಲ್ಲ ಕ್ಯಾಸೆಟ್ಸ್ ಅವಾಗ ಮಾಡಿಬಿಟ್ಟು ಹೋಗೋದು, ಖರ್ಚು ಮಾಡಿ ಹೋಗೋದು. ಅದು ಡಬ್ಬಿಯಲ್ಲಿ ಉಳಿಯುತ್ತೆ. ಯಾಕಂದರೆ ನಮಗೆ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಲಿ ಸೇಲ್ಸ್ ಎಲ್ಲ ಗೊತ್ತಿಲ್ಲ. ನಮ್ಮ ತೀಟೆಗೆ ಏನೋ ಮಾಡೋದು, ಯಾಕಂದರೆ ಈ ಫೀಲ್ಡ್ ಅಂದರೆ ಟಚಲ್ಲಿ ಇರಬೇಕು ಮ್ಯೂಸಿಕ್ ಆ ಥರ. ಸೊ ಒಂದು 4ನೇ ಸತಿ ಈ ಥರ ಏನೋ ಮಾಡಿದಾಗ ಮನೋಹರಣ್ಣ ಬೈದರು, ನೀನು ಹಿಂಗೆ ಮಾಡಿದ್ರೆ ಆಗಲ್ಲ, ನೀನು ಬಂದು ಖರ್ಚು ಮಾಡ್ತೀಯ, ನೀನು ಕಮಿಟ್ಮೆಂಟ್ ಇದೆ, ಮನೆ ಕಮಿಟ್ಮೆಂಟ್ ಇದೆ ಅಂತ ಅಲ್ಲೋಗಿ ಸಂಗೀತನೂ ಮಾಡಿದೆ, ಅಲ್ಲೋಗಿ ಕೆಲಸ ಮಾಡ್ತಾ ಇದೆಯಾ, ಅದರಲ್ಲಿ ಅಲ್ಲೂ ಉಳಿಸ್ಕೊಂಡು ಇಲ್ಲಿ ಬಂದು ಆ ದುಡ್ಡು ಖರ್ಚು ಮಾಡಿ ನೀನು ಶಾರದಾ ದೇವಿಗೂ ಇದು ಇನ್ಸಲ್ಟ್ ಮಾಡ್ದಂಗೆ ಅದು. ಯಾಕಂದರೆ ಕ್ಯಾಸೆಟ್ ಉಳಿಯುತ್ತೆ, ನೀನು ವಾಪಸ್ ಹೋಗ್ತೀಯ, ನನಗೊಂದು CD ಕೊಟ್ಟು ಹೋಗ್ತೀಯ, ಕ್ಯಾಸೆಟ್ ಕೊಟ್ಟು ಹೋಗ್ತೀಯ ಅಂತ. ಚೆನ್ನಾಗಿ ಹಂಗೆ ಮಾಡಿದ್ರೆ ಚೆನ್ನಾಗಿ, ಇಲ್ಲೇ ಇರೋಂಗಿದ್ರೆ ನಿರ್ಧಾರ ಮಾಡು ಅಂತ. ಅಂದ್ರೆ ಆಗ ನೀವು ಕ್ಯಾಸೆಟ್ ಮಾಡ್ತಿದ್ದು ಭಕ್ತಿಗೀತೆಗಳು? ಭಕ್ತಿಗೀತೆ ಆ ಥರ ಒಬ್ಬೊಬ್ರು ಕೈಲಿ ಮ್ಯೂಸಿಕ್ ಮಾಡಿಸಿ ಆ ಥರ ಬಂದು ಒಂದು ರೆಕಾರ್ಡಿಂಗ್ ಹಾಡಿದೆ, ಒಂದು ಸಮಾಧಾನ ಆಯಿತು. ಆಮೇಲೆ 1 ವರ್ಷ ಆದ್ಮೇಲೆ ಮತ್ತೆ ಅದೊಂದು ರೆಕಾರ್ಡಿಂಗ್ ಒಂದು 5 ಹಾಡು ಆ ಥರ, 9 ಹಾಡು 8 ಹಾಡು 9 ಹಾಡು ಒಂದು ಕ್ಯಾಸೆಟ್, 2 ಕಡೆ 5 4 ಹಾಡು ಇರುತ್ತಲ್ಲ ಹಾಗೆ. ಸೊ ಮನೋಹರಣ್ಣ ಹೇಳಿದ್ರು, ನೀನು ಇಲ್ಲೇ ಇರೋಂಗಿದ್ರೆ ನಾನು ಹಾಡು ಕೊಡ್ತೀನಿ ನಿಮಗೆ. ಆಯಿತು, ನಾನು ಹೋಗ್ತಿಲ್ಲ, ಇಲ್ಲೇ ಇರ್ತೀನಿ ಅಂದೆ. ತಕ್ಕಂತ ಡಿಸೈಡ್ ಮಾಡಿದ್ದು ಏನೋ ಪ್ರಾಮಿಸ್ ಪ್ರಕಾರನೇ ಸ್ಟ್ರೈಟಾಗಿ ಒಂದು ಸಾಂಗ್ ಡೈರೆಕ್ಟಾಗಿ KS ಚಿತ್ರಮ್ಮ ಅವ್ರ ಜೊತೆ ಒಂದು ಡೈರೆಕ್ಟ್ ಸಾಂಗ್, ಡ್ಯುವೆಟ್ ಸಾಂಗ್ ಕೊಟ್ಟರು, ಸ್ಟ್ರೈಟ್ ಸಾಂಗು. ಸೊ ಅಂದ್ಕೊಂಡೆ ಇಲ್ಲ ಮ್ಯೂಸಿಕೇ ಮಾಡಬೇಕು. ಅಲ್ಲಿ ಅಷ್ಟರಲ್ಲಿ ಅಲ್ಲೂ ವಿಸಾ ಚೇಂಜ್ ಮಾಡುವಂಥ ಪರಿಸ್ಥಿತಿ ಇತ್ತು. ಸರಿ ಬೇಡ ಅಂತೇಳಿ ಮೇಲ್ ಕಳಿಸ್ದೆ, ಇಲ್ಲ ನಾನು ಬರ್ತಿಲ್ಲ, ವಾಪಸ್ ಬರೋಲ್ಲ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಸಂದರ್ಭ ಕೂಡಿ ಬಂತು ಆ ಟೈಮಲ್ಲಿ. ನನ್ನ ತಂದೆ ಅಂತೂ ತುಂಬ ಖುಷಿಪಟ್ಟರು, ತಂದೆ ತಾಯಿ ಇಬ್ಬರೂ. ಅದರಲ್ಲೂ ತಂದೆ, ಓಕೆ ನೀವು ವಾಪಸ್ ಹೋಗ್ತಿಲ್ಲ, ಆಯಿತು, ಲೈಫಲ್ಲಿ ಎಲ್ಲರಿಗೂ ಕಮಿಟ್ಮೆಂಟ್ ಇದ್ದೇ ಇರುತ್ತೆ. ನನ್ನ ಕಮಿಟ್ಮೆಂಟ್ ಆಗಿ ನೀನು ಹೋಗಿದ್ದೆ ಅಲ್ಲಿಗೆ, ಬಟ್ ನೀನು ಮ್ಯೂಸಿಕ್ ಮಾಡಿ ಇದು ಮಾಡು, ಅದೇ ನನಗೂ ಖುಷಿ ಅಂತ ಹೇಳಿ. ಸೊ ಪೇರೆಂಟ್ಸ್ ಸಪೋರ್ಟ್ ಇದ್ಮೇಲೆ ಅದು ಏನೇ ಕಷ್ಟ ಸುಖ ಇರಲಿ, ಬಟ್ ಮನೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ, ತುಂಬಾ ಮುಖ್ಯ. ಅದು ಅವ್ರ ಆಧಾರ ಇದ್ರೆ, ಆಧಾರ ಇಲ್ಲದೆ ಹೋದವರು ಸಾಧಿಸಿದವರು ಇದಾರೆ, ಇಲ್ಲ ಅಂತಲ್ಲ. ಅದೇ ಮನೆ ಆಧಾರ ಸಿಕ್ಕಿದಾಗ ಅದು ಒಂಥರ ಇನ್ನು ಶಕ್ತಿ, ಬೇರೆ ಶಕ್ತಿ. ಹಲವಾರು ಜನರು ಹೇಳಿದ್ರು, ಏನು ಹುಚ್ಚಿಡಿದೆ ನನಗೆ ಒಳ್ಳೆ ಕೆಲಸ ಬಿಟ್ಟು ಮ್ಯೂಸಿಕ್ ಅಂತೆ, ಹುಚ್ಚಿದೆ ಹಂಗೆ ಅದಿದ್ದೇ ಇರುತ್ತೆ, ಔಟ್ ಆಫ್ ಕನ್ಸರ್ನ್ ಹೇಳೋದು. ಹೌದು, ಅಂದ್ರೆ ಆ ಸಂದರ್ಭದಲ್ಲಿ ಮ್ಯೂಸಿಕ್ ಒಂದು ಫ್ಯಾಷನ್ ಅಥವಾ ಅದೊಂದು ಉದ್ಯೋಗ ಅಂತ ಆಗಿರ್ಲಿಲ್ಲ. ಈಗ ಉದ್ಯೋಗ, ಹೌದು, ಈಗ ಸಂಗೀತ ತುಂಬಾ ಕಲೆಗಳು ಉದ್ಯೋಗ ಆಗಿ ಕನ್ವರ್ಟ್ ಆಗಿ, ತುಂಬಾ ಈಗೆಲ್ಲ ಚಾನಲ್ಸ್ ಆಗಿ ಎಲ್ಲ ಇದೆ, ಅವಾಗೆಲ್ಲ ಅಷ್ಟೆಲ್ಲ ಇರಲಿಲ್ಲ. ಅದೇ ನಾನು ಆಗ ಒಂದು ಉದಯನು ಚಂದನ ಅಷ್ಟೇ ಮಾಧ್ಯಮ ಇತ್ತು. ಮತ್ತೆ ಆಗಿದ್ದದ್ದು ಕ್ಯಾಸೆಟ್ CD, ಅದಕ್ಕೆ ಅದೊಂದು ಮಾರ್ಕೆಟ್ ಇತ್ತು. ನಿಜ, ಸಿಡಿಗಳು ಅದಕ್ಕೆ ಒಳ್ಳೆ ಮಾರ್ಕೆಟ್ ಇದೆ. ಯಾಕಂದ್ರೆ ತುಂಬಾ, ಯಾಕಂದ್ರೆ ನಾನೀಗ ಇಷ್ಟೊಂದು ಸಾಂಗ್ಸ್ ಆಡಿದ್ದೀನಿ ಅಂದ್ರೆ ಆ ಕ್ಯಾಸೆಟ್ ಫೀಲ್ಡ್ ಅಷ್ಟು ಸ್ಟ್ರಾಂಗ್ ಆಗಿತ್ತು ಅವಾಗ. ಒಂದು ಸೆಕೆಂಡ್ ಥಿಂಗ್, ಇವಾಗ ನೀವು ಹೇಳ್ದಂಗೆ ಒಂದೇ ಒಂದು ಚಾನಲ್ ಇತ್ತು, ಒಂದೇ ಚಂದ್ರನ ದೂರದರ್ಶನ ಬಿಟ್ಟರೆ ಉದಯ ಒಂದಿತ್ತು. ಬಟ್
ಅವಾಗ ನಾವು ಒಂದು ಶೋಗೆ ಬಂದ್ರೆ ಅದಷ್ಟು ಗುರ್ತಿಡಿದ್ರು ಜನ, ಯಾಕಂದ್ರೆ ಎಲ್ಲರೂ ಅದ್ರ ಮುಂದೆನೆ ಕೂತಿರೋದು. ಅಷ್ಟು ಇವಾಗ 100 ಜನ ಇದ್ರೆ 100 ಜನ ಉದಯ ಟಿವಿನೇ ನೋಡೋದು, ಇಲ್ಲ ಚಂದ್ರನೇ ನೋಡೋದು ಅಷ್ಟೇ. ಇವಾಗ 1000 ಚಾನಲ್ಸ್ ಇದೆ. ಸೊ ನಾವು ನಮ್ದು ಪ್ರೋಗ್ರಾಮ್ ಮಾಡಿದೀನಿ, ದಿನ ಬರುತ್ತೆ, ಎಲ್ಲರಿಗೂ ಮೆಸೇಜ್ ಹಾಕಬೇಕು ನೋಡ್ಬೇಕಂದ್ರೆ, ಅದು ಇಲ್ಲ ಮಿಸ್ ಆಗೋದು ಆ ರೀತಿ. ಅವಾಗ ಇಟ್ ವಾಸ್ ನಾಟ್ ಲೈಕ್ ದಟ್. ಸೊ ಅದೊಂದು ಏನೋ ಪ್ಲಸ್ ಪಾಯಿಂಟ್ ಇತ್ತು ಅಲ್ಲಿ. ನಿಮಗೆ ಆಗ ಹೆಚ್ಚಿನ ದೇವಸ್ಥಾನಗಳ ಮುಂದೆ ನಿಮ್ಮ ಕ್ಯಾಸೆಟ್ಗಳು ಮಾರಾಟಕ್ಕಿತ್ತು. ಅದೊಂದು ನಿಜವಾಗ್ಲೂ ಐ ಆಮ್ ಬ್ಲೆಸ್ಡ್, ಪುಣ್ಯ ಅದು. ಅದೊಂದು ಅದೇ ಕ್ಯಾಸೆಟ್ಗಳು ಅಂತ ಹೇಳಿದ್ರೆ ಹೆಚ್ಚಿನ ಮಾರಾಟ ಅಂದ್ರೆ ಭಕ್ತಿಗೀತೆಗಳೇ ಕ್ಯಾಸೆಟ್ಗಳಲ್ಲಿ ನಾನು ಕಂಡಂಗೆ, ಅಂದ್ರೆ ಸಿನಿಮಾ ಗೀತೆಗಳೇ ಸಿಗ್ತಿದ್ವು. ಅದಲ್ಲದೆ ಹೆಚ್ಚು ಕ್ಯಾಸೆಟ್ಗಳಲ್ಲಿ ನಾವು ಕಾಣ್ಲಿಕ್ಕೆ ಸಿಗ್ತಿದ್ದು ಭಕ್ತಿಗೀತೆಗಳು. ಅದು ದೇವಸ್ಥಾನ ಅಂದ್ರೆ ಯಾರೊಬ್ಬ ಯಾವ್ದೋ ಒಂದು ದೇವಸ್ಥಾನ ಎಲ್ಲ ಸುಮಾರು ಅಂಗಡಿಗಳಿರುತ್ತೆ, ಹೊರಗಡೆ ಅವರು ಬಂದ್ ಮಾಡ್ತಾರೆ, ಸಣ್ಣ ಸಣ್ಣ ಅಂಗಡಿ ಇಟ್ಟಿರ್ತಾರೆ ಪಾಪ, ಅವರು ಅವರ ಬ್ಯಾನರಲ್ಲೇ ಒಂದು ಸಿಡಿ ಇಲ್ಲ ಕ್ಯಾಸೆಟ್ ಮಾಡ್ತಾರೆ. ಅಂತವ್ರಿಗೂ ಸುಮಾರು ಹಾಡಿದೀನಿ. ನಾನು ಪ್ರವಾಸಕ್ಕೆ ಹೋದಾಗ, ನಾನು ಮುರುಡೇಶ್ವರ ಎಲ್ಲ ಹೋದಾಗ ಅಂಗಡಿ ಮುಂದೆ ಒಂದು ಹಾಡು ಹಾಕಿ ಇಟ್ಟಿರ್ತಾರೆ. ನಮಗೇನಂದ್ರೆ ಪ್ರವಾಸಕ್ಕೆ ಹೋಗಿದ್ ನೆನಪಿಗೊಂದು ಏನಾದ್ರು ಬೇಕಲ್ವಾ ತಗೊಳ್ಳೋದು. ಅಂದ್ರೆ ಮೂರ್ತಿಗಳನ್ನ ತಗೊಳ್ಳೋದು ಒಂದಿದೆ, ಮೂರ್ತಿ ಫೋಟೋಸ್ ಎಲ್ಲ ತಗೊಳ್ಳೋದು ಅದೊಂದಿದ್ರೆ, ಕ್ಯಾಸೆಟ್ ತರೋದು ಯಾಕಂದ್ರೆ ಮನೇಲಿ ಬಂದು ಹಾಕಿದಾಗ ದೇವಸ್ಥಾನಕ್ಕೆ ಹೋಗಿದ್ದೆ ಅನ್ನೋ ಮತ್ತೆ ಒಂದು ಜರ್ನಿ ಟೈಮಲ್ಲಿ ಕಾರಲ್ಲಿ ಹಾಕೋದು ಅದೆಲ್ಲ ನಾಸ್ಟಾಲ್ಜಿಕ್ ಅದಲ್ಲ. ಮತ್ತೆ ಆ ಒಂದು ಕಾಲಘಟ್ಟವೇ ಹಾಗಿತ್ತು ಅಂದ್ಕೊಳ್ತೀನಿ. ಅಂದ್ರೆ ಸಿನಿಮಾ ಗೀತೆ ಕೇಳೋರಿದ್ರು, ಬಟ್ ಟ್ರಾವೆಲ್ ಮಾಡುವಾಗ ಭಕ್ತಿ ಗೀತೆಗಳನ್ನ ಕೇಳ್ಕೊಂಡು ಹೋಗೋದು ಅದೊಂದು ನಂಬಿಕೆಯೂ ಆಗಿ ಉಳ್ಕೊಂಡಿತ್ತ ಆ ಕಾಲಘಟ್ಟದಲ್ಲಿ. ನಿಜ. ಟೇಪ್ ರೆಕಾರ್ಡರ್ ಹೌದು, ಅಲ್ಲಿ ಹಿಂದೆ ಕರ್ಕೊಂಡು ಹೋಗ್ಬಿಟ್ಟು ಅಂದ್ರೆ ನಾನು ಅಂದ್ರೆ ನನ್ನ ತಂದೆ ಜೊತೆ ಕ್ಯಾಸೆಟ್ ಇದು ಒಂದು ಸರಣಿ ಇತ್ತು, ಅದನ್ನ ಕೇಳ್ಕೊಂಡು ಬೆಳೆದವನಾದ ಕಾರಣ ನಂಗೆ ಆ ಕ್ಯಾಸೆಟ್ ಜೊತೆಗಿನ ನಂಟು ತುಂಬಾ ಇದೆ. ಅದ್ರಲ್ಲಿ ತುಂಬಾ ಜನರು ಈಗ ನಿಮ್ಮ ಹಾಡುಗಳು ಸಹ ಅಲ್ಲಿ ನಾನು ಕೇಳಿ ಬೆಳೆದಿದ್ದೆ. ಹಾಗಾಗಿ ನನಗೆ ಕ್ಯಾಸೆಟ್ ಒಂದು ಪರಿಚಯ. ನೀವು ಸಿನಿಮಾ ರಂಗದ ಬಗ್ಗೆ ಅಂದ್ರೆ ಎಂಟರ್ ಆಗ್ಲಿಕ್ಕೆ ವಿ ಮನೋಹರ್ ಕಾರಣ ಅಂತ ಹೇಳ್ತೀರಿ. ವಿ ಮನೋಹರ್ ಸಮೇತ ಉಪೇಂದ್ರ ಅವರ ಒತ್ತಾಯದಲ್ಲಿ ಸಿನಿಮಾಗೆ ಬಂದಂತ ಜರ್ನಿ ಗೊತ್ತಿರುವ ರಾತ್ರಿ ಇಡೀ ಬಯಸ್ಕೊಂಡು ಉಪೇಂದ್ರ ಅವ್ರು ಬೈದು ಇಲ್ಲ ನೀವು ಮಾಡ್ಬೇಕು ಅಂತ ಹೇಳಿದಕ್ಕೆ ಅವರು ಸಿನಿಮಾಗೆ ಹೊರಟು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. ಹಾಗೆ ಅವ್ರು ನಿಮ್ಮನ್ನ ಒಂದು ಇಲ್ಲಿಗೆ ತಂದ್ರು, ಅಂದ್ರೆ ಸಿನಿಮಾ ರಂಗಕ್ಕೆ ಅಥವಾ ಇದಕ್ಕೆ ಪರಿಚಯಿಸಿದ್ರು ಅಂತ ಹೇಳಿ. ಆ ಇದು ಹೇಗೆ ಅಂದ್ರೆ ಮೊದಲ ಸಿನಿಮಾ ಡ್ಯಾಡಿ ನಂಬರ್ 1 ಅಂತ ಚರಣ್ ರಾಜ್. ಚರಣ್ ಅವರು ಹೀರೋ. ಸಿನಿಮಾ ಅಷ್ಟೊಂದು ಇದಾಗಿಲ್ಲ. ಸೊ ಸಾಂಗ್ ಅಷ್ಟೇ ಯಾರು ಕೇಳಿದ್ರೆ ಹಂಗಾಗ್ಬಿಡ್ತು. ಬಟ್ ಅಣ್ಣ ಅವರು ಮತ್ತೆ ಮನೋರಣ್ಣ ಬೇರೆನೂ ಸಾಂಗ್ಸ್ ಕೊಟ್ಟರು. ಸೊ ಅದೇ ಟೈಮಲ್ಲಿ ಪ್ರವೀಣ್ ಡಿ ರಾವ್ ಅವರ ಪರಿಚಯ ಆಯ್ತು ನನಗೆ. ಸೊ ಒಂದು ಶಿವನ ಬಗ್ಗೆ ಒಂದು ಪ್ರಾಜೆಕ್ಟಿಗೆ ಅವರು ಸರಿ ಬಾ ಇಂಥ ಸ್ಟುಡಿಯೋಗೆ ಬಾ ಅಂತ ಹೇಳಿ ಕರೆಸಿದ್ರು ಬ್ಯಾಶಮ್ ಸರ್ಕಲಲ್ಲಿ. ಸೊ ಅವರು ಆ ಒಂದು ಪ್ರಾಜೆಕ್ಟ್ಗೆ ಹಾಡಿಸಿ ಎಲ್ಲ ಕಡೆಯೂ ಹೇಳಿದ್ರು, ಇದ್ರ ಒಂದು ಹುಡುಗ ಬಂದಿದ್ದಾನೆ, ಸೊ ವಾಯ್ಸ್ ಚೆನ್ನಾಗಿದೆ, ಚೆನ್ನಾಗಿ ಹಾಡ್ತಾನೆ, ಬಳಸ್ಕೊಳ್ಳಿ ಅಂತ. ಸೊ ಡಿವೋಷನ್ ಫೀಲ್ಡಲ್ಲಿ ತುಂಬ ಫಾಸ್ಟಾಗಿ ಪಿಕಪ್ ಆಯಿತು. ನೀವು ಹೇಳಿದ ಇಂಟ್ರೊಡಕ್ಷನ್ ಕೊಟ್ಟಂಗೆ. ಸೊ ಒಂದು ನನ್ನ ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್, ಎಲ್ಲ ಮ್ಯೂಸಿಕ್ ಅಂದಮೇಲೆ ಒಂದೇ, ಅದು ಫಿಲ್ಮ್ ಮ್ಯೂಸಿಕ್ನು ಅಷ್ಟೇ ಏನೋ ಎಂಜಾಯ್ ಮಾಡಿ ಹಾಡ್ತೀನಿ. ಭಾವಗೀತೆಗಳಾಗಲಿ ಇಲ್ಲ ಜನಪದ ಆಗಲಿ ಭಕ್ತಿಗೀತೆಗಳು ಡಾನ್ಸಿಗೂ ಹಾಡ್ತೀನಿ. ಸೊ ಎಲ್ಲ ಎಂಜಾಯ್ ಮಾಡಿ ಹಾಡ್ತೀನಿ. ಬಟ್ ನಮ್ಮ ಪರ್ಸನಲ್ ಚಾಯ್ಸ್ ಅಂತಂದಿರುತ್ತೆ. ನೀವು ಏನು ಕೆಲಸ ಮಾಡಿದ್ರೆ ನಿಮಗೆ ಖುಷಿ ಅಂತ ಕೇಳಿದಾಗ ನಾನು ಸಂಗೀತ ಹಾಡಿದಾಗ ಖುಷಿ ಅಂತ ಹೇಳ್ತೀನಿ. ಆ ಸಂಗೀತದಲ್ಲಿ ಯಾವ ಜಾನರ್ ಅಂತ ಬಂದಾಗ ಭಕ್ತಿಗೀತೆ ಐ ಎಂಜಾಯ್ ಮೋರ್, ಇಟ್ಸ್ ಅ ಫ್ಯಾಕ್ಟ್. ಸೊ ಆ ಶಕ್ತಿ ಏನೋ ಅದು ಆ್ಯಡ್ ಆಗುತ್ತೆ ಅಲ್ಲಿ. ಅದರಲ್ಲಿ ತುಂಬ ಡಿವೋಷನಲ್ ರೆಕಾರ್ಡಿಂಗ್ಸ್ ಆಗ್ತಾಯಿತ್ತು. ಆ್ಯಂಡ್ ಫಾರ್ ಇನ್ಫಾರ್ಮೇಷನ್, ಕರ್ನಾಟಕದಲ್ಲಿ ಆಗುವಷ್ಟು ರೆಕಾರ್ಡಿಂಗ್ಸ್ ಬೇರೆ ಯಾವ ದೇಶಗಳಲ್ಲೂ ಆಗಲ್ಲ, ಯಾವ ಸ್ಟೇಟ್ಸಲ್ಲೂ ಆಗಲ್ಲ, ಯಾವ ರಾಜ್ಯಗಳಲ್ಲೂ ಆಗಲ್ಲ, ಯಾವ ದೇಶದಲ್ಲೂ ಆಗಲ್ಲ. ಆ್ಯಕ್ಚುಲಿ ಅದೊಂದು ರಿಸರ್ಚ್ ಮಾಡಿದೆ. ಸೊ ಯಾಕಂದರೆ ಸುಮಾರು ಮಠಗಳಿವೆ ನಮಗೆ, ಎಸ್ಪೆಷಲಿ ಉತ್ತರ ಕರ್ನಾಟಕದ ಕಡೆಗೆ ಹೋಗ್ಬಿಟ್ರೆ ಬೇಕಾದಷ್ಟು ಮಠಗಳಿವೆ. ಸೊ ಅವರೆಲ್ಲ ಪ್ರಾಜೆಕ್ಟ್ಸ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಬ್ಯಾಕ್ ಟು ಬ್ಯಾಕ್ ರೆಕಾರ್ಡಿಂಗ್ಸ್ ಬರೋಕ್ಕೆ ಶುರು ಆಯಿತು. ಒಂದೆರಡು ಡಿವೋಷನಲ್ ರೆಕಾರ್ಡಿಂಗ್ ಆಯಿತು. ಆ ಸ್ಟುಡಿಯೋ ಅವರೇ ಹೇಳೋಕ್ಕೆ ಶುರು ಮಾಡಿದ್ರು, ಇಂಥ ಒಂದು ಹುಡುಗ ಬಂದಿದ್ದಾನೆ, ಚೆನ್ನಾಗಿ ಆಡ್ತಾರೆ, ನೋಡಿ ಟ್ರೈ ಮಾಡಿ ಅಂತ. ಸೊ ಆ್ಯಂಡ್ ಇನ್ನೊಂದೇನೆಂದರೆ, ಮೂಲತಃ ನಾನು ಕೇರಳದಿಂದ. ಸೊ ಒಂದು ಆ ನೇಸಲ್ ಇನ್ಫ್ಲುಯೆನ್ಸು, ಸ್ವಲ್ಪ ವಾಯ್ಸಲ್ಲಿ ಬೇಸು. ಸೊ ಎಲ್ಲರೂ ಈ ಯೇಸುದಾಸ್ ಸರ್ ಅವರ ಸಾಂಗನ್ನು ಇಷ್ಟಪಡೋರು, ಈ ಒಂದು ಹುಡುಗ ಬಂದಿದ್ದಾನೆ, ಸೊ ಅವ್ನ ಕೇಳಿ ಆಡಿಸ್ಬೋದು, ಸ್ವಲ್ಪ ಸೌಂಡಿಂಗ್ ಇರುತ್ತೆ. ಸೊ ನಿಮ್ಗೆ ಬೇಕಾ ಭಕ್ತಿಗೀತೆಗಳಿಗೆ ಅವ್ರದ್ದು ಇದಲ್ವಾ. ಸೊ ಅದೊಂದು ಪ್ಲಸ್ ಪಾಯಿಂಟು, ಮೈನಸ್ ಇದೆ. ಯಾಕಂದರೆ ಒಬ್ಬರ ಥರ ಅಂತ ಹೇಳ್ಬಿಟ್ರೆ ಅದು ನಾವು ಆ ಚಾಪ್ ಆಗ್ಬಿಟ್ರೆ ಕಷ್ಟ. ಅವ್ರ ಥರ ಹಾಡೋಕೆ ಅವರೇ ಇದ್ದಾರಲ್ಲ, ಮತ್ತೆ ಅವ್ರ ಥರ ಹಾಡೋರು ಯಾರು ಬೇಕು, ಯಾಕೆ ಬೇಕು ಅಂತ ಅವ್ರು ಇದಕ್ಕೆಲ್ಲ ಮುಟ್ಟಕ್ಕೆ ಆಗಲ್ಲ, ಪದದುಳಿ ಸಮಾನ ಇಲ್ಲ ನಾವು ಆದರೂ ಹೇಳ್ತಿರೋದು. ಸೊ ಅವರ ಹೆಸರಲ್ಲಿ ಇಲ್ಲ ಆ ಒಂದು ಟಚ್ ಇದೆ ವಾಯ್ಸಲ್ಲಿ ಅಂತ ಹೇಳಿ ಸುಮಾರು ಪ್ರಾಜೆಕ್ಟ್ಸ್ ಬಂತು ಏನೋ, ಅದೊಂದು. ಮತ್ತೆ ಗೊತ್ತಾಯಿತು. ಸೊ ಡಿವೋಷನಲ್ ಸಿಂಗರ್ ಅಂತ ನಾನು ಬ್ರ್ಯಾಂಡಿಂಗ್ ಆಗ್ತಾ ಇದ್ದೀನಿ, ನಂದು ಬ್ರ್ಯಾಂಡ್ ಆಗಿದ್ದೀನಿ. ಸೊ ಇದು ಹೆಂಗಾದ್ರೂ ಇದನ್ನ ಹೊರಗೆ ಬರಬೇಕಲ್ವಾ ಅಂತ. ಅದು ಅದೇ ಟೈಮಲ್ಲಿ ವೀರ ಮದಕರಿ ಸಿನಿಮಾಗೆ ಸಿನಿಮಾ ರೆಕಾರ್ಡಿಂಗ್ ಸಿಗ್ತಾವೆ, ಜುಮ್ ಜುಮ್ ಮಾಯ ಸಾಂಗು. ಸೊ ಅದು ತುಂಬ ಫ್ರೀಡಮ್ ಕೊಟ್ಬಿಟ್ರು. ಕಿರವಾಣಿ ಸರ್ ಆಗಲಿ, ಕವಿರಾಜ್ ಅವ್ರು ಬರೆದಿದ್ದು, ಆ್ಯಂಡ್
ಮೈ ಗುಡ್ ಫ್ರೆಂಡ್, ಈ ಒಂದು ಆಡಿಯೋ ಕಂಪ್ನಿ ಮಾಸ್ ರೆಕಾರ್ಡಿಂಗ್ ಕಂಪ್ನಿ ಅಂತ ಜೇಂಕಾರ್ ಮ್ಯೂಸಿಕ್ ಕಂಪ್ನಿ, ತುಂಬ ಕ್ಲೋಸ್ ಅವರು. ಅವ್ರ ಕಂಪ್ನಿಗೆ ನಾವು ಒಂದು 5,000 6,000 ಹಾಡು ಆಡಿರ್ಬೇಕು. ಸೊ ದೇ ಇನ್ಸಿಸ್ಟೆಡ್ ಅಜಯ್ ಕೈಲಿ ಆಡಿಸ್ಬೇಕು, ಐ ಓ ಹಿಮ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆ ಒಂದು ಸಾಂಗ್ ಸಿಕ್ತು. ಸೊ ಅದರಲ್ಲಿ ಫುಲ್ ಚೇಂಜ್ ಮಾಡಿ ಮಾಡ್ಯುಲೇಟ್ ಮಾಡಿ ಹಾಡಿದೆ. ಅಲ್ಲೂ ಉಲ್ಟಾ ಹೊಡಿದೆ, ಯಾಕಂದರೆ ಸುಮಾರು ಜನರು ಅನ್ಕೊಂಡ್ಬಿಟ್ರು ಕಿಚ್ಚ ಸುದೀಪ್ ಅವರೇ ಹಾಡಿದ್ದಾರೆ ಅಂತ, ಸುಮಾರು ಜನರು ಅನ್ಕೊಂಡ್ರು ರಾಜೇಶ್ ಅವ್ರು ಹಾಡಿದ್ರು ಅಂತ. ಅಥವಾ ಇತ್ತೀಚೆಗೆ ಜನರು ಗೊತ್ತಾಗ್ತಾ ಇರೋದು ನೀವು ಹಾಡಿದ ಅದು ಅಂತ ಹಂಗೆ. ಬಟ್ ಯಾ, ದಟ್ ಇಸ್ ಅ ಗುಡ್ ಬ್ರೇಕ್ ಫಿಲ್ಮ್ ಅಂತ. ಅದೇ ನಾನು ನೀವೇ ಹೇಳಿದ್ರಿ ಯೇಸುದಾಸ್ ವಾಯ್ಸ್. ನಾನು ಎಷ್ಟೋ ಸರ್ತಿ ಅಯ್ಯಪ್ಪನ ಸಾಂಗ್ಗಳನ್ನು ಕೆಲವೊಂದನ್ನು ಕೇಳಿದಾಗ ಇದು ಯೇಸುದಾಸ್ ಹಾಡಿರಬಹುದು ಅಂತ ಎಲ್ಲ ನೋಡಿ ಸರ್ಚ್ ಮಾಡಿ ಇಲ್ಲ ಅಂದ್ರೆ ನಮಗೆ ಕೇಳುಗನಾಗಿ ನಾನು ಅಷ್ಟು ಸಂಗೀತದಲ್ಲಿ ಹಾಡುವಾಗ ಹಾಗಾಗಿ ನನಗೆಲ್ಲ ಕೇಳುವಾಗಿಲ್ಲ ಅವ್ರು ಹಾಡಿದ್ದ ಅಂತೇಳಿ ಅಂದಾಜಿಗಾಗಿ ನಾವು ಸರ್ಚ್ ಮಾಡಿ ನೋಡಿದ್ರೆ ಇಲ್ಲ, ಅದರಲ್ಲಿ ಅಜಯ್ ವಾರಿಯರ್ ಅಂತ ಹೆಸರು ಇರ್ತದೆ. ಹೀಗೆ ನಿಮ್ಮ ಹರಿವರಾಸರಂ ಅವರದ್ದು ಒಂದು ಪೀಕ್ ಲೆವೆಲಲ್ಲಿ ಎಲ್ಲರೂ ಕೇಳಿದ್ದಾರೆ. ಅದೇ ಸ್ವರದಲ್ಲಿ ನಿಮ್ಮದು ಕೇಳಲಿಕ್ಕೆ ಸಿಗ್ತದೆ ನಮಗೆ, ಅದೇನಿಲ್ಲ ಅಂತ ಹೇಳಿ ಅಲ್ವಾ. ಹಾಗೆ ಭಕ್ತಿ ಗೀತೆಗಳನ್ನ ಹಾಡುವಾಗ ಒಂದು ಭಾವ ಇದೆ, ಅದಕ್ಕೆ ಅದರದ್ದೇ ಆದ ಒಂದು ಭಾವ ಇದೆ. ಯಾಕಂದ್ರೆ ಭಕ್ತಿಗೀತೆ ಒಂದು ಹೇಗೆ ಅಂತ ಹೇಳಿದ್ರೆ ದೇವರನ್ನ ಕೇಳುಗ ಅವನ್ನ ಫೀಲ್ ಮಾಡಬೇಕು. ದೇವರು ಅಂದ್ರೆ ಅವನ ಮುಂದೆ ಎಲ್ಲೋ ಕಣ್ಮುಚ್ಚಿ ಕೇಳಿದಾಗ ಅವನಿಗೆ ದೇವರು ಇಲ್ಲೇ ಇದ್ದಾನೆ ಅನ್ನೋ ತರ ಒಂದು ಭಾವ. ಖಂಡಿತ ಆ ಭಾವವನ್ನು ಬರೆಸೋದು ಹೇಗೆ ಅಂದ್ರೆ ನೀವು ಬೇರೆ ಬೇರೆ ಭಾಷೆಯಲ್ಲಿ ಹಾಡಿದ್ದೀರಿ, ಯಾವುದೋ ಒಂದು ಭಾಷೆಯಲ್ಲಿ ಹಾಡೋದಾದ್ರೆ ಈಗ ಕನ್ನಡನ ಗೊತ್ತು, ನಿಮಗೆ ಮಲಯಾಳಂ ಗೊತ್ತಿರ್ತದೆ, ಆ ಮಾತೃಭಾಷೆಯಲ್ಲಿ ಹಾಡುವಾಗ ಅದೊಂದು ಓಕೆ. ಗೊತ್ತಿಲ್ಲದ ಭಾಷೆಯಲ್ಲಿ ಆ ಭಾವವನ್ನು ಹಿಡಿಯೋದು ಹೇಗೆ ಅಂತ ಹೇಳಿ. ಒಂದು ನಾನು ಹೇಳ್ದಂಗೆ ಭಕ್ತಿಗೀತೆ ಹಾಡೋದು ನನ್ನ ಕಂಫರ್ಟ್ ಝೋನ್, ನಾನು ಜಾಸ್ತಿ ಎಂಜಾಯ್ ಮಾಡೋದು ಅದು. ಬಹುಶಃ ದೇವರ ಬಗ್ಗೆ ಜಾಸ್ತಿ ಭಕ್ತಿ ಇರೋದ್ರಿಂದ ಅದು ಒಂದು ಇರ್ಬೋದು, ಏನೋ ದೇವರು ಅನ್ನೋ ಒಂದು ಇದು. ಸೆಕೆಂಡ್ ಥಿಂಗ್, ಫಸ್ಟಿಂದ ಹೇಳೋ ವಿಷಯ ಅದೇ. ಯಾಕಂದರೆ ಒಂದು ಸಾಲು ಹಾಡುವಾಗ ಅದು ಏನು ಅಂತ, ಅದರ ಅರ್ಥ ಏನು ಅಂತ, ಆ ಸಾಲಿನ ಅರ್ಥ ಏನು ಅಂತ ಅರ್ಥ ಮಾಡ್ಕೊಂಡು ಹಾಡಿದಾಗ ಅದರ ಎಕ್ಸ್ಪ್ರೆಷನೇ ಬೇರೆ ಇರುತ್ತೆ. ಸುಮ್ಮನೆ ಒಂದು ಸಾಲು ಕೊಟ್ಟಾಗ ಓಕೆ ಸುಮ್ಮನೆ ಹಾಡೋದೊಂದು, ಅದು ಹಾಡು ಹೇಳೋದು ಅಂತ ಹೇಳ್ಬಿಡ್ತೀವಿ. ಹಾಡಿನ ಮೂಲಕ ಹಾಡೋದು ಅಂದರೆ ಅದು ಏನು ಅಂತ ಅರ್ಥ ಮಾಡ್ಕೊಂಡು ಹಾಡಿದ್ರೆ ಯು ಕ್ಯಾನ್ ಎಕ್ಸ್ಪ್ರೆಸ್ ಇಟ್ ಬೆಟರ್ ಅಲ್ಲ. ಆ್ಯಂಡ್ ಭಕ್ತಿಗೀತೆಯಿಂದ ಬಂದಾಗ ನ್ಯಾಚುರಲ್ ಇಟ್ ಇಸ್ ದೇವ್ರು ಕೇಳ್ಕೊಳ್ಳೋದು ಇಲ್ಲ ದೇವ್ರನ್ನ ಹೊಗಳೋದು ಅಲ್ವಾ. ಸೊ ಕಾನ್ಸ್ಟೆಂಟ್ ಆಗಿ ಒಂದು ಇದು ಜಾನರ್ ಅದು ಒಂದು ಭಕ್ತಿಗೀತೆಯಿಂದ ಬಂದಾಗ. ಸೊ ಅದರಲ್ಲಿ ಆದಷ್ಟು ನಾನು ಏನು ಸಾಲುಗಳೇನೋ ಅದನ್ನು ಅರ್ಥ ಮಾಡಿಕೊಂಡು ಹಾಡೋ ಪ್ರಯತ್ನ ಪಡ್ತೀನಿ. ಸೊ ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಇದೆಲ್ಲ ಸಮಸ್ಯೆ ಇಲ್ಲ, ಭಾಷೆ ಸಮಸ್ಯೆ ಇಲ್ಲ. ಬೇರೆ ತುಳುನೂ ಸಮಸ್ಯೆ ಇಲ್ಲ ಆ್ಯಕ್ಚುಲಿ ಹೇಳೋದು. ಮತ್ತು ಬೇರೆ ಭಾಷೆಯಿಂದ ಬಂದಾಗ ಲೈಕ್ ಒರಿಯಾ, ಬೆಂಗಾಲಿ ಇದೆಲ್ಲ ಹಾಡಿದಾಗ ನಾನು ಕೇಳ್ತೀನಿ ಅರ್ಥ ಏನು ಅಂತ. ಮತ್ತು ಗೊತ್ತಿಲ್ಲದ್ರ ಭಾಷೆ ಹಾಡಕ್ಕೆ ಹೋದಾಗ ಆ ಏನು ಭಾಷೆಯಿಂದ ಹೇಳ್ತಾರಲ್ಲ, ಈಗ ನಾಳೆ ರೆಕಾರ್ಡಿಂಗ್ ಇದೆ ಬರಬೇಕು ಇಂಥದ್ದು ಅಂತ ಹೇಳ್ತಾರೆ, ಇಲ್ಲ ನಾನು ಕೇಳ್ತೀನಿ ಏನು ರೆಕಾರ್ಡಿಂಗ್ ಅದು ಅಂತ, ಏನು ಭಾಷೆ ಅಂತ ಕೇಳ್ತೀನಿ. ಇಲ್ಲ ಡಿವೋಷನಲ್ ಫಿಲಿಮಾ ಅಂತ ಗೊತ್ತಾಗತ್ತಲ್ಲ. ಸೊ ನನಗೆ ಗೊತ್ತಿಲ್ಲದಿರೋ ಭಾಷೆ ಅಂತ ರೆಕಾರ್ಡಿಂಗ್ ಫಿಕ್ಸ್ ಆದಾಗ ಯೂಟ್ಯೂಬ್ಗೆ ಏನೋ ಹೋಗಿ ನಾನು ಏನಾದರೂ ಕೇಳ್ತೀನಿ ಆ ಭಾಷೆ. ಫಾರ್ ಎಕ್ಸಾಂಪಲ್ ಬೆಂಗಾಲಿ ರೆಕಾರ್ಡಿಂಗ್ ಆದಾಗ ಯಾವುದಾದ್ರೂ ಬೆಂಗಾಲಿ ಸಾಂಗ್ ಹಾಕ್ಕೊಂಡು ಸುಮ್ಮನೆ ಕೇಳ್ಕೊಂಡು ಹೋಗ್ತೀನಿ ಸ್ಟುಡಿಯೋಗೆ ಹೋಗುವಾಗ. ಸೊ ಆ ಒಂದು ನೇಟಿವಿಟಿ, ಆ ಒಂದು ಆ್ಯಕ್ಷನ್ ಗೊತ್ತಾಗಕ್ಕೆ, ಆ ಮೂಡಿಗೆ ಹೋಗೋಕ್ಕೆ. ಓ ಮೋರ್ ಮೋರೆ ಚಿನ್ಮಯೋ ಆನಂದೋ ಆನಂದೋ ಅಮಾರ್ ಮೋರೆ ಚಿನ್ಮಯೋ ಆನಂದೋ ಆನಂದ ಅಂತ ಹಾಡಕ್ಕಾಗಲ್ಲ. ಅವ್ರು ಆನಂದೋ ರಸಗೋಳ, ಅವ್ರು ತಿನ್ನೋದೇ ರಸಗೋಳ. ಸೊ ರಸಗೋಳ ಬಾಯಲ್ಲಿ ಹಾಕೊಂಡು ಹಾಡಿದ್ರೆ ಹೆಂಗಿರುತ್ತೆ ಅಷ್ಟೇ ಏನೋ. ಸೊ ಕೇಳ್ಕೊಂಡು ಹೋಗ್ತಾ ಇರ್ತೀನಿ ಯಾವ ಭಾಷೆನೋ ಅದನ್ನು. ಸೊ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ ಟು ಅಂಡರ್ಸ್ಟ್ಯಾಂಡ್ ದ ನೇಟಿವಿಟಿ ಆಫ್ ದ್ಯಾಟ್ ಲ್ಯಾಂಗ್ವೇಜ್. ಸೊ ಅದೆಲ್ಲ ಹೆಲ್ಪ್ ಆಗುತ್ತೆ. ಸೊ ಸ್ವಲ್ಪ ಹೋಮ್ವರ್ಕ್ ನಾವು ಮಾಡಬೇಕು, ಸುಮ್ಮನೆ ಎಲ್ಲ ಇಟ್ಸ್ ನಾಟ್ ದ ಲಕ್ ಫ್ಯಾಕ್ಟರ್ ಅಲೋನ್. ಅಲ್ಲಿಗೆ ಭಾರತೀಯ ಭಾಷೆಗಳನ್ನು ಹಾಡುವಾಗ ಅಂದರೆ ಒಂದು ಕನೆಕ್ಟಿವಿಟಿ, ಈಗ ನಮ್ಮಲ್ಲಿ ಹಿಂದಿಯನ್ನು ಒಳಗೊಂಡಿದೆ ನಮ್ಮ ಭಾಷೆ, ಅಥವಾ ನಮಗೆ ಹಿಂದಿ ಎಲ್ಲ ಕೇಳಲಿಕ್ಕೆ ಸಿಗ್ತದೆ. ವಿದೇಶಿ ಭಾಷೆಗಳು ಅಂದಾಗ ಅದು ಹೇಗೆ ಅಂತ ಹೇಳಿ. ವಿದೇಶಿ ಭಾಷೆ ಹೇಳೋಕ್ಕೆ ಇಂಗ್ಲೀಷ್ ಒಂದು ಗೊತ್ತು, ಅದರ್ವೈಸ್ ನಾನು ಹಾಡಿರೋದು ಅರಬಿಕ್. ಸೊ ಹೆಂಗೂ ಕುವೈಟಲ್ಲಿ ಇದ್ದೆ, ಸೊ ಹಾಗಾಗಿ ಸ್ವಲ್ಪ ಅರಬಿಕ್ ಬೇಸಿಕ್ ಎಲ್ಲ ಗೊತ್ತಿತ್ತು. ಯಾ, ಸೊ ಒಂದು ಆಸೆ ಇತ್ತು. ಯಾಕಂದರೆ ಸೊ ನಾನು ಡಿವೋಷನಲ್ ಸಿಂಗರ್ ಅಂತ ಬ್ರ್ಯಾಂಡ್ ಆದಾಗ ಇದರಿಂದ ಹೊರಗೆ ಬರಬೇಕಲ್ವ ಅಂತ ನಿರ್ಧಾರ ಮಾಡಿದಾಗ ಒಂದು ಲವ್ ಸಾಂಗ್ಸ್ ಆಲ್ಬಮ್ ಮಾಡಿದೆ ನನ್ನ ಫ್ರೆಂಡು. ಅರೇಬಿಕ್ ಅಲ್ಲ, ಮಲಯಾಳಮಲ್ಲಿ. ಸೊ ಅದರಲ್ಲಿ ಒಂದು ಸಾಂಗನ್ನು ಅರೇಬಿಕ್ ಬರೆಸ್ಬಿಟ್ಟು ಅಲ್ಲಿಗೆ ಹೋಗಿ ಶೂಟ್ ಮಾಡಿ, ಗಲ್ಫ್ಗೆ ಹೋಗಿ ದುಬೈ ಕತಾರ್ಗೆ ಹೋಗಿ ಶೂಟ್ ಮಾಡಿ ಅದೆಲ್ಲ ಈ ಸಾಹಸ ಮಾಡಿದ್ದೀನಿ. ಲೈಫ್ ಜರ್ನಿ ಮಧ್ಯದಲ್ಲಿ ಬಂದು ಹೋದಂಥ ವಿಷಯಗಳು. ಸೊ ದಟ್ ಬಟ್ ಡೆಫಿನೆಟ್ಲಿ ಅದೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಒಂದು ಮ್ಯೂಸಿಕ್ ಮಾಡೋದು ಇಲ್ಲ ಪ್ರೊಡಕ್ಷನ್ ಮಾಡೋದು, ಯಾಕಂದರೆ ಒಂದು ಹಾಡು ರೆಕಾರ್ಡ್ ಮಾಡೋದಂದರೆ ಪ್ರೊಡಕ್ಷನ್ ಕಾಸ್ಟ್ ಇದೆ. ಸೊ ಅದೆಲ್ಲ ಆ ಚಾಲೆಂಜಿಂಗ್ ಟೈಮಲ್ಲಿ, ಫಿನಾನ್ಷಿಯಲಿ ಆಲ್ಸೋ ಚಾಲೆಂಜಿಂಗ್ ಟೈಮ್ ಅದು. ಅಂಥ ಟೈಮಲ್ಲಿ ಇದೆಲ್ಲ ಮಾಡಿದ್ದೀನಿ. ಇದು ಇವಾಗ ಯೋಚನೆ ಮಾಡುವಾಗ
ನಿಜವಾಗ್ಲೂ ಇಷ್ಟೊಂದು ಧೈರ್ಯ ಆಯ್ತು ಅಂತ ಅನ್ಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ಫ್ರೆಂಡ್ಸ್ ಎಲ್ಲರ ಸಹಾಯದಿಂದ ಸೊ ಅಲ್ಲಿ ಹೋಗಿ ಶೂಟ್ ಮಾಡೋದು, ಅಲ್ಲಿ ಪೊಲೀಸ್ ಕೈಲಿ ಸಿಕ್ಕಾಕೊಂಡು, ಯಾಕಂದರೆ ಡಿಫೆನ್ಸ್ ಏರಿಯಾದಲ್ಲ ಹೋಗಿ ನಾವು ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡೋಕೆ ಹೋಗಿ ಅವ್ರು ಬಂದು ಹಿಡಿದು ಅದೆಲ್ಲ ಎಲ್ಲ ಆಗಿದೆ. ಬಟ್ ಯುನೋ ಇಟ್ಸ್ ಆಲ್ ಅನ್ ಎಕ್ಸ್ಪೀರಿಯನ್ಸ್. ನಾವು ಲೈಫಲ್ಲಿ ಎಲ್ಲ ಕಲಿಯುವಂಥದ್ದು ಅಲ್ವಾ. ಸೊ ವಂಡರ್ಫುಲ್ ಜರ್ನಿ. ನಿಮಗಿದು ಕಾಡಿತ್ತ ಅಂದರೆ ಭಕ್ತಿಗೀತೆಗಳನ್ನೇ ಹಾಡುತ್ತಿದ್ದೀನಿ ಅನ್ನೋ ತುಂಬ ಕಾಡಿತ್ತ ಅಥವಾ ಅಲ್ಲ? ನೀವು ಇಲ್ಲ, ಖಂಡಿತ ಅಲ್ಲ, ಇವತ್ತಿಗೂ ಇಲ್ಲ ಅದು. ಹಲವಾರು ಜನ ಹೇಳ್ತಿದ್ರೆ ಸಿನಿಮಾ ಯಾಕೆ ಹಾಡ್ತಿಲ್ಲ. ಆ್ಯಂಡ್ ಎಲ್ಲಿ ಎಲ್ಲೊಂದು ಕಾರ್ನರ್ ಆಫ್ ಮೈ ಮೈಂಡ್, ಕೋಣೆಯಲ್ಲಿ ಎಲ್ಲೋ ಓಕೆ ನಾನು ಈ ಸ್ಟೈಲ್ ಚೇಂಜ್ ಮಾಡಬೇಕು ಅನ್ನೋದು ಬಂತು. ಅದಕ್ಕೆ ಆ ಜುಮ್ಜುಮಾಯ ಬೇರೆ ಸ್ಟೈಲಲ್ಲಿ ಹಾಡಿದ್ದು. ಅದು ಯಾಕೆ ಅಂದರೆ ನಾನು ಸ್ಟೇಜ್ ಪ್ರೋಗ್ರಾಮ್ಸಲ್ಲಿ ಹಾಡುವಾಗಲೂ ಅಷ್ಟೇ, ಫಿಲ್ಮ್ ಸಾಂಗ್ಸ್ ಹಾಡುವಾಗ ಸುಮ್ಮನೆ ಬೇಡದೇ ಇರೋ ಪಲ್ಕಗಳು ಬರೋದು. ಅಂದರೆ ಭಕ್ತಿಗೀತೆ ಹಾಡಿ, ಕ್ಲಾಸಿಕಲ್ ಹಾಡಿ 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 ಫಾರ್ ಎಕ್ಸಾಂಪಲ್ ಮಾಮರವೆಲ್ಲು ಕೋಗಿಲೆಯಲ್ಲು ಏನಿ ಸ್ನೇಹ ಸಂಬಂಧ ಹಿಂಗಿದ್ರೆ ಮಾಮರವೆಲ್ಲೋ ಕೋಗಿಲೆಯಲ್ಲೋ ಹಿಂಗೆಲ್ಲ. ಸೊ ದಟ್ ಇಸ್ ಲೈಕ್ ಯುವರ್ ಆ ಹಾಡನ್ನ ನೀವು ಸಾಯಿಸ್ತಾ ಇದ್ದೀರಾ. ಕಂಪೋಸ್ ಮಾಡಿದಾಗ, ಸಿನಿಮಾ ಗೀತೆ ಅಂತ ಕಂಪೋಸ್ ಮಾಡಿದಾಗ, ಯಾವುದೇ ಗೀತೆ ಆಗಲಿ, ಅದರಲ್ಲೂ ಸಿನಿಮಾ ಗೀತೆ ಅಂತ ಬಂದಾಗ ಆ ಸಿಚುವೇಶನ್ ತಕ್ಕಾಗಿ, ಆ ಸಾಲುಗಳಿಗೆ ತಕ್ಕಾಗಿ ಕರೆಕ್ಟಾಗಿ ಕಂಪೋಸ್ ಮಾಡಿ ಅದನ್ನು ಆ ಸಿಂಗರ್ ಇಂಥ ಕೈಲಿ ಹಾಡಿಸಿದಾಗ ಎಷ್ಟು ಬೇಕೋ ಅಷ್ಟೇ ಹಾಡಿಸ್ತಿರ್ತಾರೆ. ಏನೋ ಅದನ್ನು ನಾವು ಇರೋ ಪಲ್ಕಲ ಕೊಟ್ಟು ನಮ್ಮ ಶಕ್ತಿ ಏನು ಅಂತ ಅಲ್ಲಿ ತೋರಿಸೋ ಅವಶ್ಯಕತೆ ಇಲ್ಲ. ಅದು ಕ್ಲಾಸಿಕಲ್ ಹಾಡುವಾಗ ತೋರಿಸ್ಬೋದು. ಇನ್ನು ಕೋರಿ ಅಲ್ಲಿ ಮಾಡ್ಕೊಳ್ಳಿ, ಅದು ಇರೋದೇ ಅದಕ್ಕಾಗಿ. ಈ ಸಿನಿಮಾ ಹಾಡು ತಗೊಂಡು ಇದೆಲ್ಲ ಇರೋ ಪಲ್ಕಲ್ಲ ಕೊಟ್ಟು ಮಾಡಿದ್ರೆ ಚೆನ್ನಾಗಿರೋದು. ಅದು ಒಂದೆರಡು ಕಡೆ ಹೇಳಿಸ್ಕೊಂಡೆ, ಅಂದರೆ ಬಯಸ್ಕೊಂಡಂಗೆ ಹೇಳಿಸ್ಕೊಂಡೆ, ಏನದು ಹಿಂಗಲ್ಲ ಆಡ್ತೀಯ ಹಂಗೆ. ಸೊ ಅವಾಗ ಯೋಚನೆ, ಇದು ಅಂದ್ರೆ ನಮ್ಗೆ ಬೇಕು ಅಂತ ಮಾಡೋದಲ್ಲ, ಅದು ಕಲ್ಚರ್ ಆಗ್ಬಿಟ್ಟಿದೆ, ವಾಯ್ಸ್ ಆಗಲಿ ಸ್ಟೈಲ್ ಆಗಲಿ. ಸೊ ಬೈ ಡಿಫಾಲ್ಟ್ ವಿತೌಟ್ ಮೈ ನಾಲೆಜ್ ಅಂತ ಹಂಗೆ ಆಗ್ತಾ ಇತ್ತು ಅದು. ಸೊ ಅವಾಗ ಯೋಚನೆ, ಓಕೆ ದೆನ್ ಐ ನೀಡ್ ಟು ಕಾನ್ಸಂಟ್ರೇಟ್ ಆನ್ ದಿಸ್. ಇವಾಗ ಇದ್ರ ಅಂದ್ರೆ ಭಕ್ತಿಗೀತೆ ಅಂತಲ್ಲ, ಕ್ಲಾಸಿಕಲ್ ಸ್ಟೈಲನ್ನು ನಾನು ಫಿಲ್ಮ್ ಮ್ಯೂಸಿಕ್ ಇಲ್ಲ, ಘಜಲ್ಸ್ ಆಗಲಿ ಭಾವಗೀತೆ ಆಗಲಿ ಹಾಡಿದಾಗ ತುಂಬ ಕ್ಲಾಸಿಕಲ್ ಬರಬಾರ್ದು ಅನ್ನೋ ಒಂದು ಕಾನ್ಸೆಪ್ಟೇ ನನಗೆ ಅವ ಅರ್ಥ ಆಗಿದ್ದು. ಅದಕ್ಕೂ ಒಂದು ಕಾರಣ ಇದೆ. ಯಾಕಂದ್ರೆ ಎಲ್ಲ ಒಳ್ಳೇದಾದಾಗ ಪ್ಲಸ್ಸು ಇದೆ ಮೈನಸ್ಸು ಇದೆ ಅಂತ ಹೇಳೋ ಒಂದು ರೀಸನ್ ಅದು. ನನಗೆ ಸ್ಟ್ರೈಟ್ ಸಾಂಗ್ ಸಿಕ್ತು. ನಾನು ಎಲ್ಲೂ ಟ್ರ್ಯಾಕ್ ಸಿಂಗಿಂಗ್ ಹಾಡಿಲ್ಲ. ಒಂದೇ ಲೈಫಲ್ಲಿ ಎರಡು ರೆಕಾರ್ಡಿಂಗ್ ನಾನು ಟ್ರ್ಯಾಕ್ ಸಿಂಗಿಂಗ್ ಅಂತ ಒಂದು ಫ್ರೆಂಡ್ಲಿಯಾಗಿ ಹಾಡಿದ್ದು. ಎಲ್ಲರೂ ಒಂದು ಫೀಲ್ಡಿಗೆ ಬರುವಾಗ ಮೆಜಾರಿಟಿ ಎಲ್ಲರೂ ಒಂದು ಮ್ಯೂಸಿಕ್ ಡೈರೆಕ್ಟರ್ ಕೆಳಗಡೆ ಅವ್ರನ್ನ ಅಸಿಸ್ಟ್ ಮಾಡಿಕೊಂಡು ಮತ್ತೆ ಅವ್ರು ಮ್ಯೂಸಿಕ್ ಮಾಡಿದಾಗ ಅದಕ್ಕೆ ಟ್ರ್ಯಾಕ್ ಸಿಂಗಿಂಗ್ ಹಾಡಿ, ಅದು ಬೇರೆ ಯಾರೋ ಹಾಡ್ತಾರೆ, ಟ್ರ್ಯಾಕ್ ಸಿಂಗರ್ ಆಗಿ ಹಾಡಿ ನಥಿಂಗ್ ಲೈಕ್ ಟ್ರ್ಯಾಕ್ ಸಿಂಗಿಂಗ್ ಅಂದರೆ ಒರಿಜಿನಲ್ ಸಿಂಗರ್ಗಿಂತ ಚೆನ್ನಾಗಿ ಹಾಡಬೇಕು. ಯಾಕಂದರೆ ಅವರು ಅದನ್ನು ಕೇಳಿ ಕಲಿತು ಹಾಡೋದು ಅಲ್ವಾ. ಬಟ್ ನನಗೆ ಆ ಅವಕಾಶನೇ ಬಂದಿಲ್ಲ. ಯಾಕಂದರೆ ಮನೋರಣ್ಣ ಡೈರೆಕ್ಟಾಗಿ ಸ್ಟ್ರೈಟ್ ಸಾಂಗ್ ಕೊಟ್ಟರು, ನಂತರ ಪ್ರವೀಣ್ ಡೀರು ಅವರು ಡಿವೋಷನಲ್ಲಿ ಸ್ಟ್ರೈಟ್ ಸಾಂಗ್ ಕೊಟ್ಟರು, ಮತ್ತೆ ಎಲ್ಲರೂ ಕರಿ ಶುರು ಮಾಡಿದ್ರು. ನನಗೆ ಬಿಸಿ ಆಗಿಬಿಟ್ಟೆ. ಸೊ ಟ್ರ್ಯಾಕ್ ಸಿಂಗಿಂಗ್ ಅನ್ನೋ ಒಂದು ಇದೇ ನಡೀಲಿಲ್ಲ ನನ್ನ ಕರಿಯರಲ್ಲಿ. ಅದು ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಓಕೆ, ಡೈರೆಕ್ಟ್ ಸ್ಟ್ರೈಟ್ ಸಿಂಗರ್ ಆಗ್ಬಿಟ್ಟ ಅನ್ನೋದಿದೆ. ಬಟ್ ಸಿಕ್ಕಾಬಿಟ್ಟೆ ಕಲಿಯೋಕ್ಕಿದೆ. ಟ್ರ್ಯಾಕ್ ಸಿಂಗಿಂಗ್ ಆಗಲಿ, ಕೋರಸ್ ಸಿಂಗಿಂಗ್, ಕೋರಸ್ ಅಂತ ಕಂಡಮ್ ಆಗಿ ನೋಡ್ತಾರೆ ಈ ಗ್ರೂಪ್ ಸಿಂಗಿಂಗ್. ಆ ಕಂಡಮ್ ಅನ್ನೋ ಪದಾನ ನಾವು ಇಲ್ಲಿ ಇಡಬೇಕು ಆ್ಯಕ್ಚುಲಿ ಕೋರಸ್ ಸಿಂಗರ್ ಅಂತ ಬಂದಾಗ. ಯಾಕಂದರೆ ಕೋರಸ್ ಸಿಂಗಿಂಗ್ ಅಂದರೆ ಇಟ್ ಇಸ್ ನಾಟ್ ಅಟ್ ಆಲ್ ಈಸಿ. ನಾನು ಒಬ್ಬನೇ ಕೂತ್ಕೊಂಡು ಏನು ಬೇಕಂದ್ರೆ ಹಾಡ್ಬೋದು. 4 ಜನ ಜೊತೆ ಹಾಡುವಾಗ ಅಷ್ಟು ಸಿಂಕ್ ಆಗಬೇಕು. 4 ಜನರು ಒಂದೇ ಥರ ಹಾಡಬೇಕು, ಅದು ಕಷ್ಟ. ಅದು ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಇದೆಲ್ಲ ನನಗೆ ಕೊರತೆಗಳಿತ್ತು. ಅಯ್ಯೋ ಆಗಿಲ್ಲ ಅಂತ. ಸೊ ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವೆಶ್ಚನ್, ಭಕ್ತಿ ಸಿಂಗಿಂಗ್ ಅಂತ ಒಂದು ಎಲ್ಲೋ ಕಾಡ್ತಾ ಇತ್ತ ಅಂತ ಕೇಳೋದಕ್ಕೆ ಇಷ್ಟು ಎಕ್ಸಾಂಪಲ್ ಹೇಳಿದ್ದು ನಾನು. ಖಂಡಿತ ಕಾಡ್ತಾ ಇರಲಿಲ್ಲ. ಬಟ್ ಆ ಕ್ಲಾಸಿಕಲ್ ಸ್ಟೈಲನ್ನು ಫಿಲ್ಮ್ ಮ್ಯೂಸಿಕ್ ಆಗಲಿ ಇಲ್ಲ ನಾನ್ ಕ್ಲಾಸಿಕಲ್ ಸಾಂಗ್ಸ್ ಹಾಡುವಾಗ ಆ ಸ್ಟೈಲಿಗೆ ಹೋಗಬೇಕು ಅನ್ನೋ ಒಂದು ಕಾಡ್ತಾ ಇತ್ತು. ಸ್ಲೋಲಿ ಐ ವರ್ಕ್ಡ್ ಆನ್ ಇಟ್. ಐ ಥಿಂಕ್ ಒಂದು ಮಟ್ಟಕ್ಕೆ ಸಿನಿಮಾದಲ್ಲಿ ರಾಗ ಇಲ್ಲ ಅಂತ ಹೇಳಿ ಅಲ್ಲ, ರಾಗ ಇದೆ, ಹೌದು. ಆದರೆ ನಾವು ನಥಿಂಗ್ ಇಸ್ ವಿತೌಟ್ ರಾಗ. ಇವಾಗ ಕ್ಲಾಸಿಕಲಲ್ಲಿ ಏನು ರಾಗ ಅಂತ ನಾವು ಹೇಳ್ತೀವೋ, ಸಿನಿಮಾದಲ್ಲೂ ಅದಕ್ಕೆ ಸ್ಕೇಲ್ ಅಂತ ಹೇಳ್ತಾರೆ ಅಷ್ಟೇ. ರಾಗ ಅಂತ ಹೇಳಲ್ಲ, ಸ್ಕೇಲ್ ಅಂತ ಹೇಳ್ತಾರೆ ಅಷ್ಟೇ. ಒಂದು ರಾಗ ಬೇಸಿಟ್ಕೊಳ್ಳದೆ ಯಾವ ಕಂಪೋಸಿಷನ್, ನೀವು ಇಂಡಿಯನ್ ಸಿನಿಮಾ ಅಂತಲ್ಲ, ನೀವು ಯಾವ್ದಾದ್ರೂ ಹೋಗಿ, ಇನ್ಕ್ಲೂಡಿಂಗ್ ಮೈಕಲ್ ಜಾಕ್ಸನ್ ಅವರ ಸಾಂಗ್ ಎತ್ತಿ ಒಂದು ಮ್ಯೂಸಿಕ್ ಅಂತ ಬಂದ್ಮೇಲೆ ಅದಕ್ಕೆ ರಾಗ ಇರಲೇಬೇಕು. ಅದು ಸರಿಗಮಪ ಇದರೆಲ್ಲ ನಿಲ್ಲಲೇಬೇಕು, ಇಲ್ಲದೆ ಆಗಲ್ಲ. ಇಲ್ಲ ಅದು ನಾನು ಇದು ಸಿನಿಮಾ ಸಂಗೀತದ ನಾವು ಜುಮ್ಜುಮಾಯದ ಬಗ್ಗೆನೇ ಅದ್ರ ಬಗ್ಗೆ ಮಾತಾಡೋದಾದ್ರೆ, ಅಲ್ಲಿ ಹೇಗಂದ್ರೆ ಅದೇ ಸುದೀಪ್ ಸರ್ ವಾಯ್ಸೇ ಕೇಳುತ್ತೆ, ಅದೇ ಥರ ಆಗುತ್ತೆ. ಆ ವಾಯ್ಸ್ ಮಾಡ್ಯುಲೇಷನ್ಗೆ ನೀವು ಏನಾದ್ರು ಶ್ರಮ ಪಟ್ರ ಅಥವಾ ಹೇಗೆ ಅದು ವಾಯ್ಸ್ ಮಾಡ್ಯುಲೇಷನ್ ಮಾಡಿದ್ರಿ? ಶ್ರಮ ಏನು ಪಟ್ಟಿಲ್ಲ, ಬಟ್ ಮೇಯ್ನಾಗಿ ಅದೇ ಆ ಒಂದು ಫ್ರೀಡಮ್ ಸಿಕ್ತು ನನಗೆ. ಯೂಸ್ ಸಿಂಗಿನ ಸ್ಟೈಲ್ ಏನು ಬೇಡವೋ ಅವಾಗ ನಾನು ಹೇಳ್ತೀನಿ ಅನ್ನೋ ರೀತಿಯಲ್ಲಿ ನನಗೆ
ಫ್ರೀಡಮ್ ಸಿಕ್ತು. ಸೊ ಆ್ಯಂಡ್ ಅಫ್ಕೋರ್ಸ್ ಜಯಶಂಕರ್ ಅವರು ಈಸ್ ಸೌಂಡ್ ಇಂಜಿನಿಯರ್, ಈಸ್ ಅ ವಂಡರ್ಫುಲ್ ಸೌಂಡ್ ಇಂಜಿನಿಯರ್. ಸೊ ಅವರು ಟಿಪ್ಸ್ ಕೊಡ್ತಾಯಿದ್ರು, ಹಿಂಗೆ ಮಾಡು ಅಂತ. ಸೊ ಜುಮ್ ಜುಮ್ ಮಾಯಾ ಜುಮ್ ಜುಮ್ ಮಾಯಾ ಪ್ರಾಯ ಬಂದರೆ ಏನಿದು ಮಾಯಾ, ಇದು ಬೇಸಿಕ್ ಟ್ಯೂನ್. ನಾನು ಸುಮ್ಮನೆ ಬಿಟ್ಟಿದ್ರೆ ಹಿಂಗೆ ಆಡ್ತಿದ್ದೆ. ಜುಮ್ ಜುಮ್ ಮಾಯಾ ಜುಮ್ ಜುಮ್ ಮಾಯಾ ಪ್ರಾಯ ಬಂದರೆ ಏನಿ, ಸ್ವಲ್ಪ ಹಸ್ಕಿನಸು ಕೆಲವು ಕಡೆ ಆ ಥರ ಒಂದು ಫೀಲು ಇದೆಲ್ಲ ಕೊಟ್ಟು ಅದು ಮಾಡೋಕ್ಕೆ ಫ್ರೀಡಮ್ ಕೊಟ್ಟರು. ಸೊ ಬಹುಶಃ ನನ್ನಲ್ಲಿ ಇತ್ತೋ ಏನೋ ಅದು ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ಆ ಸಾಂಗ್ ಕೇಳಿದಾಗ ಒಂದು ಈ ಥರ ಎಲ್ಲ ಮಾಡಬಹುದು ಅನ್ನೋ ಒಂದು ಐಡಿಯಾಸು ಬಂತು. ಸೊ ಜಸ್ಟ್ ಇಂಪ್ಲಿಮೆಂಟೆಡ್. ತುಂಬ ಹೊತ್ತು ತಗೊಳ್ಳಿಲ್ಲ ಆ್ಯಕ್ಚುಲಿ ರೆಕಾರ್ಡಿಂಗ್ ಮಾಡೋಕ್ಕೆ, ಬೇಗನೆ ಮುಗೀತು ರೆಕಾರ್ಡಿಂಗ್. ವಿದಿನ್ 1.5-2 hours ಸಾಂಗ್ ವಾಸ್ ಓವರ್. ಸೊ ಅದೇ ಕೆಲವೊಂದು ನಾವು ಅಂದ್ಕೊಳ್ಳೋದೇ ಏನೇನೋ ಆಗತ್ತೆ ಅದು ಆ ರೀತಿ. ಅದು ನಿಮ್ಮ ಸಂಗೀತ ಜರ್ನಿಯಲ್ಲಿ ಸಂಗೀತ ದಿಗ್ಗಜರ ಜೊತೆ ನೀವು ಹಾಡ್ಕೊಂಡು ಬಂದಿದ್ದೀರಿ. SP ಬಾಲಸುಬ್ರಹ್ಮಣ್ಯ ಇರ್ಬೋದು, ಜಾನಕಿ ಅಮ್ಮ ಇರ್ಬೋದು. ಆ ಪ್ರಯಾಣ ಹೇಳೋದಾದ್ರೆ ಅಂದ್ರೆ ಅವ್ರ ಜೊತೆಗಿನ ಒಡನಾಟಗಳನ್ನು, ಅವ್ರ ಜೊತೆ ಅಂದ್ರೆ ಅವ್ರು ತಿದ್ದಿದ ರೀತಿ. ಯಾಕಂದ್ರೆ SP ಬಾಲಸುಬ್ರಹ್ಮಣ್ಯಂ ಅವ್ರ ಬಗ್ಗೆ ಕೇಳಿದಾಗ ಎಲ್ಲರೂ ಹೇಳೋದು ಅವ್ರು ಹೇಗೆ ತಿದ್ದುತ್ತಾರೆ ಅಂತ ಹೇಳಿದ್ರೆ ತಪ್ಪು ಅಂತ ನೇರವಾಗಿ ಹೇಳಲ್ಲ, ಅದನ್ನು ಹೇಳುವ ರೀತಿ ಒಂದಿದೆ ಅವರದ್ದೇ ಆದ ರೀತಿ. ಆ ಅನುಭವ ನಿಮಗೆ ತಿದ್ದೋದು ಅನ್ನೋ ಒಂದು ಪದಾನೇ ಇಲ್ಲ, ಒಂದು ಕಾನ್ಸೆಪ್ಟ್ ಇಲ್ಲ ಅವರಲ್ಲಿ. ಸ್ವೀಟ್, ನೀವು ಹೇಳಿದಂಗೆ ಸ್ವೀಟಾಗಿ ಹೇಳೋದು, ಅದನ್ನ ಹಿಂಗೆ ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋದು. ಅದು ನೀನು ಹಾಡಿದ ತಪ್ಪು ಅಂತ ಹೇಳಲ್ಲ, ನೀನು ಹಿಂಗೆ ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹಂಗೆ ಆಡಿಸ್ಬಿಡ್ತಾರೆ. ಮತ್ತೆ ಆ ತಪ್ಪನ್ನು ನಾವು ನ್ಯಾಚುರಲಿ ಮತ್ತೆ ರಿಪೀಟ್ ಮಾಡಲ್ಲ. ಅದೇ ಈ ದಿಗ್ಗಜರು ಅಂತ ಹೇಳೋದೇ ಅದಕ್ಕೆ. ಅವ್ರನ್ನೆಲ್ಲ SPB ಸರ್ ಆಗಲಿ, ಜಾನಕಿ ಅಮ್ಮ ಅವರಾಗಲಿ, ದೇವದಾಸ್ ಸರ್ ಆಗಲಿ, ಇತ್ತೀಚೆಗೆ ನಾನು KS ಚಿತ್ರಮ್ಮ ಅವ್ರ ಜೊತೆ ಟೂರ್ ಮಾಡ್ತಾ ಇದ್ದೆ, UK ಟೂರೆಲ್ಲ ಇತ್ತು, ಮತ್ತು ಇಲ್ಲೂ ಬೇರೆ ಕಾನ್ಸರ್ಟ್ಸ್ ಇತ್ತು. ಇವ್ರ ಜೊತೆ ಅವರು ಏನು ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ, ಹೇಳ್ಕೊಡೋದು ಇಲ್ಲ. ನಾನು ಹೇಳ್ದಂಗೆ ಜೊತೆಗೆ ಇದ್ಬಿಟ್ಟು ನಾವು ಕಲ್ತು ಬಿಡ್ತೀವಿ. ಅಂದರೆ ಆ ಆಸಕ್ತಿ ಬೇಕು. ಅಂದರೆ ಅವ್ರ ಜೊತೆಗಿದ್ರೆ ನಾನು ಹೋಗಿದ್ದೀನಿ, ನಾನು ಹಾಡು ಆಡ್ತೀನಿ ಅನ್ನೋ ಆ್ಯಟಿಟ್ಯೂಡ್ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಅವ್ರ ಜೊತೆ ಇದ್ದಾಗಲೇ ಅದು ಆ್ಯಟಿಟ್ಯೂಡ್ ಹೋಗ್ಬಿಡುತ್ತೆ. ಯಾಕಂದರೆ ತುಂಬಿದ ಕೂಡ ಅವರಲ್ಲ ತುಳ್ಕೊಲ್ಲ ಅಂತ ಹೇಳ್ದಂಗೆ ಆ ಲೆವೆಲಲ್ಲಿ ಇರೋರು, ಪರ್ಫೆಕ್ಷನ್ ಟು ದ ಕೋರ್ ಇವರೆಲ್ಲ. ಬಟ್ ಅವರ ಕ್ಯಾರೆಕ್ಟರ್ ಹೆಂಗಿರುತ್ತೆ, ಅವರ ಡೌನ್ ಟು ಅರ್ತ್ ನೇಚರ್ ಹೆಂಗಿರುತ್ತೆ ಅಂದರೆ, ಚಿತ್ರಮಾಲ ಹೇಳಿದ್ರೆ ಬರೀ ನಾಚಿಗಳು ಅಂದ್ರೆ ಬರೀ ನಾಚಿಕೆನ ಅವ್ರಿಗೆಲ್ಲ ಹಿಂಗೂ ಇರ್ತಾರ ಜನ ಅಂತ ನಮಗೆ ಒಂಥರ ಆಗ್ಬಿಡುತ್ತೆ. ನಾವೆಲ್ಲ ಏನು ಅಲ್ಲ, ಏನಕ್ಕೆ ನಾವು ಶೋ ಆಫ್ ಮಾಡ್ತಾ ಇದ್ವಿ, ಏನೂ ಇಲ್ಲದೆ ಶೋ ಆಫ್ ಮಾಡ್ತೀವಿ ನಮಗೆ ಅನ್ಸುತ್ತೆ. ಯು ವಿಲ್ ರಿಗ್ರೆಟ್ ಇನ್ ಲೈಫ್ ಇವ್ರನ್ನೆಲ್ಲ ಮೀಟ್ ಮಾಡಿಬಿಟ್ರೆ. ಯು ವಿಲ್ ಕಮ್ ಟು ಗ್ರೌಂಡ್ ಝೀರೋ ಅಷ್ಟೇ. ಇಲ್ಲಿ ನೀನು ಸ್ಕ್ರ್ಯಾಚಿಂದ ಶುರು ಮಾಡಬೇಕು, ಮತ್ತೆ ವಾಪಸ್ ಹೋಗಿ ಸಪ್ತ ಸ್ವರ ಕಲ್ತ್ಕೊಂಬರೋಣ ಅನ್ನೋ ಒಂದು ಫೀಲ್ ಬಂದ್ಬಿಡುತ್ತೆ ಅವ್ರ ಜೊತೆಲ್ಲ ಇದ್ದರೆ. ಸೊ ನೀವು ಹೇಳಿದಾಗ ತಿದ್ದೋಳು ಅನ್ನೋ ಇದೇ ಇಲ್ಲ ಅವರಲ್ಲಿ. ನಾವೇ ಕಲ್ತ್ಬಿಡ್ತೀವಿ ಅವ್ರು ನೋಡಿಕೊಂಡು. ಆ್ಯಂಡ್ ಸಿಕ್ಕಾಪಟ್ಟೆ ಇದೆ ಅವ್ರನ್ನೆಲ್ಲ ನೋಡಿ ಕಲಿಯುವಂಥದ್ದು ಒಂದು. ಆ್ಯಂಡ್ SPB ಸರ್ ಜೊತೆ ಎಲ್ಲ ಇದ್ದರೆ ಮನುಷ್ಯನಾಗಿ ಹೆಂಗಿರಬೇಕು ಅನ್ನೋದು ಒಂದು ಪಾಠ. ಮ್ಯೂಸಿಷಿಯನ್ ಆಗಿ ಏನೇನು ಕಲಿಬೇಕು, ವಾಟ್ ಯು ಶುಡ್ ಟೇಕ್, ವಾಟ್ ಯು ಶುಡಂಟ್ ಟೇಕ್ ಅನ್ನೋದು, ಅದನ್ನು ನಾವು ಕಲ್ತ್ಬಿಡ್ತೀವಿ. SPB ಸರ್ ನಮಗಲಿ, ಜಾನಕಿ ಅಮ್ಮ ಅವರಾಗಲಿ, ಚಿತ್ರಮ್ಮ ಅವರಾಗಲಿ, ಇವ್ರದ್ದೆಲ್ಲ ಬೋತ್ ಡಬಲ್ ಎಜುಕೇಷನ್ ಅವ್ರ ಜೊತೆ ಎಲ್ಲ ಇದ್ದರೆ. ಅಯ್ಯೋ ಅವ್ರ ಬಗ್ಗೆಲ್ಲ ನೋಡಿ ಆಲ್ರೆಡಿ ಬೇರ್ತಾರೆ ಅವ್ರ ಬಗ್ಗೆ ಎಲ್ಲ ಮಾತಾಡ್ಬಿಟ್ರೆ ಸಿಕ್ಕಾಬಟ್ಟೆ ಏನೋ ಆ ವೈಬ್ರೇಷನ್ ಆಗಿ ಹತ್ರ ಬಂದು ವಾರಿಯರ್. ನಾನು ಲೈಫಲ್ಲಿ ಅಂದ್ಕೊಂಡಿಲ್ಲ ಏನೋ, ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ಫೀಲ್ಡ್ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಏನೋ ಐ ವಾಸ್ ನಾಟ್ ಆಲ್ ಸೀರಿಯಸ್ ಅಬೌಟ್ ಇಟ್. ಆಮೇಲೆ ಏನೋ ಫೀಲ್ಡಿಗೆ ಏನೋ ಮ್ಯೂಸಿಕ್ ಸೀರಿಯಸ್ಸಾಗಿ ಕಲಿಯುವಾಗ SPB ಸರ್ ಆಗಲಿ, ದೇವದಾಸ್ ಸರ್ ಆಗಲಿ, ಅವ್ರದ್ದೆಲ್ಲ ಹಾಡು ಕೇಳೋ, ಜಾನಕಿ ಅಮ್ಮ ಅವ್ರ ಹಾಡೆಲ್ಲ ಕೇಳುವಾಗ ಕೇಳ್ತಾ ಇರ್ತೀನಿ ಹೊರತು, ಏನೋ ಗುಣಗ್ತಾ ಇರ್ತೀನಿ ಹೊರತು ಲೈಫಲ್ಲಿ ಇವರೆಲ್ಲ ಸಿಗ್ತಾರೆ ಅನ್ನೋ ಒಂದು ಕನಸು ಕಂಡಿರಲಿಲ್ಲ. ಸಿಗೋದು ಬಿಟ್ಟು ಅವ್ರ ಜೊತೆ ಇದ್ದು ಅವ್ರು ನಮ್ಮ ತೋಳಲ್ಲಿ ಕೈ ಹಾಕ್ಕೊಂಡು ವಾರಿಯರ್ ಅಂತ ಹೇಳಿಸ್ಕೊಳ್ಳೋದೆ ನಡುತ್ತೆ ಹಂಗೆ. ಅದೆಲ್ಲ ಒಂದು ನಿಜವಾಗ್ಲೂ ಏನೋ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ ಅಷ್ಟೇ. ಅವ್ರದ್ದು SPB ಜೊತೆ ನಾನು ಒಂದು ಹೀಗೆ ಸರ್ಚ್ ಮಾಡ್ಬೇಕಾದ್ರೆ ಸಿಕ್ತು, ಜಾಲಿಬಾರಿನಲ್ಲಿ ಕುಳಿತ ಕೋತಿ ಗೆಳೆಯರ ಸಾಂಗ್ ಅನ್ನ ನೀವಿಬ್ರು ಜುಗಲ್ ಬಂದಿ ಅಂದ್ರೆ ಆ ಹಾಡು ಇರೋ ರೀತಿ ಅದನ್ನ ನೋಡಿದೆ. ಆ ಕ್ಷಣವನ್ನ ಏನಾದ್ರು ನೆನಪು ಮಾಡ್ಕೋಬೋದಾ? ಅಂದ್ರೆ C. ಅಶ್ವಥ್ ಅವರ ಕಂಪೋಸಿಷನ್ ಇರ್ಬೋದು, ಲಕ್ಷ್ಮಣ್ ರಾವ್ ಅವರ ಸಾಹಿತ್ಯ, ಅದ್ರ ಜೊತೆಗೆ SPB ಈ ಸಾಲು 3 ಸಾಲು ದೊಡ್ಡ ದೊಡ್ಡ ಹೆಸರುಗಳು. ಅದನ್ನ ಮರೆಯೋಕ್ಕೆ ಆಗಲ್ಲ. ಮೈಸೂರಲ್ಲಿ ನಡೆದಿದ್ದ ಕಾರ್ಯಕ್ರಮ ಮರೆಯೋಕ್ಕೆ ಆಗಲ್ಲ. ಯಾಕಂದರೆ ಒಂದು SPB ಸರ್ ಅವರ ಮೊಟ್ಟ ಮೊದಲ ಕಂಪ್ಲೀಟ್ ಭಾವಗೀತೆ ಕಾನ್ಸರ್ಟ್ ಅದು. ಅವರು ಭಾವಗೀತೆ ಕಚೇರಿನೇ ಮಾಡಿಲ್ಲ ಅವರು, ಮೊಟ್ಟ ಮೊದಲ ಕಚೇರಿ ಅವ್ರದ್ದು ಬರೀ ಭಾವಗೀತೆ. ಆಯಿತಾ, ಸಂಗೀತ ಕಟ್ಟಿ ಅವ್ರನ್ನ ಕರೆದಿದ್ದಾರೆ, ಫಿಮೇಲ್ ಸಿಂಗರ್ ಆಗಿ ಅವ್ರನ್ನೂ ಕರೆದಿದ್ದಾರೆ. 3ನೇ ಸಿಂಗರ್ ನನಗೆ ಹೆಂಗೆ ಕರೆದ್ರು ನನಗೇ ಗೊತ್ತಿಲ್ಲ. ನಾನು ಭಾವಗೀತೆ ಆಡ್ತೀನ ಅಂದರೆ ದಟ್ ವಾಸ್ ಅ ಟೈಮ್ ಐ ಯೂಸ್ ಟು ಕರೆಕ್ಟ್ ಮೈ ಸೆಲ್ಫ್. ಅಂದರೆ ಎಲ್ಲ ಕ್ಲಾಸಿಕಲ್ ಟೈಪ್ ಬರ್ತಾ ಇದೆ ಅಂಥೇಳಿ ಆ ಒಂದು ಟ್ರಾನ್ಸಿಷನ್ ಟೈಮ್ ಅದು. ನಾನು ಅನ್ಕೊಂಡೆ ಸುಮಾರು ಜನರು SPB ಸರ್ದು
ಈಸ್ ದ ಮೇನ್ ಸಿಂಗರ್. ಬೇರೆನೂ ಒಂದು 10 ಜನ ಇರ್ಬೋದು ಸಿಂಗರ್ಸು ಅಂತ ಅಂದ್ಕೊಂಡ್ರೆ ನೋಡ್ರೆ ನಮ್ಮ 3 ಜನ ಸಾಂಗ್ ಲಿಸ್ಟ್ ಕೊಟ್ಟಿದ್ದಾರೆ. ಯವ್ವಾ SPB ಸರ್ ಅದು ಫಸ್ಟ್ ಕಾನ್ಸರ್ಟ್ ಅದು ಅವ್ರ ಜೊತೆ ವೇದಿಕೆಯಲ್ಲಿ ಹೋದೆ. ಅದು ಮುಂಚೆ ಭೇಟಿಯಾಗಿದ್ವಿ, ಎದೆ ತುಂಬಿ ಹಾಡುವೇನೋ ಅನ್ನೋ ಒಂದು ಕಾರ್ಯಕ್ರಮ ETV ನಡೀತಾ ಇತ್ತು. ಅಂದ್ರೆ ಕಾಂಪಿಟೇಷನ್ ಅಲ್ಲ, ಅದು ಮುಂಚೆ ಅವರ ಹಾಡುಗಳನ್ನೆಲ್ಲ ಅವ್ರು ಮತ್ತೆ ಹಾಡ್ತಾ ಇದ್ರು, ಶೋ ತರ. ವಿನಯ ಪ್ರಸಾದ್ ಅವರು ಆಂಕರಿಂಗ್ ಮಾಡ್ತಾ ಇದ್ರು, ಅದರಲ್ಲಿ ಎಲ್ಲ ಕನ್ನಡ ಸಿಂಗರ್ಸ್ ಎಲ್ಲ ಹೋಗಿ ಹಾಡೋದು ಅಂತ. ಸೊ ಮೇಲ್ ಸಿಂಗರ್ಸ್ಗೆ ಸ್ಕೋಪ್ ಇಲ್ಲ, ಯಾಕಂದ್ರೆ SPB ಸರೇ ಅವರ ಹಾಡುಗಳನ್ನೆಲ್ಲ ಹಾಡೋದು. ಡ್ಯುಯೆಟ್ಸ್ ಎಲ್ಲ ಫೀಮೇಲ್ ಸಿಂಗರ್ಸ್ಗೆಲ್ಲ. ಸೊ ಎಲ್ಲ ಹೈದರಾಬಾದ್ಗೆ ಹೋಗಿ ರೆಕಾರ್ಡ್ ಮಾಡೋದು, ಶೂಟಿಂಗ್ ಮಾಡೋದು. ಆಯ್ತಾ, ರಾಮೋಜಿರಾವ್ ಫಿಲ್ಮ್ ಸಿಟಿ. ಒಂದು 2 ಹಾಡಲ್ಲಿ, ಒಂದು ಹಾಡಲ್ಲಿ ಒಂದು ಆಲಾಪ ಇತ್ತು ಆಯ್ತಾ, ಮೇಲ್, ಇನ್ನೊಂದು ಆಲಾಪ ಇತ್ತು ಬೇರೆ ವಾಯ್ಸು. ಇನ್ನೊಂದು ಹಾಡಲ್ಲಿ ಯೇಸುದಾಸ್ ಅವರು ಪ್ರೀತಿ ಪ್ರೇಮ ನನ್ನುಸಿರು, ಪ್ರೇಮ ಪ್ರೀತಿ ನನ್ನುಸಿರು ಆ ಹಾಡು, ಅದೊಂದು ಹಾಡಕ್ಕೂ ಕರೆದಿದ್ರು. ಅಲ್ಲಿ ಪರಿಚಯ ಆಗಿದ್ದು ಆಯ್ತಾ. ನಂತರ ಏನು ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ. ಅಂದ್ರೆ ಈ ಕಾರ್ಯಕ್ರಮ ಮೇಯ್ನ್ ಆಗಿ ಒಡನಾಟ ಅಂತ ಹೇಳೋಕ್ಕೆ ಇಲ್ಲೇ ಈ ಕಾರ್ಯಕ್ರಮನೇ. ಸೊ ಮರೆಯೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಒಂದು ಮುಗ್ಧತೆ ಅಂದರೆ, ಸಣ್ಣ ಮಗುವಿನಾಗೆ ಕೂತ್ಕೊಂಡು ಕಲಿಯೋದು. ಅವಾಗಲ ವಾಕ್ಮ್ಯಾನ್ ಹೆಡ್ಫೋನ್ಸ್ಗೆ ಹಾಕ್ಬಿಟ್ಟು ಕಲಿಯೋದು. ಯಾಕಂದ್ರೆ ಅವರು ಫಸ್ಟ್ ಅವ್ರ ಭಾವಗೀತೆ ಕಾನ್ಸರ್ಟ್ ಅವರು ಟೆನ್ಸ್ಡ್ ಅಂದ್ರೆ ಯೋಚನೆ ಮಾಡಿ, ನಾವೇ ಟೆನ್ಸ್ಡ್ ಆಗಿರ್ಬೇಕು. ನಾವು ಕೂತ್ಕೊಂಡು ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ಅವ್ರು ಕೂತ್ಕೊಂಡು ಒಂದು ಹಾಡ್ಮೇಲೆ ಸಂಗೀತ ಕಟ್ಟಿಯವರು ಇಲ್ಲ, ನಾನು ಹಾಡುವಾಗ ಬೇರೆ ಸಾಂಗ್ ಹಾಡುವಾಗ ಇವ್ರು ಕೂತ್ಕೊಂಡು ಕಲಿಯೋದು, ಪ್ರಾಕ್ಟೀಸ್ ಮಾಡೋದು ಅಂತ. ಏನಪ್ಪ SPB ಸರ್ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರು ಯಾಕೆ ಸುಮ್ಮನೆ ನಿಂತರೆ ಬಂದ್ಬಿಡ್ತಲ್ಲ ಹಾಡು ಅಂತ ನನಗೆ. ನೋ ನಥಿಂಗ್ ಇಸ್ ಈಸಿ ಅಜಯ್. ವಾರಿಯರ್ ಅಂತ ಕರೆ, ಅಜಯ್ ಕರೆಯಲ್ಲ. ನಥಿಂಗ್ ಇಸ್ ಈಸಿ, ಎಲ್ಲ ಪ್ರೊಫೆಷನಲ್. ಅಲ್ಲಿ ನೋಡಿದ್ರೆ ಎಲ್ಲ ದಿಗ್ಗಜರು ಕೂತಿರೋ, ಎಲ್ಲ ಕವಿಗಳು ಬಂದಿದ್ದಾರೆ ಅಲ್ಲಿ. ಎಲ್ಲ ಕವಿಗಳ ಹಾಡು ಇದೆ ಅವತ್ತು, ಎಲ್ಲರೂ ಕೂತಿದ್ದಾರೆ. ನನಗೆ ಸೀರಿಯಸ್ ಗೊತ್ತಾಗಿದೆ ಅವಾಗ, ಇಷ್ಟೆಲ್ಲ ವಿಷಯ ಇದೆ, ಕವಿಗಳು ಕೂತಿದ್ದಾರೆ, SPB ಸರ್ ಹಾಡ್ತಿದ್ದಾರೆ, ನಾನು ಇದು ಥರ ಅಂತ. ಸೊ ಜಾಲಿ ಬಾರ್ ವಾಸ್ ಎಂಟ್ರಿ ಸಾಂಗ್ ಫಾರ್ ಮಿ. SPB ಸರ್ ಜೊತೆನೆ ಡಾವಾ ಅಂತ ತೋಳು ಕೈ ಹಾಕೊಂಡು, ಅಂದರೆ ಬೇಸಿಕಲಿ ಎಣ್ಣೆ ಸಾಂಗ್ ಸ್ಪಿರಿಟ್ ಅಂತ. ಸೊ ಆ ವಿಡಿಯೋದಲ್ಲೇ ಇದೆ ಅದು. ಅವ್ರು ಹಿಂಗೆಲ್ಲ ಬಂದು ಓಕೆ ಲೆಟ್ಸ್ ಹ್ಯಾವ್ ಸಮ್ ಸ್ಪಿರಿಟ್ ಅಂತ ಹೇಳ್ಕೊಂಡು ನಾನು ನಡುಕ್ತಾ ಇದ್ದೆ ಅಲ್ಲಿ ನಿಂತ್ಕೊಂಡು. ಇವ್ರು ಹಿಂಗೆಲ್ಲ ಮಾಡ್ಬಿಟ್ಟು ಇನ್ನು ಎಲ್ಲಿಂದ ವಾಯ್ಸ್ ಬರೋದು ಹಾಡೋಕ್ಕೆ ಅಂತ. ಬಟ್ ದಟ್ ಈಸ್ ಒನ್ ಡೇ, ದಟ್ ಈಸ್ ಒನ್ ಶೋ ನನಗೆ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ದ ಜರ್ನಿ ಕಂಟಿನ್ಯೂಸ್ ಫ್ರಮ್ ದೇರ್. ಬಟ್ ಒಂದು ಓ ಮೈ ಗಾಡ್, ದಟ್ ಈಸ್ ಅಮೇಝಿಂಗ್. ಆ್ಯಂಡ್ ಅಲ್ಲಿ ಹೆಂಗಂದರೆ ಇನ್ನೊಂದು ದೊಡ್ಡ ವಿಷಯ ಏನಂದರೆ, ಹೀ ಜಸ್ಟ್ ಸೆಡ್ ಕ್ಯಾನ್ ಯು ಡೈಲ್ ಶಬರೀಸ್ ನಂಬರ್ ಅಂತ. ನಾನು ಎಲ್ಲೂ ಇದರಲ್ಲಿ ಹೈದರಾಬಾದ್ನಲ್ಲಿ ಸಿಕ್ಕಿದಾಗ ಹೇಳಿದ ಜ್ಞಾಪಕ ಇದೆ ಅವ್ರಿಗೆ. ನನ್ನ ವೈಫಿನ ಹೆಸರು ಶಬರಿ. ಕ್ಯಾನ್ ಯು ಡೈಲ್ ಶಬರೀಸ್ ನಂಬರ್, ಐ ವಾಂಟ್ ವಿಶ್ ಹರ್ ಅಂತ. ಸರ್ ಅಂತ ಕೇಳಿದೆ, ಡೈಲ್ ಮಾಡಿಕೊಟ್ಟೆ. ಶಬರಿ, ದಿಸ್ ಇಸ್ ಬಾಲು. ಆ್ಯಂಡ್ ಶೀ ಥಾಟ್ ಐ ವಾಸ್ ಪ್ರ್ಯಾಂಕಿಂಗ್ ಅಂತ. ಅಜಯ್ ಹೇಳುವ ಅಂತ. ನೋ, ದಿಸ್ ಇಸ್ ನಾಟ್ ಅಜಯ್, ದಿಸ್ ಇಸ್ ಬಾಲು ಅಂದ್ರೆ ನೀ ನಾಟ್ ಡೂ ದ್ಯಾಟ್ ಅಲ್ವಾ. ಇಂಥವೆಲ್ಲ ಇದೆಲ್ಲ ಜೆಸ್ಚರ್ಸು ಅದನ್ನೇ ಹೇಳಿದ್ರು. ಸೊ ಅವ್ರ ಜೊತೆ ಎಲ್ಲ ನಿಂತರೆ ಬರೀ ಸಂಗೀತ ಒಂದಲ್ಲ, ಒಂದು ಮನುಷ್ಯನಾಗಿ ಹೆಂಗಿರಬೇಕು ಅನ್ನೋದನ್ನು ನಾವು ಕಲಿತೀವಿ ಅಂತ ಹೇಳಕ್ಕೆ ಎಕ್ಸಾಂಪಲ್ ಇದು. ಸುಮ್ಮನೆ ಡೈಲಿ ನಂಬರ್ ಐ ವಾಂಟ್ ವಿಶ್ ಅಂತ ಓಕೆ ಶಿ ವಾಸ್ ಕ್ಯಾರಿಂಗ್ ಅವಾಗ. ಸೊ ಡೆಲಿವರಿ ಚೆನ್ನಾಗಾಗಲಿ ನಂತರ ಸಿಗೋಣ ಅಂತೆಲ್ಲ ಅವಶ್ಯಕತೆ ಇಲ್ಲ ಅವ್ರಿಗೆ. ಬಟ್ ಅದನ್ನೆಲ್ಲ ಮಾಡೋದು ಅಂದರೆ ದಟ್ ಇಸ್ ಅದೇ ವರ್ಡ್ಸ್ ಇಲ್ಲ ಅವ್ರ ಬಗ್ಗೆ ಎಲ್ಲ ವರ್ಣಿಸೋಕೆ ಪದಗಳು ಸಾಲದು. SPB ಅಂದ ಕೂಡಲೇ ನೆನಪಾಗೋ ಯಾವ್ದಾರು ಒಂದು ಹಾಡು ಇರ್ಬೋದು. ಎಷ್ಟು ಸಾಂಗ್ಸ್ ಸರ್, ಯಾವ್ದಾರು ಒಂದು ಹಾಡ್ಬೋದಾ? ಆದಷ್ಟಿದೆ. ಆಗಲಿ ನಾನು ಎಕ್ಸಾಂಪಲ್ ಆಗಿ ಏನೋ ಪಲ್ಕು ಬಗ್ಗೆ ಹೇಳಿದಾಗ ಮಾಮರವೆಲ್ಲೋ ಹಾಡಿದೆ. ಅದರ್ವೈಸ್ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಮನಸೇ ಬದುಕು ನಿನಗಾಗಿ. ಸುಮಾರು ನೀರ ಬಿಟ್ಟು ನೆಲದ ಮೇಲೆ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಇದು. ಸುಮಾರಿದೆ ಸರ್, ಯಾವುದು ಅಂತ ಹೇಳೋದು ನೀವು. ಅಲ್ಲ, ನಿಮ್ಮ ಪ್ರಯಾಣದಲ್ಲಿ ಕಾರಲ್ಲಿ ಹೋಗುವಾಗ ಹೆಚ್ಚು ರಿಪೀಟ್ ಆಗುವ ಸಾಂಗ್ಗಳು ಯಾವ್ದು? ಇದಲ್ಲ, ಈ ನೀರು ಬಿಟ್ಟು ಮಾಮರವೆಲ್ಲೋ ಇಂಥವೆಲ್ಲ ಸುಮಾರು ಓಡ್ತಾ ಇರೋದು. ಅದು 80s. ಅದೇ ರೀತಿ ಅವರ ಕೆಲವೊಂದು ಈ ಮಿಮಿಕ್ ಮಾಡುವಂತಹ ಹಾಡುಗಳೆಲ್ಲ ಇದೆ. ನೀನು ನೀನೇ ಆಗಲಿ, ಏನೋ ತರೀಕೆರೆ, ಇಂಥವೆಲ್ಲ ಸುಮಾರು ಕೇಳ್ತೀವಿ. ಎಷ್ಟು ಕಷ್ಟ ಅದೆಲ್ಲ ಆ ಟೈಮಲ್ಲಿ ಲೈವ್ ಟೇಕ್ ಅದಲ್ಲ. ಇವಾಗ ಒಂದು ಟ್ರ್ಯಾಕ್ ಆಗಿರುತ್ತೆ, ನಾವು ಹೋಗ್ತೀವಿ ಸಾಲ್ ಪಂಚ್ ಮಾಡಿ ಹಾಡ್ತೀವಿ ಅಂತ. ಆ ಟೈಮಲ್ಲಿ ವಿತ್ ಆಲ್ ದ ಮ್ಯೂಸಿಷಿಯನ್ಸ್, ಯುವರ್ ಇನ್ ಅ ರೂಮ್, ಯುವರ್ ಇನ್ ಅ ಸ್ಟುಡಿಯೋ, ಎಲ್ಲ ಮ್ಯೂಸಿಷಿಯನ್ಸ್ ಇರ್ತಾರೆ. ಕಲ್ತು ಬೆಳಗಿಂದ ಪ್ರಾಕ್ಟೀಸ್ ಮಾಡಿ ಸಂಜೆ ಅಷ್ಟರಲ್ಲಿ ಎಲ್ಲರೂ ಪಕ್ಕ ಹಾಕ್ತಾರೆ ಆ್ಯಂಡ್ ಟೇಕ್ ಹೋಗೋದು.
ಆ ಗಿಮಿಕ್ ಅದು ಏನೇನಿದೆಯೋ, ಇವನ್ ದ ಸಿಂಪ್ಲೆಸ್ಟ್ ಸಾಂಗ್ ಒಂದು ಟೇಕಲ್ಲಿ ಹಾಡೋಕ್ಕಾಗಲ್ಲ ಈಗ. ಏನೋ ಅಷ್ಟು ಪೇಷನ್ಸ್ ಇಲ್ಲ ಯಾರಿಗೂ, ಆ ಥರ ಸಾಧನೆನೂ ಮಾಡಿ ಬಂದಿರೋಲ್ಲ, ಇನ್ಕ್ಲೂಡಿಂಗ್ ಮೀ. ಐಮ್ ಟಾಕಿಂಗ್ ಅಬೌಟ್ ಯಾರ ಬಗ್ಗೆನೂ ಇದಾಗಿ ಮಾತಾಡ್ತಿರೋದಲ್ಲ. ಯಾಕಂದರೆ ಫೆಸಿಲಿಟೀಸ್, ಟೆಕ್ನಾಲಜಿ ಅಷ್ಟು ಇಂಪ್ರೂವ್ ಆಗಿದೆ. ಸೊ ಯಾಕೆ ಬೇಕು, ಬೇಗ ಹೋಗಿ ಇಲ್ಲ 1 ಗಂಟೆ ಬೇಗ ಅರ್ಧ ಗಂಟೆಯಲ್ಲಿ ಹಾಡ್ಬಿಟ್ರೆ ನೆಕ್ಸ್ಟ್ ಸ್ಟುಡಿಯೋಗೆ ಹೋಗ್ಬೋದಲ್ಲ ಅನ್ನೋದು ನಮ್ಮ ಕ್ಯಾಲ್ಕುಲೇಷನ್. ಆವಾಗ ಹಂಗಲ್ಲ. ಆ ದಿನ ಎಲ್ಲಿ ರೆಕಾರ್ಡಿಂಗ್ ಆಗಿದ್ದು, ಎಲ್ಲಿ ಏನು ಮಾತಾಡಿದ್ದು, ಮ್ಯೂಸಿಕ್ ಡೈರೆಕ್ಟರ್ ಏನು ಹೇಳ್ಕೊಟ್ರು, ಅವತ್ತಿನ ಮಧ್ಯಾಹ್ನ ಏನು ಊಟ ಬಂತು, ನಾವು ಪುಳಿಯೋಗರೆ ಬಂದಾಗ ಬೇಡ ಅಂತ ನನಗೆ ಅವರು ವಡೆ ಕೊಟ್ಟರು, ಇಂಥವೆಲ್ಲ ಮಾತಾಡ್ತಾರೆ ಇವರೆಲ್ಲ ಕೂತ್ಕೊಂಡು. ಇದೆಲ್ಲ ಹೆಂಗೆ ಜ್ಞಾಪಕ ಕೇಳಿದ್ರೆ ಅಫ್ಕೋರ್ಸ್, ಯಾಕಂದ್ರೆ ವಿ ಲಿವ್ ಲೈಕ್ ಎ ಫ್ಯಾಮಿಲಿ ಅಂತಾರೆ. ಬೆಳಗಿಂದ ಸಂಜೆ ತನಕ ಒಂದೇ ಹಾಡು ರೆಕಾರ್ಡ್ ಮಾಡೋದು, ಅಷ್ಟು ಮ್ಯೂಸಿಷಿಯನ್ಸ್ ಪ್ರಾಕ್ಟೀಸ್ ಮಾಡಿ. ಒಬ್ರು ತಪ್ಪು ಮಾಡಿದ್ರೆ ರೆಕಾರ್ಡಿಂಗಲ್ಲಿ ಪುನಃ ಪೂರ್ತಿ ರೆಕಾರ್ಡ್ ಮಾಡಬೇಕು. ಸೊ ಆ ಒಂದು ಭಕ್ತಿ ಭಯ ಎಲ್ಲರಿಗೂ ಇರುತ್ತೆ ಎಲ್ಲರ ಮೇಲೆ. ಏನೋ ನಾನು ಸಿಂಗರು, ಅವರು ಆ ಮ್ಯೂಸಿಷಿಯನು, ಇವರು ಜಸ್ಟ್ ಒಂದು ಅವ್ರು ಇದು ಹಂಗೆಲ್ಲ ಏನೂ ಇಲ್ಲ, ಎಲ್ಲರೂ ಒಂದೇ. ಅಲ್ಲಿ ಸಣ್ಣ ಒಬ್ಬ ತಪ್ಪು ಮಾಡಿದ್ರು ಅಷ್ಟೇ, ಅದು ಸಿಂಗರ್ ಆಗಲಿ ಇಲ್ಲ ಮೇನ್ ಪ್ಲೇಯರ್ ಆಗಲಿ ಯಾರೇ ಆಗಲಿ. ಸೊ ಆ ಒಂದು ಅದಕ್ಕೆ ಎಲ್ಲರೂ ದೇ ಆಲ್ ನೋ ಈಚ್ ಅದರ್. ಎಲ್ಲ ಎಕ್ಸ್ಪೀರಿಯನ್ಸ್ ಅವ್ರು ಜ್ಞಾಪಕ ಇರುತ್ತೆ, ಟ್ಯೂನ್ ಇನ್ಕ್ಲೂಡಿಂಗ್ ಟ್ಯೂನ್. ಇವಾಗ ನಾನಿವಾಗ ಸ್ಟುಡಿಯೋ ಅಂತ ಸೀದಾ ಇಲ್ಲಿ ಬಂದಿದ್ದು, ನಂಗೆ ಇವಾಗ ಜ್ಞಾಪಕ ಇಲ್ಲ ಅಲ್ಲಿ ಏನು ಹಾಡಿದೆ ಅಂತ. ಥ್ಯಾಂಕ್ಸ್ ಟು ದ ಟೆಕ್ನಾಲಜಿ ಎಷ್ಟು ನೆಗೆಟಿವ್ ಅದರಲ್ಲಿ ಇದೆ ಅನ್ನೋದಕ್ಕೆ ಎಕ್ಸಾಂಪಲ್ ಇದು. ನೋಡಿ, ನಾವು ಹಾಡ್ಕೊಂಡು ಬಂದಿದ್ದು, ನನಗೆ ಒಂದು ತುಳು ರೆಕಾರ್ಡಿಂಗ್ ಮುಗಿಸಿ ಬಂದಿದ್ದು. ಐ ಡೋಂಟ್ ರಿಮೆಂಬರ್, ಈಗ ಟ್ಯೂನ್ ಜ್ಞಾಪಕ ಇಲ್ಲ, ಕೂತ್ಕೊಂಡು ಯೋಚನೆ ಮಾಡಬೇಕು. ಅವ್ರಿಗೆಲ್ಲ ಕೇಳಿದ್ರೆ 1983 ಚಾಮುಂಡೇಶ್ವರಿ ಸ್ಟುಡಿಯೋಲ್ಲಿ ಹಂಸಲೇಖ ಅವ್ರು ಬಂದರು, ಅವ್ರು ಬಂದು ಹಾಕೊಂಡ್ಬಂದು ಡ್ರೆಸ್ಸು ಹೇಳ್ತಾರೆ ಆ ರೀತಿ. ಸೊ ಆವಾಗ ಹಂಗಿತ್ತು, ಲೈಕ್ ಐ ಮೀನ್ ಕಂಪ್ಯಾರಿಸನ್ ಇಲ್ಲ. ನೀವು ಎಲ್ಲ 90s ಹಾಡನ್ನು ಮತ್ತೆ ಹಾಡಿದ್ವಿ ಅನ್ನೋದೆಲ್ಲೋ ನಾನು ಕೇಳ್ಪಟ್ಟೆ, ಹೌದಾ? ಅದೇನು ಆ ಥರದ್ದು ಅಂದ್ರೆ ರೆಕಾರ್ಡಿಂಗ್, ಹಳೆ ರೆಕಾರ್ಡಿಂಗ್, ಅದು ಅದು ರಾಘವೇಂದ್ರ ನಾಗೇಂದ್ರ ಅವರ ಮ್ಯೂಸಿಕ್ ಅನ್ನ ಒಂದು 60 ಸಾಂಗ್ಸ್ ಅನ್ನ ರೀ ರೆಕಾರ್ಡ್ ಮಾಡಿದ್ರು. ಓಕೆ. ಸೊ ಝಿ ಅವರು ಅದನ್ನ ಏನೋ ಇನಿಷಿಯೇಟ್ ಮಾಡಿ ಆ ಥರ. ಸೊ ಡುವೆಟ್ ಸಾಂಗ್ಸ್ ಒಂದು, ಸಿನಿಮಾದಲ್ಲಿರುವಂತಹ ಭಕ್ತಿ ಗೀತೆಗಳು ಒಂದು, ಅಣ್ಣ ಅವರ ಸಾಂಗ್ಸ್ ಅಷ್ಟು ಒಂದು, ಎಲ್ಲ 12 ಸಾಂಗ್ಸ್, 5 ಜಾನರ್ಸ್. ಅದು ಲವ್ ಸಾಂಗ್ಸ್ ಒಂದು, ಆ ಥರ ಏನೋ 12 into 5 ಜಾನರ್ಸ್, 60 ಹಾಡುಗಳು ಮಾಡಿ. ಸೊ ಮತ್ತೆ ನನಗೆ ಕರೆ ಬಂದಾಗ ನಾನು ಸರ್ಪ್ರೈಸ್ ಆದೆ, ರಾಜನ್ ನಾಗೇಂದ್ರ ಸರ್, ಅಯ್ಯೋ ದೇವ್ರೆ, ಅವರು ಭೇಟಿ ಆಗ್ತೀನಿ ಅಂದರೆ ಇದೆಲ್ಲ ಒಂದು ಪುಣ್ಯ ಅಲ್ವಾ. ಸೊ ಒಂದೇ ಹಾಡು ಕೊಟ್ಟರು, ಕಳಿಸ್ಕೊಟ್ರು ಅರವಿಂದ್ ಸ್ಟುಡಿಯೋಲಿ. ಜಯಶ್ರೀ ಅರವಿಂದ್ ಅವರು ಮತ್ತು ಅರವಿಂದ್ ಅಣ್ಣ ಅವರು ಬಹುಶಃ ಸಜೆಸ್ಟ್ ಮಾಡಿ ನನ್ನ ಹೆಸರು. ಸೊ ಒಂದು ಹಾಡು ಕಳಿಸ್ಕೊಟ್ರು. ಆ್ಯಂಡ್ ಎಂದು ನಿನ್ನ ನೋಡುವೆ, ಎಂದು ನಿನ್ನ ಲಾಲ ಲಾಲ ಪಿ ವಿ ಶ್ರೀನಿವಾಸ್ ಸರ್ ಅವರು ಹಾಡಿದಂಥ ಹಾಡು ಕಳಿಸ್ಕೊಟ್ಟು ನಾನು ಪಕ್ಕ, ಯಾಕಂದರೆ ಕೇಳಿ ಪಕ್ಕ ಕಲ್ತ್ಬಿಟ್ಟು, ಯಾಕಂದರೆ ರೀ ರೆಕಾರ್ಡಿಂಗ್ ಅಲ್ಲ, ಅದೇ ಥರ ಆದಷ್ಟು ಸಮ್ವೇರ್ ಕ್ಲೋಸ್ ಟು 1% ಆದರೂ, ಆ 100ರಲ್ಲಿ 1% ಆದರೂ, ಐ ಮೀನ್ 1% ಆದರೂ ಒರಿಜಿನಲ್ ಥರ ಬರಬೇಕು ಅನ್ನೋ ಇದರಲ್ಲಿ ರೆಡ್ ಇಂಕಲ್ಲಿ ಮಾರ್ಕು, ಬ್ಲೂ ಇಂಕು, ಗ್ರೀನ್ ಇಂಕು ಎಲ್ಲ ಇಟ್ಕೊಂಡು ಎಲ್ಲ ಏನೇನು ಪಲಕಗಳು, ಏನು ನೋಟುಗಳು ಎಲ್ಲ ಮಾರ್ಕ್ ಮಾಡ್ಕೊಂಡು ಹೋದೆ ಅಲ್ಲಿ. ರಾಜನ್ ಸರ್ ಇದ್ರು, ನಾಗೇಂದ್ರ ಅವರು ಇರಲಿಲ್ಲ, ರಾಜನ್ ಸರ್ ಇದ್ರು. ನಮಸ್ಕಾರ ಮಾಡಿ ಓಕೆ ಹೋಗ ಇದೇ ಥರ ಒಂದು ಪೆಟ್ಟಿಗೆ, ಅದು ಒಂದು ಸೂಜಿ ಇದೆ ಅಂತ ಬರ್ತಾ ಇರುತ್ತೆ. ಅದು ಅಂದರೆ ಸಾ ಅಂತ ಹೇಳಿದ್ರೆ ಪಕ್ಕ ಶ್ರುತಿ ಇದ್ರೆ ಸ್ಟ್ರೈಟ್ ಇರುತ್ತೆ, ಅದು ಶಾರ್ಪ್ ಆದ ಕಡೆ ಇಲ್ಲಿ ಕಡೆ ಇಲ್ಲ, ಅಷ್ಟು ಶಾರ್ಪ್ ಸ್ವಲ್ಪ ಕಮ್ಮಿ ಆದ ಹಿಂಗೆ ಓಡುತ್ತೆ. ಸೊ ನಾವು ಚೀಟ್ ಮಾಡೋಕ್ಕೂ ಆಗಲ್ಲ, ಯಾಕಂದ್ರೆ ಸೂಜಿ ಹೇಳ್ಬಿಡುತ್ತೆ. ಸೊ ಕೂತ್ಕೊಳ್ಳಿ ಅಂತ ಅವರು ಮಾತಾಡಿದೆ, ಹಂಗೆಲ್ಲ ಕೂತ್ಕೊಳ್ಳಿ ಅದ್ರಲ್ಲಿ ಹಾಡಿ ಅಂತಂದ್ರು ಪಕ್ಕ. ಅವಾಗ ನಾನು ಇವಾಗ ಹೇಳಿದೆಲ್ಲ, ಸ್ಟುಡಿಯೋಲ್ಲಿ ಅವಾಗೆಲ್ಲ ಲೈವ್ ರೆಕಾರ್ಡಿಂಗ್ ಹಿಂಗೆ ಹಾರ್ಮೋನಿಯಂ ಇಟ್ಕೊಂಡು ಸ್ಟೂಡೆಂಟ್ ಹೇಳ್ಕೊಟ್ಟು, ಅಷ್ಟು ಮ್ಯೂಸಿಷಿಯನ್ಸ್ ಇರ್ತಾರೆ, ಎಲ್ಲರಿಗೂ ನೊಟೇಷನ್ಸ್ ಕೊಟ್ಟು ಪ್ರಾಕ್ಟೀಸ್ ಮಾಡಿ, ಅದೇ ಪದ್ಧತಿ. ಇಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಬಟ್ ಅವರು ಹಿಂಗೆ ರೆಕಾರ್ಡ್ ಮಾಡೋದು. ಅರವಿಂದ್ ಸ್ಟುಡಿಯೋಲಿ ಕೂತ್ಕೊಂಡು ಹಾರ್ಮೋನಿಯಂ ಹಿಡ್ಕೊಂಡು ಹಾಡಿ ಅಂತಂದ್ರು. ಸೊ ಎಂದು ನಿನ್ನ ಅಷ್ಟರಲ್ಲಿ ನಾನು ನಡ್ಕೊಂಡು ಶುರು ಮಾಡೋದು, ನೋಡಿದ ತಕ್ಷಣ ಕಡೆ ಎಂದು ನಿನ್ನ ಅಂತ ಬರ್ತಾರೆ ನನಗೆ. ಇಲ್ಲ ಧೈರ್ಯವಾಗಿ ಹಾಡಿ, ಬೋಲ್ಡಾಗಿ ಹಾಡಿ ಅಂತಂದರು. ಎಲ್ಲಿ ಅವ್ರು ನೋಡಿದ್ಮೇಲೆ ಎಲ್ಲಿ ಬೋಲ್ಡ್ ಬರೋದು, ಫೈನಲಿ ಹೆಂಗೋ ಮ್ಯಾನೇಜ್ ಮಾಡಿದೆ. ಬಟ್ ಒಂದು ವಿಷಯ ಹೇಳಿದ್ರು, ದಟ್ ಇಸ್ ಅಗೇನ್ ಟ್ರೂ ಮ್ಯೂಸಿಷಿಯನ್ಸ್ ಹೆಂಗೆ ಅಂದರೆ, ಆಲ್ರೆಡಿ ರಿಲೀಸ್ ಆಗಿ ದಿಗ್ಗಜರು ಹಾಡಿರೋದು, PBS ಸರ್ ಹಾಡಿರೋದು, ಅದನ್ನು ಹಿಟ್ ಆಗಿದೆ, ಅಣ್ಣವ್ರಿಗೆ ಹಾಡಿರೋದು, ಸಾಂಗು ಸೂಪರ್ ಹಿಟ್ಟು. ಬಟ್ ನಾನು ರೆಕಾರ್ಡಿಂಗ್ ಕನ್ಸೋಲ್ ರೂಮ್ಗೆ ಹೋಗಿ ಹಾಡುವಾಗ ನಿಮ್ಮ ಸ್ಟೈಲಲ್ಲಿ ಹಾಡಿ ಅಂತಂದ್ಬಿಟ್ರು. ಸೊ ಇದು ರೀ ರೆಕಾರ್ಡಿಂಗ್ ಅಲ್ಲ, ಹೆಂಗೆ ನನ್ನ ಸ್ಟೈಲ್ ಇದು, ಅಣ್ಣ ಹೆಂಗೆ ಹಾಡೋದು ನಾನು. ಆವಾಗ ನಮ್ಗೆ ಏನೇನು ಫೆಸಿಲಿಟೀಸ್ ಇತ್ತು ನಾವು ಹಾಡಿದ್ವಿ, ನಾವು ಹಾಡಿಸಿದ್ವಿ, ರೆಕಾರ್ಡಿಂಗ್ ಮುಗೀತು, ಸಾಂಗು ಆಯಿತು, ಹಿಟ್ಟಾಯಿತು, ಎಲ್ಲ ಸರಿನೇ. ಬಟ್ ಇವಾಗ ಹಾಡನ್ನ ಕೇಳುವಾಗ ಹಿಂಗೆ ಮಾಡ್ಬೋದಾಗಿತ್ತು, ಹಂಗೆ ಮಾಡಬಹುದಾಗಿತ್ತು ಅಂತ ನನಗೆ ಅನ್ಸುತ್ತೆ. ಸೊ ಅದನ್ನು ಇವಾಗ ನಿಮ್ಮ ಕೈಯಿಂದ ನಾನು ತಗೊಳ್ತೀನಿ. ಸೊ ನೀವು ಹಾಡಿ ಪರವಾಗಿಲ್ಲ, ಏನು ಬೇಡವೋ ನಾನು ಅದನ್ನು ಬೇಡ ಅಂತೀನಿ, ನೀವು ಹಾಡ್ತಾ ಇರಿ, ಮಿಕ್ಕಿದ್ದೆಲ್ಲ ನಾನು ಇಟ್ಕೊಳ್ತೀನಿ ಅಂದರು. ಸೊ ದಟ್ ವಾಸ್ ದ ಕಾನ್ಫಿಡೆನ್ಸ್ ದಟ್ ಈ ಗೇವ್ ಮಿ. ಸೊ ಅವಾಗ ಸ್ವಲ್ಪ ಬಾಡಿ ಸ್ವಲ್ಪ ಲೂಸ್ ಮಾಡಿ ಧೈರ್ಯವಾಗಿ ಹಾಡಿದೆ ಅವಾಗ. ಬಟ್ ಏನಾಯ್ತಂದರೆ
ಆ ಸಾಂಗ್ ಆದಮೇಲೆ ಮತ್ತೆ ಬನ್ನಿ ಸ್ಟುಡಿಯೋಗೆ ಅಂತ ಹೇಳಿ ಇನ್ನೂ 5 ಹಾಡು ಕೊಟ್ಟರು. ಸೊ ಅಲ್ಲಿಗೆ ನಂಗೆ ಕಾನ್ಫಿಡೆಂಟ್, ಓಕೆ ಅಂದರೆ ಅವ್ರು ಖುಷಿಯಾಗಿದ್ದಾರೆ, ಸುಮ್ಮನೆ ಏನೋ ಹಾಡ್ಸಿದ್ದಲ್ಲ, ಖುಷಿಯಾಗಿ ಮತ್ತೆ ಕರಿಬೇಕಂತ ಖುಷಿಯಾಗಿರ್ಬೇಕು. ಅವಾಗ ಕ್ಲಾಸಿಕಲ್ ಸಾಂಗು ಕೊಟ್ಟರು. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರು ಮುಕುಂದನೇ ಮುಕುಂದನೇ. ಒಂದೊಂದು ನೋಟ್ಸು ಇಂಪಾರ್ಟೆಂಟು ಅನ್ನೋದು ಕ್ಲಾಸಿಕಲ್ ಸಿಂಗಿಂಗಲ್ಲಿ. ಅಂದರೆ ನಾನು ಕ್ಲಾಸಿಕಲ್ ಕಲ್ತಿದ್ದೀನಿ, ಏನೋ ಹಾಡ್ತಾ ಇದ್ದಲ್ಲ ಈ ಹೇಳ್ದಂಗೆ, ಸುಮ್ಮನೆ ಪಲ್ಕು ಹಾಡ್ಬಿಟ್ರೆ ಕ್ಲಾಸಿಕಲ್ ಆಯಿತು ಅನ್ನೋ ಆ ಒಂದು ರಾಂಗ್ ಅಸಂಪ್ಷನನ್ನು ಅವತ್ತು ನನಗೆ ರಾಜನ್ ಸರ್ ಕ್ಲಿಯರ್ ಮಾಡಿಕೊಟ್ರು. ಇದು ಸಿನಿಮಾದಲ್ಲಿ ಪಾಪ್ಯುಲರ್ ಆಗಿರುವಂಥ ಹಾಡು ಇದು, ರಾಘವೇಂದ್ರ ಸ್ವಾಮಿ ಅವರ ಹಾಡು. ಬಟ್ ಸಿನಿಮಾದಲ್ಲಿ ತುಂಬ ಪಾಪ್ಯುಲರ್ ಆಗಿ, ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ಪಕ್ಕ ಕಲ್ತು ಹಾಡುವಂಥದ್ದು. ಒಂದೊಂದು ರೂಟಿಂಗ್ ನಾನು ಈ ಥರ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಅವ್ರು ಹೇಳ್ಕೊಟ್ರು. ಒಂದು ಕ್ಲಾಸಿಕಲ್ ಸಾಂಗಲ್ಲೂ ಈ ಥರ ವಿಷಯಗಳಿವೆ ಅಂತ. ನಿನ್ನಯ ಪಾದಾರವಿಂದವ ವಿಂದವ ಇದೆಲ್ಲ ವಿಷಯಗಳಿದೆ ಅಂತ ಹೇಳ್ಕೊಟ್ರು. ಅಲ್ಲಿಂದ ಐ ಥಾಟ್ ದಿಸ್ ಇಸ್ ಹೈ ಟೈಮ್ ಐ ಸೀರಿಯಸ್ಲಿ ಗೆಟ್ ಇನ್ ಟು ನೋಯಿಂಗ್ ವಾಟ್ ಮ್ಯೂಸಿಕ್ ಇಸ್. ಸಂಗೀತನ ಅರ್ಥ ಮಾಡಿಕೊಂಡು ಸಾಹಿತ್ಯನ ಅರ್ಥ ಮಾಡಿಕೊಂಡೇ ಹಾಡಬೇಕು, ಸುಮ್ಮನೆ ಬೇಕಾಬಿಟ್ಟು ಅಲ್ಲ ಅನ್ನೋದನ್ನು ಪದೇ ಪದೇ ನನಗೆ ಇದು ಮೆಸೇಜ್ ಸಿಗ್ತಾ ಇತ್ತು. ಸೊ ಆಲ್ ದಟ್ ಇಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಇದೆಲ್ಲ ರೆಕಾರ್ಡಿಂಗ್ ಆ ಫ್ಲೋವಲ್ಲೇ ರೆಕಾರ್ಡಿಂಗ್ ಮಾಡ್ತಾನೆ ಕೆಲಸ ಮಾಡ್ತಾ ಕಲ್ತಂತಹ ವಿಷಯಗಳು ಇದು. ಅಜಯ್ ವಾರಿಯರ್ ಒಬ್ಬರು ಏನು ಉದ್ಯೋಗ ಬಿಟ್ಟು ಸ್ವತಂತ್ರವಾಗಿ ನಿರ್ಧಾರ ತಗೊಳ್ತೀರ, ನಾನು ಇಲ್ಲೇ ಹಾಡ್ತೇನೆ, ಫ್ಯಾಮಿಲಿಯ ಸಪೋರ್ಟ್ ಇರ್ಬೋದು, ಏನೇ ಇರ್ಬೋದು, ಆದರೆ ಒಂದು ನಿರ್ಧಾರ ಅಂತ ತಗೊಂಡು ನಾವು ಇಳಿದಾಗ ಅದು ನಮ್ಮದೇ ಆಗಿರ್ತದೆ. ಫ್ಯಾಮಿಲಿ ಸಪೋರ್ಟ್ ಏನೇ ಇದ್ರು ನೀನು ಮಾಡು, ಏನೇ ಇದ್ರು ನಾವು ನಿಲ್ತೀವಿ ಅಂತ ಹೇಳ್ತಾರೆ. ಹಾಗೆ ಇಳಿದಂಥ ಅಜಯ್ ವಾರಿಯವರಿಗೆ ಎಲ್ಲರೂ ಬ್ಯಾಡ್ ಫೇಸಸ್ ಅಂದರೆ ಇಲ್ಲ ಆಗ್ತಿಲ್ಲ ಅಂತ ಅನಿಸಿದ್ದು, ಅಥವಾ ಯಾಕೆ ಮಾಡಿದೆ ಈ ನಿರ್ಧಾರ ಅಂತ ಯಾವ ಥರ ಅನಿಸಿದ್ದಿದೆಯಾ, ಅಥವಾ ಸಂಕಷ್ಟದ ದಿನಗಳು ಅಂತ ಎದುರಿಸಿದ್ದಿದೆಯಾ? ಖಂಡಿತ. ಯಾಕಂದರೆ ಒಂದು ಆರ್ಟ್ ಫೀಲ್ಡ್ ಅಂತ ಬಂದಮೇಲೆ ನಾಳೆ ಏನೊಂದು ಗೊತ್ತಿಲ್ಲ, ಅದೊಂದು. ಸೊ ನಾನು ಈ ಒಂದು ಅಲ್ಲಿ ವಾಪಸ್ ಕೆಲಸಕ್ಕೆ ಹೋಗಿಲ್ಲ, ಆ ಒಂದು ಟೆನ್ಷನ್ ಇತ್ತು. ನೀವು ಹೇಳ್ದಂಗೆ ಏನೇ ಇರಲಿ ತಂದೆ ತಾಯಿ ಸಪೋರ್ಟು ಅಂತ, ಬಟ್ ಅಲ್ಲಿ ಫೈನಾನ್ಷಿಯಲ್ ಸಪೋರ್ಟು ಅನ್ನೋದು ಇರಲಿಲ್ಲ. ಅವ್ರ ಬಗ್ಗೆ ಇದಾಗಿ ಹೇಳ್ತಿರೋದು, ಯಾಕಂದರೆ ಆ ಒಂದು ಕಮಿಟ್ಮೆಂಟ್ ಇದ್ದಿದ್ದರಿಂದ ನಾನು ಹೋಗಿದ್ದು ಏನೋ ಗಲ್ಫಿಗೆ. ಬಟ್ ಅಲ್ಲಿಗೂ ಮುಗ್ದಿರಲಿಲ್ಲ, ವಾಪಸ್ ಬಂದು ಕಷ್ಟ, ಮನೆ ಪರಿಸ್ಥಿತಿ ತುಂಬ ಕೆಟ್ಟದಾಗೇ ಇತ್ತು. ಲಿಟ್ರಲಿ ವಿ ವರ್ ಆನ್ ರೋಡ್ಸ್. ಹಂಗೆಲ್ಲ ಹೇಳಬಾರ್ದು, ಬಟ್ ನಿಮಗೆ ಹೇಳಿದ ಪ್ರಶ್ನೆಗೆ ಹೇಳ್ತಿರೋದು. ಸಂಗೀತನೇ ಜೀವನದ ಅದು ಒಂದು ಭಾಗ. ಖಂಡಿತ ಹೌದು. ನಾವು ಅದೇ ನಮ್ಮನ್ನ ಸ್ಟ್ರಾಂಗ್ ಮಾಡೋದು, ಗಟ್ಟಿ ಮಾಡೋದು ಆಗ್ಲಿ, ಇಲ್ಲ ಕಾನ್ಫಿಡೆನ್ಸ್ ಬರೋದೆಲ್ಲ ಅದರಿಂದಾಗಿ. ಆ ದಿನಗಳನ್ನು ಅಳಿಸ್ಲಿಕ್ಕೂ ಆಗುದಿಲ್ಲ, ಬಿಟ್ಟು ಹಾಕ್ಲಿಕ್ಕೆ. ಹೌದು. ಇವತ್ತು ಯೋಚನೆ ಮಾಡುವಾಗ ಅದು ಒಂದು ಪಾಠ ಅಲ್ವಾ. ನಾವು ಬರೀ ಎಲ್ಲ ಸ್ಕೂಲ್ಗೆ ಹೋಗಿ ಕಲಿಯೋಕ್ಕಾಗಲ್ಲ. ಲೈಫಲ್ಲಿ ಏನೇನು ಎಕ್ಸ್ಪೀರಿಯನ್ಸ್ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ, ಅದರಿಂದ ನಾವು ಕಲಿತು ಮುಂದಕ್ಕೆ ಹೋಗೋದು, ಅದನ್ನ ಎದುರಿಸಿ ಮುಂದಕ್ಕೆ ಬಂದಾಗಲೇ ಗೆಲುವು ಅಂತ ಹೇಳೋದು. ಅದಕ್ಕೆ ನನ್ನ ಪ್ರಶ್ನೆ ಅದಾಗಿತ್ತು, ಯಾವ ರೀತಿ ಇತ್ತು. ಸೊ ಆ ಟೈಮ್ ಅನಿಸ್ತಾ ಇತ್ತು ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ. ಇತ್ತೀಚೆಗೂ ಅನಿಸಿದೆ. ಪೀಕ್ ಕೋವಿಡ್ ಟೈಮಲ್ಲಿ ನನಗೆ ಅನಿಸಿಲ್ಲ, ಕೆಲಸ ಇಲ್ಲದೆ ಕೂತಾಗ್ಲೂ ನನಗೆ ಅನಿಸಿಲ್ಲ ಏನೋ ಆ ಥರ. ಬಟ್ ಕೆಲವೊಂದು ಟೈಮಲ್ಲಿ ಅನ್ಸುತ್ತೆ, ಮೇ ಬಿ ಒಂದು ಸಮ್ ಡೇಸ್ ಆರ್ ಲೈಕ್ ದಟ್, ಇಷ್ಟೆಲ್ಲ ಹಾಡಿದ್ದೀನಿ, ಏನು ಮಾಡಿದ್ದೀನಿ ಅನ್ನೋದು ಇದ್ದೇ ಇರುತ್ತೆ. ಬಟ್ ನೆಕ್ಸ್ಟ್ ಡೇ ಅಲ್ಲಿ ಬಿ ಆಲ್ ಫ್ರೆಶ್. ಓಕೆ, ನಾವು ಲೆಟ್ಸ್ ಗೋ, ಓಕೆ ಸ್ಟುಡಿಯೋ ಹೋಗೋಣ. ರೆಕಾರ್ಡಿಂಗ್ ಅಷ್ಟಲ್ಲಿ ಬಂದಿರುತ್ತೆ ಅದು. ಯಾಕಂದರೆ ಒಂದು ದಿನ ಏನೂ ಇಲ್ಲ ಅಂತಲ್ಲ, ಕೆಲವೊಮ್ಮೆ ನಾವು ವಾಯ್ಸ್ ರೆಸ್ಟ್ ಮಾಡಬೇಕೆಲ್ಲ ಇದೆ. ಆದರೂ ಐ ಆಮ್ ವರ್ಕಹಾಲಿಕ್, ಸಿಕ್ಕಾಪಟ್ಟೆ ವರ್ಕಹಾಲಿಕ್. ನಾನು ಟ್ರಾವೆಲ್ಸ್ ಮಾಡ್ತಾನೆ ಇರಬೇಕು, ಸ್ಟುಡಿಯೋಸ್ ಆಗಲಿ ಶೋಸ್ ಆಗಲಿ ನಡೀತಾನೆ ಇರಬೇಕು, ಆ ಥರ. ದುಡ್ಡು ಅನ್ನೋದು ಇವತ್ತು ತನಕ ದೇವರದೆಯಿಂದ ಬಂದಿಲ್ಲ, ದುಡ್ಡು ಮಾಡೋಕ್ಕಾಗಿ ಅನ್ನೋದು ಬಂದಿಲ್ಲ. ಬಟ್ ಕೆಲಸ ಮಾಡ್ತಾನೇ ಇರಬೇಕು, ನಾನು ತುಂಬ ಒಂಥರ ಅಡಿಕ್ಷನ್ ಆಗಿಬಿಟ್ಟಿದೆ ಅದು. ಸೊ ವರ್ಕಹಾಲಿಕ್ ನಾನು. ಸೊ ಒಂದಿನ ಏನೋ ಒಂದು ಗ್ಯಾಪ್ ಬಂದುಬಿಟ್ರೆ ನನಗೆ ಓ ಮೈ ಗಾಡ್, ಏನು ಮಾಡ್ತಾಯಿದ್ದೆ ಲೈಫಲ್ಲಿ ನಾನು ಅನ್ನೋ ಒಂದು ಫೀಲ್ ಬರುತ್ತೆ. ಅದು ಒಂದು ಕಡೆ ಇದೆ, ಎಲ್ಲರಿಗೂ ಇದ್ದೇ ಇರುತ್ತೆ. ಬಟ್ ದೇರ್ ಆರ್ ಸರ್ಟನ್ ಸಿಚುವೇಶನ್ಸ್ ವಿಚ್ ಹ್ಯಾವ್ ಟು ಫೇಸ್. ಆವಾಗ ಏನಾದ್ರು ಕೆಲಸ ಸೇರಿಬಿಡೋಣ, ಒಂದು ರೆಗ್ಯುಲರ್ ಸಂಬಳ ಅಂತ ಬಂದಾಗ ಅಟ್ಲೀಸ್ಟ್ ಈ ಒಂದು ಕಮಿಟ್ಮೆಂಟ್ ತೀರಿಸ್ಬೋದು. ಇಲ್ಲ, ನನಗೊಂದು ಕಾನ್ಫಿಡೆನ್ಸ್ ಇರುತ್ತೆ, ಓಕೆ ತಿಂಗಳ ಕೊನೆಯಲ್ಲಿ ಇಂಥ ದಿನ 10,000 20,000 30,000 ಇಲ್ಲ 1 ಲಕ್ಷ ವಾಟ್ ಎವರ್ ಆ ಸಂಬಳ ಅನ್ನೋದು ಬಂದೇ ಬರುತ್ತೆ. ಸೊ ಆ ಕಾನ್ಫಿಡೆನ್ಸಲ್ಲಿ ನಾನು ಕಮಿಟ್ ಮಾಡ್ಬೋದು, ಇಲ್ಲ ಇಂಥವ್ರಿಗೆ ಪ್ರಾಮಿಸ್ ಮಾಡ್ಬೋದು. ಆ ಸಿಚುವೇಶನ್ ಇನಿಷಿಯಲ್ ಸ್ಟೇಜಲ್ಲಿ ಇದ್ದಿತ್ತು. ಯಾಕಂದರೆ ಸುಮಾರು ರೀಪೇಮೆಂಟ್ ಸುಮಾರು ಇತ್ತು ಅಂತ ಟೈಮಲ್ಲಿ ಅದೆಲ್ಲ ಆಗಿದೆ. ಬಟ್ ಅದರ್ವೈಸ್ ನಂತರ ಇಲ್ಲ, ಸಂಗೀತನೇ ಇಲ್ಲಿ ತನಕ ಎಲ್ಲ ಅದೇನೇನು ಪಾಟ್ ಹೋಲ್ಸ್ ಇತ್ತೋ, ಗುಂಡಿಗಳಿತ್ತೋ, ಅದನ್ನೆಲ್ಲ ಮುಚ್ಚಿ
ಏನೋ ತಂದೆ ತಾಯಿನ ಒಳ್ಳೆಯ ಒಂದು ಮನೆಯಲ್ಲಿ ಕೂರಿಸಿ ಇಲ್ಲಿ ಯಾರು ನಿಮ್ಮನ್ನು ಇಂಥದ್ದು ಅಂತ ಕೇಳಿ ಬರೋಲ್ಲ, ನೀವೇನೋ ದೇವರ ದಯೆಯಿಂದ ನಮ್ಮದು ಅಂತ ಹೇಳೋಕ್ಕೆ, ಅಂದರೆ ಒಂದು ನೆಲೆ, ಶೆಲ್ಟರ್, ನೆಲೆ ಅಂತ ಹೇಳೋಕ್ಕೆ ಯು ಹ್ಯಾವ್ ಟು ಬಿ ಹಿಯರ್, ತೊಂದರೆ ಇಲ್ಲ ಅಂತ ಆ ಒಂದು ಪರಿಸ್ಥಿತಿ ತನಕ ಕರ್ಕೊಂಡ್ಬಂದಿದ್ದು ಸಂಗೀತನೇ. ಇವತ್ತಿಗೂ ಸಂಗೀತನೇ, ಮುಂದಕ್ಕೂ ಸಂಗೀತನೇ. ಸೊ ಖಂಡಿತ ಸಂಗೀತದಿಂದಾಗಿ ಯೋಚನೆ ಬೇಡವಾಗಿತ್ತು ಅಂತ ಆ್ಯಕ್ಚುಲಿ ಲೈಫಲ್ಲಿ ಅನಿಸಿಲ್ಲ. ಜೊತೆಗೆ ಏನಾದರೂ ಮಾಡಬೇಕು ಅನ್ನೋದು ಅದು ಎನಿ ಫೀಲ್ಡಲ್ಲೂ ಏನೋ ಒಂದು ಫಿಯರ್ ಫ್ಯಾಕ್ಟರ್ ಅಂತ ಇದ್ದೇ ಇರುತ್ತೆ. ಅದರಲ್ಲಿ ಆರ್ಟ್ ಫೀಲ್ಡಲ್ಲಿ ಜಾಸ್ತಿ ಅದು. ನಾಳೆ ಏನು ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಅಂದರೆ ಅದೇ ಬ್ಯಾಡ್ ಫೇಸಸ್ ಎಲ್ಲರ ಲೈಫಲ್ಲೂ ಒಂದಲ್ಲ ಒಂದು ರೀತಿ ಅನುಭವಕ್ಕೆ ಸಿಗ್ತದೆ. ಅಂದರೆ ಅದೇ ನಮ್ಮ ಜೀವನದ ಪಾಠದಲ್ಲಿ ಅದೊಂದು ಬಲವಾಗಿ ನಿಲ್ಲಕ್ಕೆ ಅದೊಂದು ಕಾರಣ ಆಗುತ್ತೆ, ಎಲ್ಲಿ ಹೇಗೆ ನಿಲ್ಲಬೇಕು ಅಂತ ಹೇಳಿ ಕಲಿಸ್ಕೊಳ್ತದೆ. ನಿಮ್ಮನ್ನ ಏನು ಯೇಸುದಾಸ್ ಥರನೇ ಕೇಳ್ತದೆ ಅಂತ ಅವರನ್ನು ಮೀಟ್ ಆಗುವ ಅವಕಾಶ ಸಿಕ್ಕಿದ ಆ ಥರ ಏನಾರಾಗಿತ್ತು? ಯೇಸುದಾಸ್ ಸರ್ ಹಲವಾರು ಸತಿ ಖಂಡಿತ. ಆ್ಯಕ್ಚುಲಿ ಅವ್ರ ಜೊತೆಗಿದ್ದು ಹಾಡಿದ್ದೀನಿ, ಅವರ ಸೆಲೆಬ್ರೇಷನ್, ಅವರ 50 years ಸೆಲೆಬ್ರೇಷನ್ ಅವ್ರ ಜೊತೆಗೆ ಹಾಡಿದ್ದೀನಿ. ಬಟ್ SPB ಸರ್ ಜೊತೆ ಎಷ್ಟು ಒಡನಾಟ ಇತ್ತು ಅಷ್ಟು ಇರಲಿಲ್ಲ. ಖಂಡಿತ ಭೇಟಿಯಾಗಿದ್ದೀನಿ, ಹಾಡಿದ್ದೀನಿ, ಸ್ಟುಡಿಯೋಸಲ್ಲಿ ಸಿಕ್ಕಿದ್ದಾರೆ, ಸ್ಟೇಜಲ್ಲಿ. ಆ್ಯಂಡ್ ಆ್ಯಕ್ಚುಲಿ ಈ ಚೆನ್ನೈಗೆ ಹೋಗೋ ಮುಂಚೆ ಆ್ಯಕ್ಚುಲಿ ನಾನು ಟ್ರ್ಯಾಂಡ್ರಮ್ ಹೋಗಿ ಅವ್ರ ಸ್ಕೂಲ್ ಸೇರಿದ್ದೆ. ತರಂಗಿಣಿ ಅಂತ ಅವರ ಆಡಿಯೋ ಇದು, ತರಂಗಣಿ ಸರಿ ಸ್ಕೂಲ್ ಆಫ್ ಮ್ಯೂಸಿಕ್ ಅಂತ ಅವ್ರದ್ದು ಮ್ಯೂಸಿಕ್. ಅಲ್ಲೇ ಜಾಸ್ತಿ ಡ್ರಾಮಾ ಮಾಡಿದ್ದು ನಾನು, ಬಿದ್ದು ಎಲ್ಲ ಅಪ್ಪ ಅಮ್ಮ ಈಗ ನೋಡಬೇಕು ಅಂತ. ಅವಾಗೆಲ್ಲ ಬರೀ ಏರ್ ಇಂಡಿಯಾ, ಇಂಡಿಯನ್ ಏರ್ಲೈನ್ಸ್ ಎರಡು ಇದ್ದಿದ್ದು. ನನಗೆ ಇನ್ನೂ ಜ್ಞಾಪಕ ಇದೆ. ಆ ಕಷ್ಟದ ಪರಿಸ್ಥಿತಿಯಲ್ಲಿ ಅವರು ಅದು ಜ್ಞಾಪಕ ಇದೆ ನೋಡಿ, 13,000 ರೂಪಾಯಿ ಒಂದು ಒನ್ ವೇ ಟಿಕೆಟು. ಆವಾಗ ಆ ಟಿಕೆಟ್ ತಗೊಂಡು, ಯಾಕಂದ್ರೆ ಎಮರ್ಜೆನ್ಸಿ ಅಂತೆಲ್ಲ ಕರೆಸ್ಬಿಟ್ಟವರು. ನಾನು ಅಲ್ಲಿ ಇವ್ರು ನೋಡಬೇಕು ಅಂತ ಇರೋ ಬಿಡೋ ಡ್ರಾಮಾ ಎಲ್ಲ ಮಾಡ್ಕೊಂಡು ಎಲ್ಲ ಮಾಡಿದ್ದು. ಸೊ ಅಲ್ಲಿಂದ ವಾಪಸ್ ಬಂದು ಒಂದೇ ವಾರ ಇದ್ದಿದ್ದು. ಸೊ ಅವಾಗ ಸಿಕ್ಕಿರ್ಲಿಲ್ಲ ಅವರು. ಬಟ್ ಆಮೇಲೆ ಚೆನ್ನೈಯಲ್ಲಿ ಇದ್ದಾಗಲ್ಲ ಸುಮಾರು ಭೇಟಿಯೆಲ್ಲ ಆಗಿದ್ದೀನಿ ಅಂತ ಆಶೀರ್ವಾದ ಸಿಕ್ಕಿದೆ. ಅವ್ರದ್ದು ಒಂದು ಹಾಡು ಅವ್ರ ಜೊತೆಗಿದ್ದು ಅಥವಾ ಯಾವ್ದಾರು ನೆನಪು ಮಾಡ್ಕೊಂಡು ಹಾಡೋದಿದ್ರೆ? ಅವರ ಆ್ಯಕ್ಚುಲಿ 50th year ಯೇಸುದಾಸ್ 50 ಅಂತ ಸೆಲೆಬ್ರೇಟ್ ಮಾಡಿದಾಗ ಅವರಿದ್ದರು. ಆ್ಯಂಡ್ ಅವರ ಹಾಡನ್ನೇ ಎಲ್ಲರೂ ಹಾಡುವಂಥ ಒಂದು ಕಾರ್ಯಕ್ರಮ ಅದು ಪ್ಯಾಲೇಸ್ ಗ್ರೌಂಡಲ್ಲಿ ಆಗಿತ್ತು. ಸೊ ಇಳಯರಾಜ ಸರ್ ಅವರ ಸಂಗೀತ. ಸೊ ರಾಜಾ ಸರ್ ಇದ್ದರು, ಮೇಸ್ಟ್ರು ಅವರು ಇದ್ದರು, ಇಬ್ಬರು ಮುಂದೆ ಕೂತಿದ್ದಾರೆ. ಆವಾಗ ನಾನು ಒಂದು ಎಲ್ಲೆಲ್ಲೂ ಇದು ಶಾರದೆ ದಯಾತ್ ಅವರಿದೆ ಹಾಡಿದೆ. ಎಲ್ಲೆಲ್ಲೂ ಸಂಗೀತವೇ ಅವತ್ತಿನ ದಿನ ಯೇಸುದಾಸ್ ಸರೇ ಹಾಡಿದ್ರು. ಶಾರದೆ ದಯೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಅದೇ ದಿನ ಇದು ಹಾಡಿದೆ, ಹೇ ಕವಿತೆ ನೀನು ರಾಗ ನಾನು ನೀನು ಲಾಲಿ ನನ ನಾರಿ ರಾರಿ ನಾರಿ ರಾರ. ಅದು ಯೇಸುದಾಸ್ ಅವ್ರದ್ದೇ, ಇಳಯರಾಜ ಸರ್ ಅವರ ಸಂಗೀತ. ಸೊ ಈ ಹಾಡನ್ನೆಲ್ಲ ಅವ್ರ ಮುಂದೆನೇ ಹಾಡಿಕೊಂಡು, ಸೊ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಎಸ್, ಅವರ 80th ಬರ್ಡೇ ಅವರು ಪ್ರತಿ ವರ್ಷ ಹುಟ್ಟುಹಬ್ಬ ಕೊಲ್ಲೂರಲ್ಲೇ ಮೂಕಾಂಬಿಕಾ ಕ್ಷೇತ್ರದಲ್ಲೇ ಮಾಡೋದವರು. ಸೊ 80ನೇ ಹುಟ್ಟುಹಬ್ಬ ಅವರು ಕೊಲ್ಲೂರಲ್ಲಿ. ಸೊ ನಾನು ಹೋಗಿದ್ದೆ. ಸೊ ಅದೆಲ್ಲ ಜೊತೆಗೆ ಕೂತ್ಕೊಂಡು ಊಟ ಮಾಡೋದು ಅಂಥವೆಲ್ಲ ಅದೆಲ್ಲ ಸುಮಾರಾಗಿದೆ. ನಂತರ ಕೋವಿಡ್ ಬಂದಿದ್ದು 2020 January 10th ಅವ್ರ 80th ಬರ್ಡೇ. ನಂತರ ಕೋವಿಡ್ ಬಂತು, ಅವರು US ಅಲ್ಲೇ ಅಲ್ಲೇ ಇದ್ದು, ಇತ್ತೀಚೆಗೆ ಬಂದರು ವಾಪಸ್. ಸಿನಿಮಾ ಅಂತ ಬಂದಾಗ ಇತ್ತೀಚಿನ ಸಿನಿಮಾ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಿದ್ರೆ ಅದ್ರ ಬಗ್ಗೆ ಆ ಅನುಭವಗಳನ್ನು ಹೇಳೋದಾದ್ರೆ ಅರ್ಜುನ್ ಜನ್ಯ ಇರ್ಬೋದು, ವಿ ಹರಿಕೃಷ್ಣ ಇರ್ಬೋದು. ಈಗ ಖಂಡಿತ ಟೋಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಹೇಳಿಲ್ವಾ, ಈಗಿನ ಜನ್ರೇಷನು ಆಗಿನ ಸಾಂಗ್ಸೇ ಆ ಥರ. ಈಗಿನ ಜನ್ರೇಷನ್ ಹೇಳೋಕ್ಕಿಂತ ಜಾನರ್. ಯಾಕಂದರೆ ಇವಾಗ ಹರಿಕೃಷ್ಣ ಸರ್ ಎಲ್ಲ ವಿ ಆರ್ ಆಲ್ ಆಲ್ಮೋಸ್ಟ್ ಸೇಮ್ ಏಜ್. ಸೊ ಗುರುಕಿರಣ್ ಅವರಾಗಲಿ ಎಲ್ಲ. ಸೊ ಅವರು ಅದು ನೋಡಿದ್ದಾರೆ, ಈಗಿನ ಟ್ರೆಂಡಿಗೂ ಕಂಪೋಸ್ ಮಾಡ್ತಿದ್ದಾರೆ. ಬಟ್ ಡೆಫಿನೆಟ್ಲಿ ಅವರೆಲ್ಲ ಮೂವ್ ಆನ್ ಆದವಂಥವ್ರು. ಯಾಕಂದರೆ ಜನರ ಟೇಸ್ಟ್ ಹೆಂಗೆ ಚೇಂಜ್ ಆಗ್ತಾಯಿದೆ ಅದಕ್ಕೆ ತಕ್ಕಾಗಿ ಅವರು ಕಂಪೋಸಿಂಗ್ ಆಗಲಿ, ಅವರ ಸೌಂಡಿಂಗ್ ಆಗಲಿ ಎಲ್ಲ ಚೇಂಜ್ ಮಾಡಿ ಅಡ್ವಾನ್ಸ್ ಆಗಿ ಕಂಪೋಸ್ ಮಾಡೋವಂಥವ್ರು. ಸೊ ಹರಿಕೃಷ್ಣ ಸರ್ಗೆ ಹಾಡಿದಾಗ ಅಷ್ಟೇ, ಅರ್ಜುನ್ ಜನ್ಯ ಅವ್ರಿಗಾಗಲಿ, ಗುರುಕಿರಣ್ ಅವ್ರಿಗಾಗಲಿ, ದಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಟೋಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಖಂಡಿತ. ಬಟ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಏನೋ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲು. ಅರ್ಜುನ್ ಜನ್ಯ ಅವ್ರದ್ದು ಹಾಡಿಸೋ ಸ್ಟೈಲೇ ಬೇರೆ. ಹರಿಕೃಷ್ಣ ಅವರು ಫಸ್ಟ್ ಹಾಡಕ್ಕೆ ಹೋದಾಗ ಬ್ಯೂಟಿಫುಲ್ ಸಾಂಗ್, ಒಂದಲ್ಲ ಸಾವಿರ ಮಿಂಚು ನಿನ್ನಯ ಕಣ್ಣಲಿ. ಅದು ಜಸ್ಟ್ ಅವತ್ತಿನ ದಿನ ನಾನು US ಇಂದ ಬಂದಿದ್ದು. ವಾಯ್ಸ್ ಎಲ್ಲ ಸ್ಟ್ರೈನ್ ಆಗಿ ಆ್ಯಕ್ಚುಲಿ ಇದಾಗಿತ್ತು, ವಾಯ್ಸ್ ಇನ್ಫೆಕ್ಷನ್ ಆಗಿತ್ತು. ಒಂದಿನ ವೆಯ್ಟ್ ಮಾಡಿದ್ರು. ಬಟ್ ವಾಯ್ಸ್ ಇನ್ಫೆಕ್ಷನ್ ಬಂದಮೇಲೆ ಒಂದು ವಾರ ಹಿಡಿಯುತ್ತೆ ಅದು. ನೆಕ್ಸ್ಟ್ ಡೇ ಫೋನ್ ಮಾಡಿ ಹೇಳಿದ್ರು, ಅಜ್ಜಿ ಬನ್ನಿ ಪರವಾಗಿಲ್ಲ ಟ್ರೈ ಮಾಡೋಣ ಅಂತ. ಆ ಸ್ಟ್ರೈನ್ ವಾಯ್ಸಲ್ಲಿ ಅವ್ರು ಹಾಡಿಸಿದ್ರು.
ಸೊ ನಾನು ಅಂದ್ಕೊಂಡೆ ಇವರೆಲ್ಲ ಏನೋ ಫಸ್ಟ್ ಟೈಮ್ ಹರಿ ಸರ್ಗೆಲ್ಲ ಹಾಡ್ತಿರೋದು. ಸೊ ಸುಮಾರು ಹೊತ್ತು ಹಾಡಿಸ್ಬೋದು, ಖುಷಿ ಆಗಲ್ಲ ಅಂತ ಅಂದ್ಕೊಂಡು ನೋಡಿ ಎಷ್ಟೆಷ್ಟು ಬೇಕೋ ಅಷ್ಟೇ ಹಾಡಿಸಿದ್ರು. ಇನ್ನೊಂದು ಸತಿ ತಗೊಳ್ಳೋ ನಾನು ಹೇಳಿದೆ, ಬೇಡ ಅಜಯ್, ನನಗೆ ಏನು ಬೇಕೋ ಅದು ಸಿಕ್ತು, ಡೋಂಟ್ ಸ್ಟ್ರೈನ್ ಯೋರ್ ವಾಯ್ಸ್. ಆ ಥರ ವೆರಿ ಕೂಲ್ ಆ್ಯಂಡ್ ಅರ್ಧ ಲಿಟ್ರಲಿ ನಾನು ಸುಮ್ಮನೆ ಹೇಳ್ತಿರೋದಲ್ಲ, ಇಟ್ಸ್ ಅ ಸೋಲೋ ಸಾಂಗ್. ಅರ್ಧ ಗಂಟೆಯಲ್ಲಿ ಹಾಡಿ ವಾಪಸ್ ಕಳಿಸಿದ್ರು ನನ್ನ ಆ ಥರ. ಸೊ ದಟ್ಸ್ ಆಲ್ ದಟ್ ಇಸ್ ಅಮೇಸಿಂಗ್. ಅಗೈನ್ ಒಂದು ಲರ್ನಿಂಗ್ ಪ್ರಾಸೆಸ್ ಅಲ್ಲ, ಯಾಕಂದರೆ ಸುಮ್ಮನೆ 10 ಸತಿ ಇಲ್ಲ 20 ಸತಿ ಹಾಡಿ ಮತ್ತೆ ಮೊದಲನೇ ಟೇಕನ್ನು ರಿಟೈನ್ ಮಾಡೋದು ಅಂತ ಒಂದು ಪರಿಸ್ಥಿತಿ ಅವತ್ತು ಇರಲಿಲ್ಲ. ನನ್ನ ವಾಯ್ಸಲ್ಲಿ ಏನೋ ನೋಡ್ಬಿಟ್ಟು ಅವ್ರು ಕರೆದಿದ್ದು, ಈ ಸಾಂಗ್ ಅಜಯ್ ಕೈಯಲ್ಲಿ ಹಾಡಿಸ್ಬೇಕು ಅಂತ. ಸೊ ಆ ಟೆಕ್ಸ್ಚರ್ ನನಗೆ ಇವತ್ತು ಇದೆ, ಅಂದರೆ ನಿನಗೆ ಇವತ್ತಿದೆ, ನಾನು ತಗೊಳ್ತೀನಿ. ವಾಟ್ ಐ ವಾಂಟ್ ನಾನು ಸಿಕ್ಕಿದೆ, ಪ್ಲೀಸ್ ಡೋಂಟ್ ಸ್ಟ್ರೈನ್ ಯೋರ್ ವಾಯ್ಸ್. ಈ ಥರ ಅರ್ಜುನ್ ಅವರು ಆಗಲಿ, ಗುರುಕಿರಣ್ ಅವರು ಆಗಲಿ, ಸೊ ಎಲ್ಲರ ಜೊತೆ ಒಂದೊಂದು ರ್ಯಾಪು ನನಗಿರೋದು. ಸೊ ಗುರು ಅವ್ರು ಸಿಕ್ಕಿದಾಗ ಗುರುಜಿ ಅಂದ್ರೆ ಬಿಡ ಆ ಥರ ರ್ಯಾಪು, ಅರ್ಜುನ್ ಅವ್ರು ಸಿಕ್ಕಿದಾಗ ಅರ್ಜುನ್ ಸರ್ ಅಂತ, ಹರಿಕೃಷ್ಣ ಅವರು ಇನ್ನೂ ಸ್ವಲ್ಪ ಕಡೆ ಇದಾಗಿ ಆ ರೀತಿ. ಸೊ ನಮ್ಮ ಕೆಮಿಸ್ಟ್ರಿ ಹೆಂಗಿದೆ ಆ ರೀತಿ ಕೆಲಸ ನಡೆಯುತ್ತೆ. ಅರ್ಜುನ್ ಸರ್ ಮತ್ತೆ ಇವರು ಹರಿಕೃಷ್ಣ ಮಾತು ಕಮ್ಮಿ, ತುಂಬಾ ಮಾತು. ಗುರುಕಿರಣ್ ಗುರು ಜೊತೆ ಮಾತಲ್ಲ ಆದ್ಮೇಲೆ ಮತ್ತೆ ಅವ್ರ ಕೆಲಸಕ್ಕೆ ಕಾಲಿಡೋದು. ಹೌದು, ಅವ್ರ ಸ್ಟೈಲೇ ಬೇರೆ, ನಟನೆಯಿಂದಲೂ ಅನುಭವ ಇದೆ. ಹೌದು. ಮತ್ತೆ ಅಫ್ಕೋರ್ಸ್ ಎಲ್ಲರ ಜೊತೆ ನೋಡಿದಾಗ ಗುರುಕಿರಣ್ ಅವ್ರ ಜೊತೆ ಜಾಸ್ತಿ ಕೆಲಸ ಮಾಡಿದ್ದೀನಿ. ಅಂಡ್ ಫ್ರೆಂಡ್ಶಿಪ್ ಅನ್ನೋ ರೀತಿಯಲ್ಲಿ ಹೋಗಿದೆ ಅದು. ಇಟ್ಸ್ ಜಸ್ಟ್ ನಾಟ್ ಕಲೀಗ್ ಅನ್ನೋ ರೀತಿಯಲ್ಲ, ಫ್ರೆಂಡ್ಶಿಪ್ ಅನ್ನೋ ರೀತಿ ಫಸ್ಟ್ ಬರುತ್ತೆ, ಆಮೇಲೆ ಇದು. ಸೊ ಅದೇ ಥರ ಗಿರಿಧರ್ ದಿವಾನ್ ಆಗಲಿ, ಇವರ ಪ್ರವೀಣ್ ಕೊಡ್ಕೊಂಡಿ ಅವರು, ಪ್ರವೀಣ್ ಡಿರಾವ್ ಅವರೆಲ್ಲ ನಾವೆಲ್ಲ ತಮಾಷೆ ಎಲ್ಲ ಮಾತಾಡಿ ಎಲ್ಲ ಟಿ ವಿ ಕುಡಿದು ವಾಯ್ಸ್ ಟ್ರೈನ್ ಆದಮೇಲೆ ಮತ್ತೆ ಟೇಕಿಗೆ ಹೋಗೋದು ಆ ಥರ. ಸೊ ಒಂದೊಂದು ಸ್ಟೈಲ್ ಒಬ್ಬರದ್ದು ವರ್ಕಿಂಗ್ ಸ್ಟೈಲ್ ಬೇರೆ ಥರ ಆ ಥರ. ಈಗ ಅಂದರೆ ಸ್ಟುಡಿಯೋದ ಒಳಗಡೆ ಹಾಡುವಾಗಕ್ಕೂ ಮತ್ತು ನೀವು ಹೊರಗಡೆಗೆ ಲೈವ್ ಆಗಿ ಹಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗೆ ಅದೇ ನೀವು ಹೇಳ್ತೀರ ಕಟ್ ಮಾಡಿ ಹಾಡುವ ಇದ್ದಿದ್ದು, ಅಲ್ಲಿ ನಿಮಗೆ ಹಾಡಲೇಬೇಕು. ಹೌದು, ಸ್ಟೇಜಲ್ಲಿ ಇಟ್ಸ್ ಒನ್ ಟೇಕ್ ನಿಮ್ಗೆ ಅಲ್ಲಿ ಅಯ್ಯೋ ತಪ್ಪಾಯ್ತು ಮತ್ತೆ ರೀ ಹಾಡುವಂತ ಒಂದು ಪರಿಸ್ಥಿತಿನೇ ಇಲ್ಲ. ಅಲ್ಲಿ ಸಣ್ಣ ಯಾವ್ದಾರ ಅಂತ ಘಟನೆಗಳು ನೆನಪ ಸಾವಿರ. ಪ್ರತಿ ಶೋ ಅಲ್ಲೂ ನಾನು ಎಡವಟ್ ಮಾಡ್ತೀನಿ, ಬಟ್ ಅದನ್ನ ಹೆಂಗೋ ಮೇಕಪ್ ಮಾಡಿ ಹೋಗ್ತೀನಿ. ಸ್ಟೇಜಲ್ಲಿ ಇರೋ ಮಜಾ ಅದು. ಹೌದಾ? ಅದಿನ್ನು ಕೆಲವೊಮ್ಮೆ ತುಂಬ ಇದಾದಾಗ ಇವತ್ತು ಆ ಒಂದು ಹಾಡು ಅಷ್ಟು ಅಂದರೆ ಕೆಲವೊಮ್ಮೆ ಏನಾಗುತ್ತಂದರೆ ಚಾಲೆಂಜಿಂಗ್ ಆಗಿರೋ ಒಂದು ಸಾಂಗ್ ಕೊಟ್ಟಿರ್ತಾರೆ, ಅದನ್ನು ನಾವು ಅಷ್ಟೂ ಪ್ರಾಕ್ಟೀಸ್, ಬೇರೆ ಸಾಂಗ್ಸ್ ಇರುತ್ತೆ ಅದೆಲ್ಲ ಗೊತ್ತಿರುತ್ತೆ. ಈ ಸಾಂಗನ್ನು ಇವತ್ತು ಈ ಸಾಂಗ್ ಇಡೀ ಶೋದ ಹೈಲೈಟ್ ಆಗಬೇಕು ಅಂತ ನಾವು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ 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 ಶೋಗೆ ಹಾಡ್ತೀವಿ. ಕರೆಕ್ಟಾಗಿ ಅದೇ ಸಾಂಗ್ಲಿ ಏನೋ ಒಂದು ತಪ್ಪಾಗ್ಬಿಡುತ್ತೆ. ಜನರು ಆಕ್ಸೆಪ್ಟ್ ಮಾಡಿರ್ತಾರೆ, ಏನೋ ಮೇಕಪ್ ಮಾಡಿ, ಬಿಕಾಸ್ ಆಫ್ ಆಲ್ ದೀಸ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಏನೋ ಬೈ ಡಿಫಾಲ್ಟ್ ನಾವು ಮೇಕಪ್ ಮಾಡಿ ಹೋಗ್ತೀವಿ, ನಮ್ಮ ಅರಿವಿಲ್ದೇನೆ ಮೇಕಪ್ ಮಾಡಿ ಹೋಗ್ತೀವಿ ಏನೋ. ಬಟ್ ಅದು ಕಾಡ್ತಾ ಇರುತ್ತೆ. ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿ ಏನು ದೇವ್ರೆ, ನಾನು ಎಷ್ಟು ಬೇಡ್ತೀನಿ, ಎಷ್ಟು ಬೇಡ್ಕೊಂಡು ಹೋದೆ, ಅದೇ ಸಾಂಗ್ ತಪ್ಪು ಮಾಡಿಸ್ಬೇಕಿದೆ, ಅದೊಂದು ಸಾಂಗ್ ಚೆನ್ನಾಗಿ ಬಂದಿದೆ, ಎಷ್ಟು ಏನಾಗ್ತಿದೆ ನಿನ್ಗೇನು ದೇವ್ರ ಹತ್ರ ಮಾತಾಡ್ತೀನಿ. ಐ ಟಾಕ್ ಟು ಗಾಡ್. ಅದು ಸಿಟ್ಟು ಮಾಡೋದು ಎಲ್ಲ ಗಿತ್ತಾಡೋದೆಲ್ಲ ಮಾಡ್ತೀನಿ ಅವೆಲ್ಲ ಹುಚ್ಚಂತರ. ಬಟ್ ಬೇಜಾರಾಗತ್ತೆ ಅಂತ. ಬಟ್ ಅದರ್ವೈಸ್ ಕ್ಯಾಶುವಲ್ ಆಗಿ ತೊಗೊಂಡ್ರೆ ಎಲ್ಲ ಶೋಲ್ಲೂ ಯಾವುದೋ ಒಂದು ಸಾಂಗ್ನ ಎಡ್ವರ್ಟ್ ಮಾಡ್ತೀನಿ. ಬಟ್ ಅದನ್ನು ಕ್ಯಾಶುವಲ್ ಆಗೇ ತೊಗೊಂಡು ಜನರಿಗೂ ಹೇಳ್ಬಿಡ್ತೀನಿ, ಅಲ್ಲೇ ಆಮೇಲೆ ಓಪನ್ ಬುಕ್ ಅಲ್ಲೇ ಅಯ್ಯೋ ತಪ್ಪಾಯಿತು ಹೇಳ್ಕೊಡಿ ಸಾರ್ ಅಂತ ಸುಮ್ಮನೆ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿಕೊಂಡು ಅಂಥವೆಲ್ಲ ಮಾಡ್ತೀನಿ. ದಟ್ಸ್ ಫೈನ್. ಸ್ಟೇಜ್ ಮುಂದೆ ಬಂದಾಗ ದಟ್ ಇಸ್ ಯು ಶುಡ್ ಜಸ್ಟ್ ಎಂಜಾಯ್ ಇಟ್, ಲಿವ್ ದಟ್ ಮೂಮೆಂಟ್ ಆ್ಯಂಡ್ ಮೂವ್ ವಿತ್ ದ ಮೂಮೆಂಟ್ ಅಷ್ಟೇ. ಏನೋ ಗಾಳಿ ಯಾವ ಕಡೆ ಬೀಸುತ್ತೋ ಹಂಗೆ ಮಾಡ್ಕೊಂಡು ಹೋಗೋದು, ಅದನ್ನೇ ಏನೋ ಬೆಸ್ಟಾಗಿ ತೊಗೊಂಡು ಮಾಡ್ಕೊಡೋದು. ಸ್ಟುಡಿಯೋ ರೆಕಾರ್ಡಿಂಗ್ ಬಂದಾಗ ದೇರ್ ಇಸ್ ನೋ ಕಾಂಪ್ರಮೈಸ್. ರಿಲೀಸ್ ಆದಮೇಲೆ ಸಾಂಗ್ ಕೇಳೋವಾಗ ಅಯ್ಯೋ ಅಲ್ಲಿ ಶ್ರುತಿ ಹೋಯ್ತು, ಇಲ್ಲ ಅದು ತಪ್ಪಾಯಿತು, ಇಲ್ಲ ಹಿಂಗೆ ಆಡ್ಬೋದಾಗಿತ್ತು ಅಂತ ಆಮೇಲೆ ಅನ್ಕೊಂಡು ಪ್ರಯೋಜನ ಇಲ್ಲ. ಅಷ್ಟರಲ್ಲಿ ರಿಲೀಸ್ ಆಗಿ 1000 ಜನ ಕೇಳಿರ್ತಾರೆ. ಅದಕ್ಕೂ ಮುಂಚೆ ನಾವೆಲ್ಲ ರೆಡಿ ಆದ್ಮೇಲೆ ಮತ್ತೆ ಖಂಡಿತ ಅಲ್ಲಿ ಆದರೆ ಒಂದು ಅವಕಾಶ ಇದೆ. ಅಂದ್ರೆ ಇಲ್ಲಿ 1000 ಜನ ಕೂತು ಒಟ್ಟಿಗೆ ನಮ್ಮನ್ನ ಸ್ಟಡಿ ಮಾಡ್ತಿರ್ಬೋದು, ಬಟ್ ಅಲ್ಲಿ 10-15 ಜನ ಅಲ್ಲಿ ಯಾಕಂದ್ರೆ ಸ್ಟೇಜ್ ಅಲ್ಲಿ ಒಂದು ಫುಲ್ ಲೌಡ್ ಸ್ಪೀಕರ್ಸ್ ಎಲ್ಲ ಇರುತ್ತೆ. ಆ ಟೈಮಲ್ಲಿ ಜೋಶಲ್ಲಿ ಹೋಗ್ಬಿಡುತ್ತೆ. ನಂತರ ಅದನ್ನ ಎಲ್ಲೋ ನಾವು ಕೇಳೋವಾಗಿಲ್ಲ, ಯೂಟ್ಯೂಬ್ ಅಲ್ಲಿ ಏನೋ ಹಾಕಿದಾಗ ಎಲ್ಲ ಗೊತ್ತಾಗುತ್ತೆ, ಬಂಡವಾಳ ಗೊತ್ತಾಗುತ್ತೆ. ಬಟ್ ಸ್ಟೇಜ್ ಅಲ್ಲಿ ಆ ಜೋಶಲ್ಲಿ ಸೌಂಡ್ ಸಿಸ್ಟಮ್ ಜೋರಾಗಿರುತ್ತಲ್ಲ, ಆಡಿಯನ್ಸ್ಗೆ ಅಷ್ಟು ಗೊತ್ತಾಗಲ್ಲ, ನಡೆಯುತ್ತೆ, ತಮಾಷೆಯಾಗಿ ನಡೆಯುತ್ತೆ ಅದು ಆ ಥರ. ಬಟ್ ಸ್ಟುಡಿಯೋ ಅಲ್ಲಿ ಯು ಕಾಂಟ್ ಅಫೋರ್ಡ್ ಟು ಡೂ ದ್ಯಾಟ್, ಅದು ಮಾಡೋಕ್ಕಾಗಲ್ಲ ಅದು. ಅಜಯ್ ವಾರಿಯರ್ ಅವರ ಮುಂದಿನ ದಿನಗಳು ಹೇಗೆ, ಏನು ಪ್ಲಾನ್ ಇದೆ ಅಥವಾ ಏನು ನಡೀತಾ ಇದೆ ಇವಾಗ ಅಂತೇಳಿ? ಮುಂದಿನ ದಿನಗಳು ದೇವರ ಇಚ್ಛೆಗೆ ನಡೆಯುತ್ತೆ. ದೇವರು ಕೊಟ್ಟಾಗ ಅದನ್ನು ಆದಷ್ಟು ಸೂಕ್ಷ್ಮವಾಗಿ ಏನೋ ಹ್ಯಾಂಡಲ್ ಮಾಡಿ ನೀಟಾಗಿ ಡೆಲಿವರ್ ಮಾಡುವಂಥದ್ದು. ಅಂದರೆ ರೆಕಾರ್ಡಿಂಗ್ ಬಂದಾಗ ಆಗಲಿ, ಇಲ್ಲ ಶೋ ಬಂದಾಗ ಆದಷ್ಟು ನನ್ನ ಒಂದು ಇದು ಪ್ರಕಾರ ಕಾಂಪ್ರಮೈಸ್ ಅನ್ನೋದು ಮಾಡ್ಕೊಂಡು ಎಲ್ಲೂ ಮಾಡಿಲ್ಲ ಇವತ್ತು ತನಕ. ವಿತೌಟ್ ಮೈ ನಾಲೆಜ್ ಆಗಿದೆ ಅಲ್ವೋ ಗೊತ್ತಿಲ್ಲ, ಬಟ್ ಅದರ್ವೈಸ್ ಆದಷ್ಟು ಪರ್ಫೆಕ್ಷನ್ ಕಡೆ ಗಮನ ಕೊಡ್ತೀನಿ.
ಆ್ಯಂಡ್ ಪ್ಲಾನ್ಸ್ ಏನಂದರೆ ಸದ್ಯಕ್ಕೆ ವರ್ಲ್ಡ್ ಟೂರ್ ನಡೀತಾ ಇದೆ. ನಾಡಿದ್ದು ಹೊರಟೆ, ನಾರ್ವೆಗೆ ಹೊರಟೆ, ಮತ್ತು US ಟೂರ್ಸ್ ನಡೀತಾ ಇದೆ. ಆ್ಯಂಡ್ ಕೆಲವೊಂದು ಒರಿಜಿನಲ್ ಸಾಂಗ್ಸ್ ಮಾಡಬೇಕು ಅಂತ ಕಂಪೋಸಿಂಗ್ ನಡೀತಾ ಇದೆ. ಆ್ಯಂಡ್ ಬೇರೆ ಬೇರೆ ಭಾಷೆಗಳಲ್ಲಿ, ಜಸ್ಟ್ ನಾಟ್ ಇಂಡಿಯನ್ ಭಾಷೆ, ಹೊರಗಿನ ಭಾಷೆಯಲ್ಲಿ ಇವಾಗ ಅರೇಬಿಕ್ ಹಾಡಿದ್ದೀನಿ ಹೌದು, ಬಟ್ ಬೇರೆ ಕೆಲವೊಂದು ಭಾಷೆಗಳ ಕಡೆ ಟಾರ್ಗೆಟ್ ಇದೆ. ಟು ಸ್ಟಾರ್ಟ್ ವಿತ್ ಸ್ಪ್ಯಾನಿಷ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರ ಒಂದು ಡಿಸ್ಕಷನ್ ನಡೀತಾ ಇದೆ. ಸೊ ಈ ಥರ ಒಂದು ಏನಾದರೂ ಕ್ರಿಯೇಟಿವ್ ಆಗಿ, ಅಂದರೆ ಏನೋ ಮಾಡಿರುವಂಥದ್ದಲ್ಲದೆ ರಿಪಿಟೇಷನ್ ಅನ್ನೋ ಫೀಲ್ ಆಗದೇ ಇರುವಂತಹ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ ಅದಕ್ಕೆ ಒಂದು ಕೈ ಹಾಕಿದ್ದೀನಿ. ಜಸ್ಟ್ ಶುರು ಆಗಿದೆ. ಸೊ ಶೀಘ್ರದಲ್ಲೇ ಅದ್ರ ಬಗ್ಗೆನೂ ಅನೌನ್ಸ್ ಮಾಡ್ತೀನಿ. ಅಫ್ಕೋರ್ಸ್ ಬೇರೆ ಡಿವೋಷನಲ್ ರೆಕಾರ್ಡಿಂಗ್ಸ್ ಆಗಲಿ, ಕೆಲವೊಂದು ಮಧ್ಯದಲ್ಲಿ ಕೆಲವೊಂದು ಫಿಲ್ಮ್ ರೆಕಾರ್ಡಿಂಗ್ಸ್ ಬರುತ್ತೆ, ಅದನ್ನು ಮಾಡ್ಕೊಂಡು ನಡೀತಾ ಇದೆ. ಎಸ್, ಅದೇ ನಾನು ಜಾಸ್ತಿ ಡಾನ್ಸಿಗೆ ಹಾಡ್ತಾಯಿದ್ದೀನಿ ಇತ್ತೀಚೆಗೆ, ಟೂರ್ಸ್ ಆಗಲಿ. ಯಾಕಂದರೆ ಒಂದು ಟೈಮ್ ಇತ್ತು, ಯಾಕಂದರೆ ದಿನಕ್ಕೆ 4 ಸ್ಟುಡಿಯೋ 5 ಸ್ಟುಡಿಯೋಸ್ ರೆಕಾರ್ಡಿಂಗ್ ಇತ್ತು. ಆವಾಗ ಡಾನ್ಸಿಗೆ, ಅಂದರೆ ಕ್ಲಾಸಿಕಲ್ ಡಾನ್ಸಿಗೆ ಹಾಡೋಕ್ಕೆ ಆಗ್ತಾ ಇರಲಿಲ್ಲ, ಆಸಕ್ತಿ ಇದ್ರೂ. ಯಾಕಂದರೆ ತುಂಬ ವಾಯ್ಸ್ ಟ್ರೈನ್ ಆಗುತ್ತೆ, ಯಾಕಂದರೆ ತುಂಬ ರಿಹರ್ಸಲ್ಸ್ ಇರುತ್ತೆ, ರಿಪಿಟೇಷನ್ ಜಾಸ್ತಿ ಇರುತ್ತೆ. ಒಂದು ಡಾನ್ಸ್ ಶೋ ಅಂತ ಫಿಕ್ಸ್ ಆದಾಗ 4 ದಿನ ನಾವು ಡಾನ್ಸರ್ ಜೊತೆ ಪ್ರಾಕ್ಟೀಸ್ ಮಾಡಬೇಕು, ಹಾಡಿ. ಸೊ ತುಂಬ ಸ್ಟ್ರೈನ್ ಆಗುತ್ತೆ. ಅವಾಗ ರೆಕಾರ್ಡಿಂಗ್ ಹೋದಾಗ ವಾಯ್ಸ್ ಟ್ರೈನ್ ಆಗಿರುತ್ತೆ, ಹಾಗಾಗಿ ಡಾನ್ಸಿಗೆ ಹಾಡ್ತಾ ಇರಲಿಲ್ಲ. ಸೊ ಇತ್ತೀಚೆಗೆ ಆ ಮಟ್ಟಕ್ಕೆ ರೆಕಾರ್ಡಿಂಗ್ ಇಲ್ಲ ಇದ್ರೂ ದಿನಕ್ಕೆ 4 ಸ್ಟುಡಿಯೋ ಆ ಥರ ಅಲ್ಲ. ಸೊ ನಾವು ದಿಸ್ ರೈಟ್ ಟೈಮ್ ಟು ಕಾನ್ಸಂಟ್ರೇಟ್ ಆನ್ ಡಾನ್ಸ್ ಸಿಂಗಿಂಗ್ ಆಲ್ಸೋ ಅಂತ, ಡಾನ್ಸಿಗೆ ವೋಕಲ್ ಸಪೋರ್ಟ್ ಕೊಡೋದು. ಸೊ ಅದು ಆನ್ ಅ ಲಾರ್ಜರ್ ಫೇಸ್ ನಡೀತಾ ಇದೆ, ಅದು ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ಅದೇ ಹೇಳ್ದಂಗೆ ನಿಮ್ಮ ಅಂದರೆ ನನಗನ್ಸೋದು ಅನಿವಾಸಿ ಭಾರತೀಯರ ಪ್ರೀತಿ ನಿಮ್ಮ ಮೇಲೆ ಜಾಸ್ತಿ ಇದೆ ಅಂತ ಅಂದ್ಕೊಳ್ತೀನಿ. ಯಾವ ನೋಡಿದ್ರು ಅಮೇರಿಕಾ, ಆಸ್ಟ್ರೇಲಿಯಾ ಈ ಥರ ಸುತ್ತಾಟಗಳು ಜಾಸ್ತಿ ಅಲ್ವಾ. ಸೊ ಏನಾಗುತ್ತೆ ಅಂದರೆ, ಒಂದು ನಾವು ರೆಕಾರ್ಡಿಂಗ್ ಮಾಡಿದಾಗ ಅದು ಪ್ಲೇ ಬ್ಯಾಕ್ ಅಂತ. ಸೊ ನಾವು ಆ ಹೆಸರು ಇರುತ್ತೆ, ಕೆಲವ್ರಿಗೆ ಅದು ಗೊತ್ತಿರೋಲ್ಲ, ವಾಯ್ಸ್ ಕೇಳಿರ್ತಾರೆ, ಅದು ಯಾರು ಅಂತ ಗೊತ್ತಿರೋಲ್ಲ. ಆ ಥರ ಇಲ್ಲ, ಜಸ್ಟ್ ಒಂದು ಊಹೆಯಲ್ಲಿ ನಡೀತಾ ಇಂಥವ್ರು ಇರ್ಬೋದು ಅಂತ ಅವ್ರು ಅನ್ಕೊಂಡ್ಬಿಡ್ತಾರೆ, ಜುಮ್ಜುಮಾಯ ಹೇಳ್ದಂಗೆ ಆ ಥರ. ಬಟ್ ಸ್ಟೇಜ್ ಪ್ರೋಗ್ರಾಮ್ ಬಂದಾಗ ಅದೊಂದು ಅಡ್ವಾಂಟೇಜ್, ಡೈರೆಕ್ಟಾಗಿ ಆಡಿಯನ್ಸ್ ಜೊತೆ ನಮ್ಗೆ ಒಂದು ಇಂಟ್ರಾಕ್ಷನ್ ಇರುತ್ತೆ. ಸೊ ಅಲ್ಲಿ ಅವ್ರ ಕನೆಕ್ಷನ್ ಇನ್ಕ್ರೀಸಸ್. ಸೊ ನ್ಯಾಚುರಲಿ, ಸೊ ನಮ್ಮ ಕ್ಯಾರೆಕ್ಟ್ರು ಏನು ಅಂತಲೂ ಅವ್ರಿಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ನಾವು ಒಂದು ವೇದಿಕೆಯಲ್ಲಿ ನಾವು ಪರ್ಫಾರ್ಮ್ ಮಾಡುವಾಗ ದ ವೇ ವಿ ಆರ್ ವಿತ್ ಆಡಿಯನ್ಸ್, ಅಲ್ಲಿ ಅವರ ಕಂಫರ್ಟಬಲ್ ವಿತ್ ಅಸ್ ಏನು ಅಂತ ಅವರು ಡಿಸೈಡ್ ಮಾಡ್ತಾರೆ, ಹೆಂಗೆ ಬೇಕು ಇವ್ರನ್ನ ಹೆಂಗೆ ಟ್ರೀಟ್ ಮಾಡಬೇಕು ಅಂತ. ಸೊ ನಮ್ಮನ್ನು ಇಷ್ಟ ಆದರೆ ಅವರು ಟಚಲ್ಲಿ ಇರ್ತಾರೆ, ಫೇಸ್ಬುಕ್ಕಲ್ಲಾಗಲಿ, ಸೋಷಿಯಲ್ ಮೀಡಿಯಾ. ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ ಇವಾಗೆಲ್ಲ ನಮ್ಮನ್ನ ಹಿಡಿಯೋಕೆ ಏನು ಕಷ್ಟ ಇಲ್ಲ, ಅದೊಂದು. ಸೊ ನನಗೆ ಜನರ ಜೊತೆ ಒಂದು ಆ ಒಂದು ಒಡನಾಟ ಆಗಲಿ, ಒಡನಾಟ ಅನ್ನೋಕ್ಕಿಂತ ಆ ಫ್ರೆಂಡ್ಶಿಪ್ ಆಗಲಿ, ಇಲ್ಲ ಟಚಲ್ಲಿ ಇರೋದು ನನಗೆ ತುಂಬ ಇಷ್ಟ. ದಟ್ಸ್ ಒನ್ ಥಿಂಗ್ ಐ ಆಮ್ ಕೀನ್ ವೆರಿ. ಎಲ್ಲರ ಜೊತೆನೂ ಟಚಲ್ಲಿ ಇರಬೇಕು, ಎಲ್ಲರೂ ಇರಬೇಕು ಯಾವಾಗಲೂ ಜೊತೆಗೆ, ಅದು ಯಾವಾಗಲೂ ಇದೆ ನನಗೆ. ಸೊ ಹಾಗಾಗಿ ಎಸ್, ನೀವು ಹೇಳ್ದಂಗೆ ಟ್ರಾವೆಲ್ಸ್ ಜಾಸ್ತಿ ಇರೋದ್ರಿಂದ ಆ ಕಡೆ ಎಸ್. ಸೊ ಆ ಒಂದು ಫಾಲೋವರ್ಸ್ ಜಾಸ್ತಿ ಆ ಕಡೆಯಿಂದ. ನಿಮ್ಗೆ ಸಡನ್ ಆಗಿ ಚೀಟಿ ಬಂದರೆ ಎಂತ ಮಾಡ್ತೀರಾ? ಈ ಹಾಡು ಹೇಳಿ ಅಂತ ಹೇಗಾದರೂ ಅಟ್ಲೀಸ್ಟ್ 2 ಸಾಲ ಆದರೂ ಹಾಡ್ಬಿಡ್ತೀನಿ. ಇಲ್ಲ ಅನ್ನೋ ಪದ ನನ್ನ ಡಿಕ್ಷನರಿ ಇಲ್ಲ ಅಂತ ಯಾರಿಗೂ ಹೇಳಲ್ಲ. ಅಂದ್ರೆ ಈಗ ಲೈವ್ ಕಾನ್ಸರ್ಟ್ಗಳಲ್ಲಿ ಅದು ಜಾಸ್ತಿ ಅಲ್ವಾ? ಹೌದೌದು, ರಿಕ್ವೆಸ್ಟ್ ಬಂದೇ ಬರೋದು 100%. ಸೊ ಕೆಲವೊಂದು ನಾವು ಗೊತ್ತೇ ಇರೋಲ್ಲ, ಯಾವುದೋ ಒಂದು ರಿಕ್ವೆಸ್ಟ್ ಬಂದಿರುತ್ತೆ, ಹೇಳ್ತಾರೆ ನಾವು ಕೇಳೇ ಇರೋಲ್ಲ ಆ ಹಾಡನ್ನು, ನನ್ನ ಮೈ ಬ್ಯಾಡ್ ಅಷ್ಟೇ. ಸೊ ಅಟ್ಲೀಸ್ಟ್ ಅವಾಗ ಅದೇ ಅಗೇನ್ ಇತ್ತೀಚೆಗೆ ಏನಾಗಿದೆ ಅಂದರೆ ಎಲ್ಲ ಟಕ್ಕಂದು ಯೂಟ್ಯೂಬ್ ಗೂಗಲ್ ಎಲ್ಲ ಇದೆಯಲ್ಲ, ಬೇಗ ಕೇಳಿ, ಯಾರೋ ಒಂದು ಫೀಮೇಲ್ ಸಿಂಗರ್ ಯಾರೋ ಒಂದು ಹಾಡು ಹಾಡೋ ಟೈಮಲ್ಲಿ ಕೇಳಿ ಅಟ್ಲೀಸ್ಟ್ ಅವ್ರಿಗೆ ಹೇಳ್ತೀನಿ, ನನಗೆ ಈ ಸಾಂಗ್ ಗೊತ್ತಿಲ್ಲ, ಬಟ್ ನಿರಾಶೆ ಪಡಿಸೋಕ್ಕೆ ಇಷ್ಟ ಇಲ್ಲ, ಅಟ್ಲೀಸ್ಟ್ ಒಂದು 2 ಸಾಲ ಆಡ್ತೀನಿ ಅಂತ. 2 ಸಾಲ ಆಡೋಕ್ಕೆ ಕಲಿಯೋಕೆ ಏನೊಂದು ಅಷ್ಟು ಹೊತ್ತು ಬೇಡ. ಸೊ ಅಟ್ಲೀಸ್ಟ್ ಒಂದು 2 ಲೈನ್ಸ್ ಹಾಡಿ ಅವ್ರು ಸಂತೃಪ್ತಿ, ಅವ್ರು ಖುಷಿ ಪಡಿಸೋದು ನನ್ನ ಜವಾಬ್ದಾರಿ. ಒಂದು ವೇದಿಕೆ ಕಾರ್ಯಕ್ರಮ ಅಂತ ಬಂದಮೇಲೆ, ಒಂದು ಪ್ರೋಗ್ರಾಮ್ ತಗೊಂಡ್ಮೇಲೆ ಎಲ್ಲರನ್ನೂ ಖುಷಿ ಪಡಿಸೋ ನಮ್ಮ ಜವಾಬ್ದಾರಿ ಅದು. ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ, ಇಟ್ ಇಸ್ ಯುವರ್ ಡ್ಯೂಟಿ ಆಲ್ಸೋ. ಸೊ ಯಾರಿಗೂ ಒಬ್ರಿಗೆ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸ್ಬಿಟ್ರೆ ಬೇಸರ ಆಗುತ್ತೆ. ನಾವು ಕೇಳಿ ಅವ್ರು ಹಾಡಿಲ್ಲ, 10 ಜನ ಕೊಟ್ಟು ಅವ್ರದ್ದೆಲ್ಲ ಹಾಡೋದು, ಒಂದು ಮಾತ್ರ ಹಾಡಿಲ್ಲ ಅಂತ ಮನಸ್ಸಿಲ್ಲ. ನನಗೂ ಆಗಿದೆ ಅದು ಮುಂಚೆ, ಆಯ್ತಾ. ಸೊ ನನ್ನ ಹಾಡು ಮಾತ್ರ ಹಾಡಿಲ್ಲ ಅಂತ ಯಾರು ಇದ್ದೇ ಇರುತ್ತೆ. ಸೊ ಅಟ್ಲೀಸ್ಟ್ 2 ಸಾಲ ಆಡಿದಾಗ ಅವ್ರಿಗೂ ಖುಷಿ, ಓಕೆ ಅಟ್ಲೀಸ್ಟ್ ಈ ಒಬ್ಲೈಜನ್ ಅಂತ ಅಲ್ವಾ. ಸೊ ಅದು ಖಂಡಿತ ಅದು ನಿರಾಶೆ ಪಡಿಸೋಲ್ಲ. ಅದಕ್ಕಿಂತ ಯಾವುದೋ ಸಾಂಗ್ ಕೇಳ್ಬಿಡ್ಬೇಡಿ ಹಾಗಂತ. ನಾನು ಅದೇ ಅಂದರೆ ಸಂಗೀತ ಅಂದ್ರೇ ಒಂದು ಥೆರಪಿ, ಅದು ಒಂದು ಆರೋಗ್ಯದ ದೃಷ್ಟಿಕೋನದಿಂದ ನೋಡಿದ್ರೆ ಎಷ್ಟೋ ಜನ ಹೇಳ್ತಾರೆ ಚಿಕಿತ್ಸಕವಾಗಿ ನಾವು ಬಳಸ್ತಿದ್ದೀವಿ. ತುಂಬ ಜನ ಸಂಗೀತದಿಂದ ಕ್ಯೂರ್ ಆಗಿರುವಂಥದ್ದು ತುಂಬ ಉದಾಹರಣೆಗಳಿದೆ.
ಸಂಗೀತದ ಎಂಥ ಅಂದರೆ ಮಾನಸಿಕ ಅಂದರೆ ಯಾರೊಬ್ಬರು ವೈದ್ಯರ ಹತ್ರವೇ ಹೋಗ್ಬೇಕು ಅಂತಿಲ್ಲ, ಸುಮ್ಮನೆ ಮನೇಲಿ ಕೇಳ್ಕೊಂಡು ಯಾವುದೋ ಮಾನಸಿಕ ಒಳ್ಳೆ ಸಂಗೀತ ಆದರೆ ಒಳ್ಳೆ ಸಂಗೀತ ಕೇಳ್ಕೊಂಡು ಅದನ್ನ ಅಂದರೆ ನಮ್ಮ ಈಗ ಎಷ್ಟೋ ಜರ್ನಿ ಮಾಡುವಾಗ ಯಾರೋ ಸಿಂಗಲ್ ಆಗಿದ್ದಾಗ ಅವನಲ್ಲಿ ಏನೋ ಕಾಡ್ತಾ ಇರುತ್ತೆ, ಅದನ್ನ ಕಳ್ಕೊಳ್ಳಿಕ್ಕೆ ಅವನು ಸಂಗೀತವನ್ನು ಕೇಳ್ಕೊಂಡು ಅದನ್ನ ಅಂತ ಜರ್ನಿಯಲ್ಲಿ ನೀವು ಅಂದ್ರೆ ಪರೋಕ್ಷವಾಗಿ ಪಾಲ್ದಾರರಾಗಿರ್ತೀರಿ. ಅಂತ ಪಾಲ್ದಾರಿಕೆಯನ್ನ ತುಂಬಾ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಾ. ನಿಮಗೆ ಅದು ದೇವರ ದಯೆ. ಆ್ಯಂಡ್ ಹೌದು, ಸುಮಾರು ಜನ ಹೇಳಿದ್ದಾರೆ, ಅದು ಖುಷಿ ಆಗುತ್ತೆ. ಹಂಗಿದೆ ಬೆಳಗ್ಗೆ ಎದ್ದಾಗ ನಿಮ್ಮ ಹಾಡನ್ನೇ ಕೇಳಿ ಶುರು ಮಾಡೋದು ಮಿನಿಮಮ್ 1,000 ಜನ ಹೇಳಿದ್ದಾರೆ ನೇರವಾಗಿ. ಏನೋ ಈ ಥರ ಪ್ರೋಗ್ರಾಮ್ಸ್ ಹೋದಾಗಲಿ ಇಲ್ಲ ಮೆಸೇಜ್ ಬರುತ್ತೆ. ಸೊ ಅದೆಲ್ಲ ಕೇಳಿದಾಗ ಖುಷಿ ಆಗುತ್ತೆ. ಏನೋ ಆ್ಯಕ್ಚುಲಿ ಕಣ್ಣೀರು ಹಾಕಿರುವಂಥ ಪರಿಸ್ಥಿತಿನೂ ಇದೆ. ಕೆಲವರು ತುಂಬ ಇಮೋಷ್ನಲ್ ಆಗಿ ಹೇಳ್ತಾರೆ. ಸೊ ಐ ರಿಯಲಿ ಫೀಲ್ ಏನೋ ನಿಜವಾಗ್ಲೂ ನನ್ನಿಂದ ಇಲ್ಲ ನನ್ನ ವಾಯ್ಸಿಂದ ಒಬ್ಬರ ದಿನ ಶುರು ಆಗುತ್ತೆ. ಆ ದಿನ ನಿಮ್ಮ ವಾಯ್ಸ್ ಕೇಳಿ ಶುರು ಮಾಡಿಬಿಟ್ರೆ ಆ ದಿನ ನಮಗೆ ಸಕ್ಸಸ್ಸು ಅಂತೆಲ್ಲ ಹೇಳೋವಾಗ ಅಳು ಬಂದ್ಬಿಡುತ್ತೆ. ಆ್ಯಕ್ಚುಲಿ ನಿಜವಾಗ್ಲೂ ಇಲ್ಲ ಸುಮ್ಮನೆ ಹೇಳೋದಾ ಅಂತೆಲ್ಲ ಫೀಲ್ ಆಗುತ್ತೆ. ಬಟ್ ಖುಷಿ ಆಗುತ್ತೆ. ಏನೋ ಸಾರ್ಥಕ ಆಯಿತು, ಇಷ್ಟು ದಿನ ಸಂಗೀತ ಸೇವೆ ಮಾಡಿ ಇಷ್ಟು ಹಾಡು ಹಾಡಿದ್ದೀನಿ. ಸೊ ಈ ಥರ ಜನ ಬಂದು ಹೇಳಿದಾಗ ಸಾರ್ಥಕ ಆಯಿತು ಅಂತ ಒಂದು ಫೀಲು. ಏನೋ ದಟ್ಸ್ ಎ ವಂಡರ್ಫುಲ್ ಫೀಲಿಂಗ್. ಅದು ಆರಂಭ ಒಂದು ಹಾಡಿಂದ ಆಯಿತು, ಹಂಗೆ ಒಂದು ನಮ್ಮ ಹೆಂಡತಿ ಒಂದು ಒಳ್ಳೆ ಹಾಡಿಂದ ಆಗಿದೆ ಅಂತ ಕೇಳ್ಕೊಂಡಿದ್ವಿ. ಯಾವ್ದಾರು ಒಂದು ಹಾಡು ಹೇಳ್ಬೋದು? ಖಂಡಿತ. ಇಷ್ಟೊತ್ತು ನಾವು ಏನೋ ನನ್ನ ಇದು ಸಿಂಗಿಂಗ್ ಇದಾಗಲಿ ಇಲ್ಲ ವಾಯ್ಸ್ ಆಗಲಿ ಡಿವೋಷನಲ್ಗೆ ಅಂತ ನೀವು ಇಂಟ್ರೊಡ್ಯೂಸ್ ಮಾಡಿದೆ, ಅದರಲ್ಲೇ ಎಂಡ್ ಮಾಡೋಣ. ಅಫ್ಕೋರ್ಸ್ ಗುರುವಂದನ ಅನ್ನೋ ರೀತಿಯಲ್ಲಿ ಅಂತರತಮನಿ ಹಾಡಿದೆ, ಅದಿಲ್ಲಿ ಒಂದೆರಡು ಫಿಲ್ಮ್ ಸಾಂಗ್ ಮಾಡಿದೆ. ಸೊ ಯೇಸುದಾಸ್ ಅವರ ಹರಿವರಾಸನಮೇ ಹಾಡೋಣ. ಖಂಡಿತ. ಬಟ್ ಅದು ಮುಂಚೆ ಥ್ಯಾಂಕ್ ಯು, ನಿಮಗೂ ಥ್ಯಾಂಕ್ ಯು. ಆ್ಯಂಡ್ ಬ್ರಹ್ಮ ಫಾಲೋ ಮಾಡುವಂಥ ಎಲ್ಲರಿಗೂ, ಎಲ್ಲ ಓದುಗಾರರಿಗೂ ಆ್ಯಂಡ್ ವೀಕ್ಷಕರಿಗೂ ಧನ್ಯವಾದಗಳನ್ನ ಹೇಳ್ಕೊಳ್ತಾ, ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಆ್ಯಂಡ್ ನನ್ನ ಕಡೆಯಿಂದ ಏನಾದರೂ ನನ್ನ ಹಾಡಿನ ಮೂಲಕ ಆಗಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ, ಎಲ್ಲ ತಪ್ಪುಗಳಿದ್ದರೆ ಕ್ಷಮಿಸಿ. ಆ್ಯಂಡ್ ಏನೋ ಇದೇ ರೀತಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. 4 ಸಾಲು ಹರಿವರಾಸನಂ. ಹರಿವರಾಸನಂ ವಿಶ್ವಮೋಹನಂ ಹರಿದದೀಶ್ವರಂ ಆರಾಧ್ಯ ಪಾದುಕಂ. ಹರಿವರಾಸನಂ ವಿಶ್ವಮೋಹನಂ ಹರಿದದೀಶ್ವರಂ ಆರಾಧ್ಯ ಪಾದುಕಂ. ಹರಿವಿಮರ್ಧನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ. ಹರಿವಿಮರ್ಧನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ಅದ್ಭುತವಾಗಿತ್ತು ಸರ್ ಕಾರ್ಯಕ್ರಮಕ್ಕೆ. ನಿಮ್ಮ ಬ್ಯುಸಿ ಶೆಡ್ಯೂಲ್ ಮಧ್ಯೆಯೂ ನಮಗೊಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ ನಾನು ಪೂರಕವಾಗಿ ಧನ್ಯವಾದ. ತುಂಬ ಸಂತೋಷ. ಮತ್ತೊಮ್ಮೆ ಮಗದೊಮ್ಮೆ ನಿಮಗೂ ನಿಮ್ಮ ಇಡೀ ತಂಡದವರಿಗೆ ಧನ್ಯವಾದ ಹೇಳ್ಕೊಳ್ತಾ, ಎಲ್ಲ ಒಳ್ಳೆಯದಾಗಲಿ. ಮುಂದಿನ ವರ್ಷಗಳು, ಮುಂದಿನ ದಿನಗಳು, ವರ್ಷಗಳೆಲ್ಲ ಜೋರಾಗಲಿ. ಎಲ್ಲರಿಗೂ ಏನು ಭಗವಂತ ಮೇಯ್ನಾಗಿ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಕ್ಷೇಮವಾಗಿರಿ. ಥ್ಯಾಂಕ್ ಯು ಸೊ ಮಚ್.